ತಮ್ಮೆಲ್ಲರಿಗೂ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಎಷ್ಟು ವರ್ಷ ಆಯ್ತು ಸರ್ ಕಟ್ಸಿ ಮನೇನ? 13 ತಿಂಗಳಾಯ್ತು. ಇದಕ್ಕೊಂದು 6 ಕೋಟಿ ತನ ನಾನು ಲೋನ್ ತಗೊಂಡಿದ್ದೀನಿ. ಯಾವುದು ದೇವಸ್ಥಾನಕ್ಕೆ ಬಂದ ಫೀಲ್ ಇದೆ. ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಅಲ್ಲಿ ದೇವ್ರ ಮೇಲೆ ಬಂದು ಒಂದು ನಮಸ್ಕಾರ ಮಾಡಿ ಅದೊಂದು ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು. ಯಾರೇ ಗೆಸ್ಟ್ ಗಳು ಬಂದ್ರು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇವೆಲ್ಲ ಟ್ರಿಪ್ ಹೋಗದ ಫೋಟೋಗಳಿದೆ. ಮೇಡಮ್, ಮಹಾರಾಷ್ಟ್ರದವರಾದ್ರೂ ಕೂಡ ಕನ್ನಡ ಅಷ್ಟು ಸ್ಪಷ್ಟತೆ ಹೇಗೆ ಅಂತ? ನಿಮ್ಮ ಪತಿಯೇ ನಿಮ್ಮ ಗುರುಗಳು? 100%. ಗೊತ್ತೇನು ಕೇಳು ಏನು ಲಾಂಗ್ ಡ್ರೈವ್ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ರಾ ಅಂತ? ನನ್ಕಿಂತ ಮುಂಚೆ ಅವರೇ ಹೇಳಿರ್ತಾರೆ, ಆಯ್ತು ರೆಡಿ ಆಗು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಿರ್ತಾರೆ. ಕಣ್ಣು ಎರಡು ಕನ್ನಡಿಯ ತುಂಡಂಗೈತೆ, ನಡಿ ಬೈಕ್ ಮೇಲೆ ಹೋಗಿ ಪಾನಿಪುರಿ ತಿಂದ ಬರೋಣ ಅಂತ. ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ತೃಪ್ತಿಯ ಭಾವ ಇದೆಯಾ, ನಾನು ಜನರಿಗೆ ಸಂಪೂರ್ಣವಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ? ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನನ್ನ ತಾಯಿ ಅಂತಕ್ಕಂಥದ್ದು ಕೂಡ ಯಾವತ್ತು ನೆನ್ಪಿಟ್ಕೊಂಡು ಕೆಲಸ ಮಾಡಬೇಕು. ಇವತ್ತು ಸಾಮಾನ್ಯ ಕಾರ್ಯಕರ್ತರು ಇವತ್ತು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ. ಇವತ್ತು ರಾಜ್ಯದ ಅಧ್ಯಕ್ಷರ ವಿಜೇಂದ್ರ ಅಣ್ಣವ್ರು ಆಗಿದ್ಮೇಲೆ ಒಳ್ಳೆ ರೀತಿಯಲ್ಲಿ ಸಂಘಟನೆ ನಡೀತಾ ಇದೆ. ಇಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ಇಲ್ಲೂ ಕೂಡ ಮುಸಲ್ಮಾನರು ಅಷ್ಟೇ ಈಸಿಯಾಗಿ ಬಿಜೆಪಿ ಜೊತೆ ಬೆರೀತಾರ ಅಂತ? ಎಲ್ಲ ತೋಡನು ಕೂಡ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿದ್ದಂಥವ್ರು, ಧರ್ಮ್ ಸಿಂಗ್ ಅವರು ಇಲ್ಲಿದ್ದಂಥವ್ರು, ಆದ್ರೂ ಕೂಡ ಯಾಕೆ ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಈ ಪ್ರದೇಶಗಳು? ಅವರಿಗೆ ಕೇಳ್ಬೇಕು ಇವೆಲ್ಲ. ನಮ್ಮ ಫ್ಯಾಮಿಲಿಗೆ ಎಷ್ಟು ನನ್ನ ಮುಖ್ಯನೋ ನನ್ನ ಕ್ಷೇತ್ರ ಜನ ನನಗೆ ಅಷ್ಟೇ ಮುಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ, ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಅವರ ಅದ್ಭುತವಾದಂತಹ ನಿವಾಸ. ಸೊ ಇವತ್ತು ಮತ್ತೊಂದು ಅದ್ಭುತವಾದಂತಹ ರಾಜಕೀಯ ವ್ಯಕ್ತಿತ್ವದ ಜೊತೆ ಒಂದಷ್ಟು ಮಾತುಕತೆ. ತಮ್ಮೆಲ್ಲರಿಗೂ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ಅದ್ಭುತವಾಗಿರುವಂತಹ ಗಾರ್ಡನ್ ಸ್ಪೇಸ್ ಕಾಣಸಿಗುತ್ತೆ. ಸೊ ನೋಡಬಹುದು, ಕಂಪ್ಲೀಟ್ ಹಚ್ಚ ಹಸಿರ ವಾತಾವರಣ ಇದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಮಯವನ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಅದ್ಭುತವಾಗಿರುವಂತಹ ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕುರ್ಚಿಗಳನ್ನೆಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡಿರೋದು, ಅಂದ್ರೆ ಹೊರಗಿನ ಮುದವನ್ನ ಸವಿಯೋದಕ್ಕೆ ತುಂಬಾ ಅದ್ಭುತವಾಗಿರುವಂತಹ ಜಾಗ ಇದು. ಆಮೇಲೆ ವಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಲ್ಲೇ ಒಂದು ದೊಡ್ಡ ಸ್ಪೇಸ್ ಇದೆ. ಹಾಗೂ ಈ ಕಡೆ ನೀವು ನೋಡಬಹುದು, ಮನೆಗೆ ಮೇನ್ ಎಂಟ್ರೆನ್ಸ್ ಇದು. ಇಲ್ಲಿಂದ ಮನೆಯ ಮೇಲ್ಗಡೆ ಹೋಗೋದಕ್ಕೆ ದಾರಿ ಇದೆ. ಅದಾದ ನಂತರ ಬಲಭಾಗದಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಇದೆ. ಸೊ ಇಲ್ಲೆಲ್ಲ ಕಾರ್ಗಳು, ಶಾಸಕರ ಕಾರ್ಗಳು ನಿಂತಿದೆ. ಇವರ ಕಾರ್ಗಳ ಸ್ಪೆಷಾಲಿಟಿ ಏನು ಅಂತಂದ್ರೆ 9955 ಅನ್ನುವಂತಹ ನಂಬರ್. ಸೊ ಇಲ್ಲೂ ಕೂಡ ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ. ತುಂಬಾ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಅವರ ಕಚೇರಿ ಮತ್ತು ಮನೆ ಎರಡನ್ನು ಕೂಡ ನಿಮಗೆ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನಾವು ಹೆಜ್ಜೆ ಇಟ್ಟಲ್ಲೆಲ್ಲವೂ ಕೂಡ ಹಚ್ಚ ಹಸಿರ ವಾತಾವರಣ ಇದೆ. ಸೊ ಈಗ ಶಾಸಕರ ಕಚೇರಿಯತ್ತ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಬೆಳಿಗ್ಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವತ್ತು ಜಿಟಿ ಮಳೆ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಮಳೆಯ ಮಧ್ಯೆ ಒಂದಷ್ಟು ಅದ್ಭುತವಾಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ. ಇದು ಅವರ ಕಚೇರಿಗೆ ಎಂಟ್ರೆನ್ಸ್. ಸೊ ಈ ಕಡೆ ಕುಟುಂಬಸ್ಥರೆಲ್ಲರೂ ಈ ಭಾಗದಿಂದ ಬರ್ತಾರೆ. ಸೊ ಸಾಮಾನ್ಯ ಜನರೆಲ್ಲ ಮತ್ತೊಂದು ಭಾಗದಿಂದ ಬರೋದಕ್ಕೆ ವ್ಯವಸ್ಥೆ ಇದೆ. ಸೊ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸ್ತಾ ಹೋಗೋಣ. ಬಸವರಾಜ್ ಮತ್ತಿಮೂಡ್ ಅವರು ಶಾಸಕರು, ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಸೊ ಬನ್ನಿ, ತಮ್ಮೆಲ್ಲರಿಗೂ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್?
ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ತುಂಬಾ ಅದ್ಭುತವಾಗಿರುವಂತಹ ನಿವಾಸ. ಎಷ್ಟು ವರ್ಷ ಆಯ್ತು ಸರ್ ಕಟ್ಸಿ ಮನೆನ? ಇದು 13 ಮಂತ್ಸ್ ಆಯ್ತು, 13 ತಿಂಗಳಾಯ್ತು. ಓಕೆ ಸರ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ, ನನ್ನ ಮನೆ ಹೀಗೆ ಇರಬೇಕು ಅಂತ. ತಮ್ಮ ಕನಸಿನ ಮನೆಯ ಪ್ರತಿರೂಪವೇ ಇದಾ ಅಂತ? ನಮ್ಕಿಂತ ನಮ್ಮ ಮಿಸ್ಸೆಸ್ ಬಹಳ ಕಾಯಸ್ ಒಂದ್ ಮನಿ ಚಲೋ ಒಂದ್ ಮನಿ ಕಟ್ಟೋಣ ಅಂತಕ್ಕಂಥ ಬಹಳ ವರ್ಷ ಅಪೇಕ್ಷೆ ಇತ್ತು ಅವ್ರದ್ದು. ಈಗ ಒಂದು 13 ತಿಂಗಳ ಹಿಂದ್ಗಡೆ ಇದು ಜೂನ್ 17 ಮತ್ತೆ 18 ನಮ್ಮ ಆನಿವರ್ಸರಿ ಮತ್ತೆ ನಮ್ಮ ಮಗಳ ಬರ್ತ್ಡೇ ಇರೋ ಕಾರಣದಿಂದ ಜೂನ್ 17 18 ಓಪನಿಂಗ್ ಮಾಡಿದ್ದು ಇದನ್ನು. ಸರ್, ಬಹಳಷ್ಟು ಜನ ರಾಜಕಾರಣಿ ಒಬ್ರು, ಶಾಸಕರೊಬ್ರು ಮನೆ ಮಾಡ್ಕೊಂಡ್ರೆ ಅದನ್ನ ಟೀಕೆ ಮಾಡುವಂತವ್ರು ಇರ್ತಾರೆ. ಒಬ್ಬ ಪತ್ರಕರ್ತ ಕಾರ್ ತಗೊಂಡ್ರೆ ಟೀಕೆ ಮಾಡುವಂತವ್ರು ಇರ್ತಾರೆ. ಇದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ಆ ಶ್ರಮವನ್ನ ಹೇಗೆ ವ್ಯಕ್ತಪಡಿಸ್ತೀರಿ ಜನರಿಗೆ ಅಂತ? ಹಿಂದೆ ನಮ್ಮ ಫಾದರ್ ಮದರ್ ಕೂಡ ಅಗ್ರಿಕಲ್ಚರ್ ನಮ್ದೆಲ್ಲ ಲ್ಯಾಂಡ್ಸ್. ಮತ್ತೆ ನಾನು 1999 ಹಿಡ್ಕೊಂಡು ನಾನು ಸ್ಟೀಲ್ ಮತ್ತು ಸಿಮೆಂಟ್ ಬಿಸ್ನೆಸ್ ನಂದಿರೋದ್ರಿಂದ ಮತ್ತೆ ಟ್ರಾನ್ಸ್ಪೋರ್ಟ್ ಹಾರ್ಡ್ವೇರ್ ದುಕಾನು. ಹೀಗಾಗಿ ನಮ್ಮ ಮಿಸಸ್ ನೋಡ್ತಾರ, ನಾನು ಮತ್ತೆ ಎಲ್ಲ ಕೂಡ ಬಿಸ್ನೆಸ್ ಹಾಗೆ ಇದಕ್ಕೊಂದ 6 ಕೋಟಿ ತನ ನಾನು ಲೋನ್ ತಗೊಂಡಿದ್ದೀನಿ, ಈಗ ಕಟ್ಟಿದ್ದೀನಿ. ಸೀರಿಯಸ್ಲಿ ಸರ್, ಜನಕ್ಕೆ ನಾವು ಲೋನ್ ತಗೊಂಡಿದೀವಿ, ಮನೆ ಮಾಡಿದೀವಿ ಅನ್ನೋಂಥದ್ದು ಗೊತ್ತಿರಲ್ಲ. ಬರೀ ಹೊರಗಡೆ ಮಾತ್ರ ಥಳಕು ಬಳಕು ಕಾಣಿಸ್ತದೆ. ಸರ್, ನಿಜಕ್ಕೂ ಒಂದು ಮನೆ ಕಟ್ಟೋದು ಅಷ್ಟು ಸುಲಭ ಅಂತೂ ಇರೋದಿಲ್ಲ ಅಲ್ಲ ಸರ್? ಈ ಟೈಮ್ನಲ್ಲಂತೂ ಸುಲಭ ಇಲ್ಲ. ಆದ್ರೂ ಅನೇಕ ವರ್ಷಗಳಿಂದ ನಮ್ಮ ಒಂದು ಚೆನ್ನಾಗಿ ಮನೆ ಕಟ್ಕೋಬೇಕು ಅಂತಕ್ಕಂಥದ್ದು ಒಂದಿತ್ತು. ಜನರು ಬಂದ್ರು ಕೂಡ ತೊಂದರೆ ಆಗ್ತಾ ಇತ್ತು. ಅಲ್ಲಿ ಹಳಿ ಮನೆಯಲ್ಲಿ ಜಾಗ ಸರಿ ಹೋಗ್ತಾ ಇರ್ಲಿಲ್ಲ. ಓಕೆ, ಕಾರ್ಯಕರ್ತರು ಜನರು ಪಾಪ ಎಲ್ಲ ಬಿಟ್ಟೆಲ್ಲ ಬಂದಾಗ ಅವರಿಗೆ ಕೂಡಲು ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಇದು ಕಟ್ಟೋಣ ಅಂತಕ್ಕಂಥದ್ದು ಕೂಡ ನಾನು ಅಪೆಕ್ಸ್ ಬ್ಯಾಂಕ್ ನನ್ನ ಸ್ಯಾಲರಿನೂ ಕೂಡ ಬರುತ್ತಿದೆ. ಮತ್ತೆ ಅಪೆಕ್ಸ್ ಬ್ಯಾಂಕ್ ಕೂಡ ನಾನು 50 ಲಕ್ಷ ಪರ್ಸನಲ್ ಲೋನ್ ಕೂಡ ತಗೊಂಡಿದ್ದೆ. ಮತ್ತೆ ಇದಕ್ಕೆ IDB ಬ್ಯಾಂಕ್ ಹತ್ರ ಕೂಡ ಒಂದು 6 ಕೋಟಿ ತನ ಲೋನ್ ತಗೊಂಡಿದ್ದೆ. ಎಲ್ಲ ಬಿಸ್ನೆಸ್ ನಲ್ಲಿ ಇದ್ರ ಹಾಕಿ ಕಟ್ಟಿದ್ದೀನಿ ಇದೊಂದು ಮನೆ ಅಂತ. ಓಕೆ, ನೋಡಿ ಅವರು ಎಷ್ಟು ಸುಲಭವಾಗಿ ತಾನು ಎಷ್ಟು ಲೋನ್ ಅನ್ನು ತಗೊಂಡಿದ್ದೀನಿ, ತಾನು ಹೇಗ್ ಮನೆ ಕಟ್ಟಿದೆ ಅನ್ನುವಂಥದ್ದನ್ನ ಕನ್ವೆ ಮಾಡ್ತಿದ್ದಾರೆ ಅಂತ. ಯಾಕೆಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ರಾಜಕೀಯದಲ್ಲಿ ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆ. ವೆಲ್ ಸರ್, ಈ ಕುರ್ಚಿಯ ಮೇಲೆ ಕೂತಿದ್ದಾಗ ಒಂದು ತೃಪ್ತಿಯ ಭಾವ ಇದೆಯಾ, ನಾನು ಜನರಿಗೆ ಸಂಪೂರ್ಣವಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ? ನಾನು ಈ ಕುರ್ಚಿ ಅನ್ನಕ್ಕಿಂತಲೂ ನನಗೆ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಾರ ಅವ್ರು ಕೂಡ ಚೆನ್ನಾಗಿದ್ರೆ ನನಗೆ ತೃಪ್ತಿ ಆಗೋದು. ಕುರ್ಚಿ ಮುಖ್ಯ ಅಲ್ಲ ನನಗೆ. ನಮ್ ಜನರ ಕಾರ್ಯಕರ್ತರು, ನಮ್ ಪಕ್ಷದ ಹಿರಿಯ ಮುಖಂಡರು, ಕ್ಷೇತ್ರ ಜನಗಳು ಈ ಎಲ್ಲೇ ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಕ್ಷೇತ್ರ ಜನ ಮೊದಲನೇದಾಗಿ. ನನ್ನ ಮೊದಲನೇ ಜನ ಯಾರೇ ನನ್ನ ಪಾಲಿದ್ದೇವರು ನನ್ನ ಗ್ರಾಮೀಣ ಕ್ಷೇತ್ರ ಜನ ಅಂತಕ್ಕಂಥದ್ದು ಕೂಡ ಯಾವತ್ತೂ ಮರಿಲಿಕ್ಕಾಗಲ್ಲ. ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ನನ್ನ ಕ್ಷೇತ್ರ ಜನನೇ ನನ್ನ ಮುಖ್ಯ ಅಂತಕ್ಕಂಥದ್ದು. ಓಕೆ, ವೆಲ್ ಸರ್, ಅಂಬೇಡ್ಕರ್ ಅವರ ಮತ್ತು ಬಸವ ಬುದ್ಧನ ತತ್ವಗಳನ್ನ ಅಳವಡಿಸಿಕೊಂಡಿದ್ದೀರಿ ಅಂತ ಅನಿಸ್ತದೆ. ಮತ್ತೊಂದು ಕಡೆ ಅಖಂಡ ಭಾರತದ ಪರಿಕಲ್ಪನೆ ಸಾರುವಂತಹ ಫೋಟೋ ಇದೆ. ಏನ್ ನೆನಪಾಗುತ್ತೆ ಸರ್? ಪ್ರತಿನಿತ್ಯವೂ ಕೂಡ ಇದನ್ನೇ ನೋಡಿ ಕೂತ್ಕೋಬೇಕಾಗ್ತದೆ ಈ ಕುರ್ಚಿ ಮೇಲೆ. ಭಾರತ್ ಮಾತಾ ಅಂತಕ್ಕಂಥ ಕೂಡ ಇಡೀ ದೇಶಕ್ಕೆ ಗೊತ್ತಿದ್ದಂತ ವಿಷಯ. ಒಂದು ಅಣ್ಣ ಬಸವಣ್ಣ ವಿಶ್ವಗುರು ಅಂತಕ್ಕಂಥದ್ದು ಇವತ್ತು ಅಣ್ಣ ಬಸವಣ್ಣ ವಿಶ್ವಗುರು ಅವರು ಹಾಕೊಂಟದ ಮಾರ್ಗದರ್ಶನ. ಇವತ್ತು ನಾವು ಏನೇ ಅದಕ್ಕೆ ರಾಜಕೀಯದಲ್ಲಿ ನಮ್ಗೆ ಯಾರಾದ್ರೂ ಕೂಡ ಈ ಮಟ್ಟ ತಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಕೂಡ ನೆನ್ಪಿಡ್ಲೇಬೇಕು. ಅವ್ರ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ಶಾಸಕರಾಗಲಿಕ್ಕೆ ಕಾರಣ ಏನಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಕೂಡ ಹೇಳ್ಬೇಕು. ಅವ್ರಲ್ಲಿಂದ ನಾವು ಈ ಮಟ್ಟಕ್ಕೆ ತನ ಬೆಳೆದಿದ್ದೆವು. ಸರ್, ಯಾವಾಗ್ಲೂ ಕೂಡ ಅಂಬೇಡ್ಕರ್ ಅವರ ವಿಚಾರ ಬಂದಾಗ ಕಾಂಗ್ರೆಸ್ ತನ್ನದೇ ಸ್ವತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ಟೈಮ್ ಮಾಡುತ್ತೆ. ಆದ್ರೆ ಅತಿ ಹೆಚ್ಚಾಗಿ ಅಂಬೇಡ್ಕರ್ ಅವರ ಪ್ರತಿ ಪ್ರೀತಿಯನ್ನ ತೋರಿಸೋದು ಬಿಜೆಪಿಯಲ್ಲಿರುವಂತವ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತಿ ಗೌರವ ಕೊಟ್ಟಂತ ಪಕ್ಷ ಯಾವ್ದಿದ್ರು ಅದು ಭಾರತೀಯ ಜನತಾ ಪಾರ್ಟಿ. ಅದರಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ 11 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ 11 ವರ್ಷ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತಿ ಗೌರವ ಕೊಟ್ಟಂತ ಯಾರಿದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮತ್ತು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಕೂಡ ಯಾವತ್ತೂ ಮರಿಬಾರ್ದು. ಇವತ್ತು ಅನೇಕ ಕಾಂಗ್ರೆಸ್ದವರೆಲ್ಲ ಸಂವಿಧಾನ ಬುಕ್ ಹಿಡ್ಕೊಂಡು ತಿರುಗಾಡ್ತಿರ್ತಾರ. ಅದ್ರಲ್ಲಿ ಅವ್ರಿಗೆ ಏನ್ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಅದ್ರ ಅನೇಕ ಜನ ಮಾತಿರ್ತಾರೆ ಸಂವಿಧಾನ ಅಂತಾರ. ಸಂವಿಧಾನದಲ್ಲಿ ಒಂದು ಕಾಂಗ್ರೆಸ್ ಎಲ್ಲ ಜನರು ಕೂಡ ಅಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಕೂಡ ಯಾವ್ದು ಕೆಲಸ ಮಾಡಿ ಕಾಂಗ್ರೆಸ್ ಸಂವಿಧಾನ ವಿರುದ್ಧಗೆ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಕರೆಕ್ಟ್. ಇನ್ಫ್ಯಾಕ್ಟ್ ಅವರ ವಿರುದ್ಧ ಷಡ್ಯಂತ್ರ ಮುಂಬೈ ಚುನಾವಣೆಯಲ್ಲಿ ಮಾಡಿದ್ದು ಜಗತ್ ಜಾಹೀರದ ಎಲ್ಲವೂ ಕೂಡ. ವೆಲ್ ವೀಕ್ಷಕರೇ, ಸೊ ನೋಡಬಹುದು ಟೇಬಲ್ ನ ಮೇಲೆ ಒಂದು ಕಡೆ ಭಾರತದ ಸಾರ್ವಭೌಮತೆಯನ್ನ ಸಾರುವಂತಹ ಚಿಹ್ನೆ, ಮತ್ತೊಂದು ಕಡೆ ಅದ್ಭುತವಾಗಿರುವಂತಹ ವಿಘ್ನ ನಿವಾರಕನ ವಿಗ್ರಹ. ಸರ್, ನರೇಂದ್ರ ಮೋದಿ ಅವ್ರದ್ದು ತುಂಬಾ ಅದ್ಭುತವಾಗಿರುವಂತಹ ಒಂದು ಪ್ರತಿಮೆ ಇದೆ. ಯಾರು ಗಿಫ್ಟ್ ಮಾಡಿದ್ದು, ಯಾವ ಸಂದರ್ಭದಲ್ಲಿ ಅಂತ? ಕಾರ್ಯಕರ್ತರು ನಮ್ಗೆ ಬಂದು ಗಿಫ್ಟ್ ಮಾಡಿದ್ದು. ಈ ದೇಶಕ್ಕೆ ಈಗ ವಿಶ್ವಗುರು ಅಣ್ಣ ಬಸವಣ್ಣ ಅಂತ ಯಾವ ರೀತಿ ಹೇಳ್ತೀವಿ, ಇಡೀ ನಮ್ಮ ಭಾರತ ದೇಶಕ್ಕೆ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದೇಶನೇ ಮೆಸ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು.
ಇವತ್ತು ನರೇಂದ್ರ ಮೋದಿ ಅವರು ಇರೋದ್ರಿಂದ ನಮ್ಮ ಭಾರತ ಸೇಫ್ ಆಗಿದೆ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೇನೆ ನಿಮ್ಗೆ. ಮತ್ತೊಂದು ಕಡೆ ಶ್ರೀರಾಮಚಂದ್ರ ಮಂದಿರ್ ವಹಿ ಬನಾಯಂಗೆ ಅನ್ನುವಂತಹ ಧ್ಯೇಯ ಇತ್ತು. ಸೊ ಇವತ್ತು ಆ ಪರಿಕಲ್ಪನೆಯೂ ಪೂರ್ತಿಯಾಗಿದೆ. ಇನ್ಫ್ಯಾಕ್ಟ್ ನಾನು ಕೂಡ ಹೋಗಿ ರಾಮಲಲ್ಲನ ದರ್ಶನ ಪಡೆದೆ. ಹೇಗಿತ್ತು ಅಯೋಧ್ಯೆಯ ಭೇಟಿ ಅಂತ ತಮ್ಮ ಒಂದು ಭೇಟಿ? ಅನೇಕ ವರ್ಷಗಳಿಂದ ಕನಸಿದ್ದಂತ ಶ್ರೀರಾಮಚಂದ್ರ, ಆದ್ರೆ ಅದು ಯಾವ್ದು ಕನಸು ನರ್ಸ್ ಮಾಡ್ಲಿಕ್ಕೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಒಳ್ಳೆಯದಂತ ಇವತ್ತೊಂದು ಭಗವಂತದ ಮಂದಿರ ಕೂಡ ಕಟ್ಟಿದೆ. ಇಡೀ ದೇಶ ಮೆಚ್ಚತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿ ಅವ್ರು ಮಾಡ್ರಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ನಾನೀಗ ನಿಂತಿರುವಂತದ್ದು ಬಸವರಾಜ ಮತ್ತಿಮೂಡ್ ಅವರ ಒಂದು ಕಚೇರಿಯ ಆವರಣದಲ್ಲಿ. ಸೊ ಇದು ಅವರ ಕ್ಯಾಬಿನ್. ಮತ್ತಷ್ಟು ರಾಜಕೀಯ ಧುರೀಣರ ಮತ್ತು ವ್ಯಕ್ತಿತ್ವಗಳ ಒಂದು ಪರಿಚಯವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಸರ್, ಇಷ್ಟೊಂದು ಫೋಟೋಗಳನ್ನ ಹಾಕೊಂಡಿದ್ದೀರಿ, ಹೇಗ್ ಪ್ರೇರಣೆ ಆಗ್ತಾರೆ ಇದ್ರಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಅಂತ? ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಜನಸಂಘ ಇದ್ದಂತ ಸಂದರ್ಭದಲ್ಲಿ ಅವ್ರು ಭಾರತೀಯ ಜನತಾ ಪಾರ್ಟಿ ಇವತ್ತೆಷ್ಟು ಬೆಳಿಲಿಕ್ಕೆ ಅನ್ನೋದಕ್ಕೆ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಅಂತ ನಾವು ಹೇಳಕ್ ಬಯಸ್ತಾ ಇದ್ದೇವೆ. ಅವ್ರು ಅವಾಗ ಅವ್ರು ವಿಚಾರ ಮಾಡಿದಂತ ಕೆಲಸ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಅವತ್ತು ಅವ್ರು ಕನ್ಸ್ಕೊಂಡಿದ್ರು ಮುಂದೆ ಭಾರತ ದೇಶ ಇವೆಲ್ಲ ಆಗ್ಬೇಕು, ಹಿಂಗಿರ್ಬೇಕು ಅಂತಕ್ಕಂಥದ್ದು. ಏನ್ 60-70 ವರ್ಷಗಳ ಹಿಂದೆ ಕನ್ಸ್ಕೊಂಡಂತ ಇವತ್ತು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಮತ್ತೊಂದು ಫೋಟೋ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಬಹಳ ವರ್ಷಗಳ ಹಿಂದೆ ಹಿಡಿದು ಶ್ಯಾಮ ಪ್ರಸಾದ್ ಮುಖರ್ಜಿ ಮೇಲೆ ಅವರು ಕೂಡ ಪಕ್ಷಗೋಸ್ಕರ ಅನೇಕ ಕೆಲಸ ಮಾಡಿದಂತವ್ರು ಹಿರಿಯವರು, ಅವ್ರ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ವಾಜಪೇಯಿ ಅವರು ಮತ್ತು ಅಡ್ವಾಣಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತಿನ ದೇಶದಲ್ಲಿ ಒಂದು ಗ್ರಾಮ ಪಂಚಾಯತಿ ಒಂದು ಸೀಟ್ ಕಡಿಮೆ ಇದ್ರೆ ಯಾರ್ಯಾರ್ದು ತಂದು ಅಧಿಕಾರ ವಹಿಸ್ಬೇಕಂತ ಮಾಡ್ತಾ ಇದ್ದಾರೆ. ಒಂದು ಸೀಟ್ ಕಡಿಮೆ ಬಿದ್ದರೆ ಅವ್ರು ರಿಸೈನ್ ಮಾಡ್ತಕ್ಕಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವತ್ತೂ ಕೂಡ ರಾಜಕೀಯ ಅವರು ನನಗೆ ಬೇಕು ಅಂತಕ್ಕಂಥದ್ದು ಅಂದವ್ರಲ್ಲ. ಆದ್ರೆ ಜನ ನಮ್ ತಿರಾಕ್ತರ್ ಮಾಡ್ರೆ ಬೇಡ ಅಂತ ರಾಜೀನಾಮೆ ಕೊಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಅಂತಂದ ಪ್ರಧಾನ ಮಂತ್ರಿಗಳು ನಮ್ಮ ದೇಶದಲ್ಲಿದ್ದು ಇಂತಿಂತ ಅವ್ರ ನೇತೃತ್ವದಲ್ಲಿ ಇವತ್ತೊಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅವರೊಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ನರೇಂದ್ರ ಮೋದಿ ಅಂತಕ್ಕಂಥದ್ದು ಕೂಡ ಇವತ್ತು ನೆನೆಸ್ತಕ್ಕಂಥ ದಿನಗಳು ಇವತ್ತು ನಮ್ಮ ದೇಶದಲ್ಲಿ ಇದೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಮೋದಿ ಅವ್ರ ಬಗ್ಗೆ ಹೆಚ್ಚು ಕೇಳೋದೇ ಬೇಡ. ತಮ್ಮ ಪ್ರತಿಯೊಂದು ಮಾತಲ್ಲೂ ಕೂಡ ಮೋದಿ ಮೋದಿ ಅನ್ನುವಂತಹ ಮಂತ್ರ ಇದೆ. ಮನ್ ಕಿ ಬಾತ್ ನಲ್ಲಿ ಕಲಬುರಗಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಸ್ವಸಹಾಯ ಸಂಘಗಳ ವಿಚಾರದ ಕುರಿತಾಗಿ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಅಟ್ ಪ್ರೆಸೆಂಟ್ ಅದರ ಸ್ಟೇಟಸ್ ಹೇಗಿದೆ ಸರ್? ಮನ್ ಕಿ ಬಾತ್ ಅಂತಕ್ಕಂಥ ಯಾವ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಿಲ್ಲ. ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಆಡಳಿತ, ನರೇಂದ್ರ ಮೋದಿ ಅವರು ಇವತ್ತು ಅವರ ಆಶೀರ್ವಾದದಿಂದ ಅನೇಕ ಜನರು ಇವತ್ತು ಕುಟುಂಬಗಳು, ಸಣ್ಣ ಸಣ್ಣ ಕುಟುಂಬಗಳೆಲ್ಲ, ಬೀದಿ ವ್ಯಾಪಾರಿಗಳೆಲ್ಲ ನರೇಂದ್ರ ಮೋದಿಜಿ ಅವರ ಆಶೀರ್ವಾದದಿಂದ ಒಳ್ಳೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವತ್ತು ರೊಟ್ಟಿ ಅಂತಕ್ಕಂಥದ್ದು ಇಲ್ಲಿ ಇದ್ದವರಿಂದ ನರೇಂದ್ರ ಮೋದಿ ಅವರು ಅವ್ರದೇ ಹೆಸರು ಮಾತಾಡಿದ್ದು. ಮುದ್ರಾ ಯೋಜನೆಯಲ್ಲೂ ಅನೇಕ ಲೋನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಇದಾವ. ನರೇಂದ್ರ ಮೋದಿ ಅವರು ಕೊಡ್ತಕ್ಕಂಥ ಆಡಳಿತ ಜನರು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಯಾರಿದ್ದಾರೆ ನರೇಂದ್ರ ಮೋದಿ ಅವ್ರಲಿಂದ ಅಂತ ನಾವು ಹೇಳಕ್ ಬಯಸ್ತಾ ಇದ್ದೇವೆ. ಅಮೇಜಿಂಗ್ ಸರ್, ನನಗೆ ಬಹಳ ಖುಷಿ ಆಗೋದು ಯಾವಾಗ್ಲೂ ಕೂಡ ವಿಜಯೇಂದ್ರ ಅವರು ಬಂದ್ರೆ ಕಲಬುರಗಿ ಜಿಲ್ಲೆಗೆ ಅವರ ಎಂಟ್ರಿ ಆದ ತಕ್ಷಣ ನೀವೇ ಹೋಗಿ ಅವರನ್ನು ವೆಲ್ಕಮ್ ಮಾಡ್ತೀರಿ. ಮತ್ತು ಅಷ್ಟೇ ಆಕ್ಟಿವ್ ಆಗಿ ಪಕ್ಷದ ಚಟುವಟಿಕೆಗಳೆಲ್ಲವೂ ಕೂಡ ಸಕ್ರಿಯವಾಗಿ ಮಾಡ್ತಾ ಇದ್ದೀರಿ. ಯಾಕೆಂತಂದ್ರೆ ಬಿಜೆಪಿ ಶಾಸಕರು ತುಂಬಾ ಕಡಿಮೆ ಈ ಭಾಗದಲ್ಲಿ. ಲೈಕ್ ಹೇಗೆ ಪಕ್ಷ ಸಂಘಟನೆ ಹೇಗಾಗ್ತಿದೆ ಕಲಬುರಗಿಯಲ್ಲಿ? ಇವತ್ತು ರಾಜ್ಯದ ಅಧ್ಯಕ್ಷರ ವಿಜೇಂದ್ರ ಅಣ್ಣವ್ರು ಆಗಿದ್ಮೇಲೆ ಒಳ್ಳೆ ರೀತಿಯಲ್ಲಿ ಸಂಘಟನೆ ನಡೀತಾ ಇದೆ. ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಜನರು. ಇವತ್ತು ನಮ್ಮಲ್ಲಿ ಇವತ್ತು ನಮ್ಮ ಸರ್ಕಾರ ಇಲ್ಲದೆ ಇರಬಹುದು, ಆದ್ರೂ ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಸಂಘಟನಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲವರು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಸಂತೋಷ್ ಅವ್ರು ಯಾವ್ದು ಅಧಿಕಾರ ಬೇಕಂತಂದವರಲ್ಲ, ಈ ದೇಶಗೋಸ್ಕರ, ಪಾರ್ಟಿಗೋಸ್ಕರ, ಸಂಘಟನೆಗೋಸ್ಕರ ಹಗಲೆಲ್ಲ ಟೈಮ್ ಕೊಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಕೂಡ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ಸಂಘಟನೆ ಕೆಲಸಗಳು ನಡೀತಾ ಇದೆ. ಅದು ಮೇನ್ ಮುಖ್ಯ ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಸಂಘಟನೆ ಮಂತ್ರಿ ಸಂತೋಷ್ ಅವ್ರ ನೇತೃತ್ವದಲ್ಲಿ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಅಮೇಜಿಂಗ್. ವೆಲ್ ವೀಕ್ಷಕರೇ, ನಾನ್ ನಿಮ್ಗೆ ಹೇಳ್ತಿದ್ನಲ್ಲ, ಸೊ ಕಲಬುರಗಿ ಭಾಗದಲ್ಲಿ ಇರೋದು ಇಬ್ಬರೇ ಬಿಜೆಪಿ ಶಾಸಕರು, ಒಬ್ರು ಜಾಧವ್ ಅವರು, ಮತ್ತೊಂದು ಮತ್ತಿಮೂಡ್ ಅವರು. ಸೊ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಯಾವಾಗ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ರೀಲ್ಸ್ ಗಳಲ್ಲಿ ಹೆಚ್ಚು ಓಡಾಡ್ತಿರ್ತಾರೆ. ಸರ್, ಪಕ್ಷಕ್ಕಾಗಿ ಓಡಾಡುವಂಥದ್ದು ಇದೆಯಲ್ಲ, ಅದು ಗೆದ್ದ ನಂತರ ಕೆಲವರಲ್ಲಿ ಇರೋದಿಲ್ಲ. ಆಕ್ಚುಲಿ ಗೆದ್ದ ಮೇಲೂ ಕೂಡ ಪಕ್ಷಕ್ಕಾಗಿ ದುಡಿಯುವಂಥದ್ದು ಮತ್ತು ಚಾಲೆಂಜಸ್ ಗಳನ್ನ ಫೇಸ್ ಮಾಡುವಂಥದ್ದು, ಅದು ಕೂಡ ಒಂದು ದೊಡ್ಡ ಚಾಲೆಂಜ್. ಲೈಕ್ ಆ ಚಾಲೆಂಜ್ ನ ಹೇಗೆ ನೋಡ್ತೀರಿ ಅಂತ ತಾವು? ಇವತ್ತು ಜನರು ನಮಗೆ ಶಾಸಕರಾಗಬೇಕಂತೀರೋ ತಿರುಗಾಡ ಶಾಸಕರಾಗ್ತೀವಿ. ಅದಕ್ಕಿಂತ ಹೆಚ್ಚಿನ ಕೆಲಸ ಜನರ ಕೆಲಸ, ಶಾಸಕರು ಮಾಡ್ತಕ್ಕಂಥ ಮೇನ್ ಕಾರಣೀಭೂತರು ನಮ್ಮ ಕಾರ್ಯಕರ್ತರು.
ನಾವು ಗೆದ್ದದ್ ಮುಖ್ಯ ಅಲ್ಲ, ಗೆದ್ದ ಮೇಲೆ ಜನರಿಗೆ ಏನ್ ಕೆಲಸ ಅದ ಅಂತಕ್ಕಂಥ ಜನರ ಹತ್ರ ಹೋಗಿ ನಾವು ಕೆಲಸ ಮಾಡ್ತಕ್ಕಂಥದ್ದೇ ಒಂದು ಇಂಪಾರ್ಟೆನ್ಸ್ ಇದೆ. ಇಲ್ಲ ಅಂತಂದ್ರೆ ಏನಾಗ್ತದೆ, ಜನರ ಗೆದ್ದೆತನ ಬರ್ತಾರ, ಗೆದ್ದ ಮೇಲೆ ಬರಂಗಿಲ್ಲ ಅಂತಕ್ಕಂಥದ್ದು ಇರ್ತದ. ಈ ನಮ್ ಸರ್ಕಾರ ಇರ್ಲಿಕ್ಕಿಲ್ಲ ಈ ಸರ್ತಿ. ಆದ್ರೆ ಇಲ್ಲಂದ್ರೂ ಕೂಡ ಜನರ ಗ್ರಾಮೀಣ ಕ್ಷೇತ್ರದಲ್ಲಿ ನಂಗೆ 2 ಬಾರಿ ಶಾಸಕರು ಮಾಡ್ರ, 13,000 ಮತಗಳಿಂದ ಅಂತಲ್ಲಿ ಗೆಲ್ಲಿಸಿದಾರ. ಇವತ್ತು ಜನರಿಗೋಸ್ಕರ ನಮ್ಮಿಂದ ಏನ್ ಸಾಧ್ಯ ಆಗ್ತದೆ ಜನರ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕರ್ತರ ಮೇನ್ ನಾವು ಮೊದಲೇ ಹೇಳಿದೆ, ನಮ್ ಕಾರ್ಯಕರ್ತರು ನಮ್ಮ ಪಾಲಿನ ದೇವರು ಅಂತಕ್ಕಂಥದ್ದು ಕೂಡ. ನಾವು ಮನೆ ದೇವ್ರಿಗೆ ಹೋಗಿ ದರ್ಶನ ಮಾಡೋಕ್ಕಿಂತ ಕಾರ್ಯಕರ್ತರ ದರ್ಶನ ಮಾಡಿದ್ರೆ ನಾವು ತೃಪ್ತಿಯಾಗಿರ್ತೀವಿ ಅಂತಕ್ಕಂಥ ಹೇಳಕ್ ಬಯಸ್ತಾ ಇದ್ದೇನೆ ನಿಮಗೆ. ಮೊನ್ನೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ರು ಸರ್. ಅವ್ರು ಬಂದಾಗ ಒಂದಷ್ಟು ಬೆಳವಣಿಗೆಗಳಾಯ್ತು. ಅವ್ರಿಗೂ ಮತ್ತು ಈ ಜಿಲ್ಲೆಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ. ಲೈಕ್ ಯಾಕೆ ಅಷ್ಟೆಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ? ಛಲವಾದಿ ನಾರಾಯಣ ಸ್ವಾಮಿ ಇವತ್ತು ನಮ್ಮದ ವಿಧಾನ ಪರಿಷತ್ನ ಅಪೋಸಿಷನ್ ಲೀಡರ್. ಏನೇ ಕೆಲಸಗಳಿದ್ರು ಗುಲ್ಬರ್ಗ ಅಷ್ಟೆಲ್ಲ ಇಡೀ ಕರ್ನಾಟಕ ರಾಜ್ಯ ಸುತ್ತಾಡಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಜನ ಇರ್ತಕ್ಕಂಥ ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಕೆಲವು ಜನ ಇರೋರೆ. ಈಗ ನಂಬಲಕ್ಕೆ ಈಗ ಯಾರದೇ ಬಗ್ಗೆ ಏನೇ ಮಾತಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಯಾವ ರೀತಿ ವಾತಾವರಣ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದನ್ನು ಏನಿಲ್ಲ, ಅವ್ರ ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ಅನೇಕ ಸಭೆಗಳು ಮಾಡ್ತಾರ, ಜನರು ಭೇಟಿ ಆಗ್ತಾರ, ಬರ್ತಾ ಇರ್ತಾರ. ಯಾರು ಮಾತಾಡೋ ಆಡ್ತಿರ್ತಾರ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ದೇನ್ ಕೆಲಸ ನಾವು ಮಾಡ್ತಕ್ಕಂಥದ್ದೇ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಅಮೇಜಿಂಗ್. ಓಕೆ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಈ ಭಾಗದಲ್ಲಿ ಪ್ಯಾನ್ ಮಾಡಿ ತೋರಿಸ್ತೀನಿ. ಅವರ ಇಡೀ ಕ್ಯಾಬಿನ್ ಅನ್ನ ನೀವು ನೋಡಬಹುದು. ತಾನು ಕೂರುವಂತಹ ಜಾಗದ ಹಿಂದೆ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣ ಅವರು ಹಾಗೂ ಅಖಂಡ ಭಾರತದ ಪರಿಕಲ್ಪನೆ ಸಾರುವಂತಹ ಭಾವಚಿತ್ರ ಮತ್ತು ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ಅದ್ಭುತವಾದಂತಹ ವಿಗ್ರಹ. ಅದರ ಜೊತೆಗೆ ಎಡಭಾಗದಲ್ಲಿ ಡಾಕ್ಟರ್ ಸಾಹೇಬ್ರಿದ್ದಾರೆ. ಸೊ ಹೆಡ್ಗೆವಾರ್ಜಿ ಅವರ ಒಂದು ಫೋಟೋವನ್ನ ಇಟ್ಕೊಂಡಿದ್ದಾರೆ ಮತ್ತು ಜನ ಕೊಡುವಂತ ನೆನಪಿನ ಕಾಣಿಕೆಗಳು ಹಾಗೂ ಶ್ರೀರಾಮಚಂದ್ರನ ಒಂದು ಅದ್ಭುತವಾಗಿರುವಂತಹ ಫೋಟೋ ಇದೆ. ಸೊ ಈಗ ನಾವು ಜನರನ್ನ ಭೇಟಿ ಮಾಡುವಂತಹ ಕಾರ್ಯಕ್ರಮ ಏನ್ ಪ್ರತಿನಿತ್ಯ ಆಗ್ತಾ ಇರುತ್ತೆ. ಸೊ ಆ ಕ್ಯಾಬಿನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಶಾಸಕರ ಬಳಿ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಬರ್ತಾರೆ. ಈ ಜಾಗದಲ್ಲಿ ಕೂತ್ಕೊಂಡು ಶಾಸಕರು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದಕ್ಕೆ ಜನಸ್ಪಂದನ ಅಂತ ಹೆಸರು ಕೂಡ ಇದೆ. ಲೈಕ್ ಪ್ರತಿನಿತ್ಯ ಎಷ್ಟು ಜನ ಬರ್ತಾರೆ ಸರ್? ಏನು ಹೆಚ್ಚಾಗಿ ಸಮಸ್ಯೆಗಳನ್ನ ತಗೊಂಡ್ ಬರ್ತಾರೆ ಅಂತ? ನಂಬರ್ ಡೈಲಿ 300 to 400 ಜನ ಬೆಳಿಗ್ಗೆ. ಇವತ್ತು ಕಂಟಿನ್ಯೂ ಮಳಿ ಬರ್ತಾ ಇದೆ, ಅದಕ್ಕೆ ಜನ ಯಾರು ಬಂದಿಲ್ಲ. ಆದ್ರೂ ಡೈಲಿ ನಮ್ಮಲ್ಲಿ 300 ಜನಕ್ಕಿಂತ ಜಾಸ್ತಿನೇ ಜನ ಬರ್ತಾ ಇರ್ತಾರೆ. ಆದ್ರೆ ಅವ್ರಿಗೊಂದು ಜನರಿಗೊಂದು ಕೆಲಸ ಹೆಚ್ಚಿರ್ಲಿಕ್ಕೆ ಕಡಿಮೆ. ಶಾಸಕರಿಗೆ ಭೇಟಿ ಆಗೋದ್ರ ನಮ್ಗೆ ಒಳ್ಳೇದಪ್ಪ, ಶಾಸಕರಿಗೆ ಭೇಟಿಯಾಗಿ ಬರೋಣ. ಇಡೀ ನನ್ನ ಕ್ಷೇತ್ರ ಜನ ಹೆಂಗದ, ಯಾವುದೇ ನಮ್ಗೆ ಟೆನ್ಷನ್ ಇಲ್ಲದೆ ನಮ್ಲಿಂದ ಏನಾಗ್ತದೆ ಜನಗಳೇ ಮಾತಾಡ್ತಾರೆ. ಈಗ ನಮ್ ಸರ್ಕಾರ ಇಲ್ಲ, ಶಾಸಕರು ಕೆಲಸ ಮಾಡ್ಲಿಕ್ಕೆ ಕಡಿಮೆ ಆಗ್ಬೋದು, ಆದ್ರೆ ಶಾಸಕರಿಗೆ ಭೇಟಿಯಾಗಿ ಹೋಗೋಣ ಅಂತಕ್ಕಂಥ ಅವ್ರ ಬಳಿ ಒಂದು ಇಚ್ಛೆಯಲ್ಲಿ ಬರ್ತಾರೆ. ಒಳ್ಳೆ ರೀತಿ ಜನ ಬರ್ತಾರ, ಕುಂದಿರ್ತಾರ, ನಮ್ಮ ಜೊತೆ ಮಾತಾಡ್ತಾರ, ನಾಲ್ಕು ಚರ್ಚೆ ಮಾಡ್ತಾರ. ಒಳ್ಳೆ ಕೆಟ್ಟದೆಲ್ಲ ಹೇಳ್ಕೊತೀವಿ. ನಮ್ದೇನ್ ಪ್ರಾಬ್ಲಮ್ ಅವ್ರಿಗೆ ಹೇಳ್ತೇವೆ, ಅವ್ರದೇನ್ ಪ್ರಾಬ್ಲಮ್ ನಮಗೆ ಹೇಳ್ತಾರ. ಮಾಡ್ಲಿಕ್ಕೆ ಏನ್ ಸಾಧ್ಯದಲ್ಲ, ಏನಾಗ್ತದ ಕೆಲಸ ಕೂಡ ನಾವು ಮಾಡ್ತಾ ಇರೋದು. ಸರ್, ಜನಕ್ಕೆ ಕನ್ವೆ ಮಾಡೋದು ಬಹಳಷ್ಟು ವಿಚಾರಗಳಲ್ಲಿ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ತಾವು ಬಿಜೆಪಿ ಶಾಸಕರಿದ್ದೀರಿ ಮತ್ತು ಈಗ ಇರುವಂತಹ ಸರ್ಕಾರ ಕಾಂಗ್ರೆಸ್ನದ್ದು. ಒಂದು ಕಡೆ ಅವ್ರದೇ ಶಾಸಕರಿಗೆ ಅನುದಾನ ಸರಿಯಾದ ರೀತಿಯಲ್ಲಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಹೇಗ್ ಕನ್ವೆ ಮಾಡ್ತೀರಿ ಜನಕ್ಕೆ? ಹೇಗೆ ಒಪ್ಕೊಂಡು ಹೋಗ್ತಾರೆ ವಾಪಸ್ ಅಂತ? ಈಗ ಜನಗಳೆಲ್ಲ ಗೊತ್ತಾಗಿದೆ, ಜನಗಳೇ ಮಾತಾಡ್ತಿರ್ತಾರ. ಸರ್ ನಮ್ ಸರ್ಕಾರ ಇಲ್ಲ, ನಮ್ಗೆ ಕೆಲಸ ಮಾಡ್ಲಿಕ್ಕೆ ಕಡಿಮೆ ಆಗ್ಬೋದು, ಆದ್ರೂ ಎಷ್ಟ್ ಸಾಧ್ಯ ಆಯ್ತು ಅಷ್ಟು ಕೆಲಸ ಮಾಡ್ರಿ ಅಂತಕ್ಕಂಥದ್ದು ಕೂಡ. ಅವ್ರ ಕೆಲಸ ಮುಖ್ಯ ಶಾಸಕರು ಭೇಟಿಯಾಗಿ ಹೋದ್ರೆ ಮುಗಿದೋಯ್ತು ಅಂತ. ಓಕೆ, ಮತ್ತೊಂದು ಕಡೆ ಶಾಸಕರ ಆಪ್ತ ಸಹಾಯಕರ ಒಂದು ಡೆಸ್ಕ್ ಕೂಡ ಇದೆ. ಒಂದು ವೇಳೆ ಸರ್ ತಾವು ಬೆಂಗಳೂರಿಗೆ ಕಮಿಟಿ ಮೀಟಿಂಗ್ಗೆಲ್ಲ ಹೋದಾಗ ಇಲ್ಲಿ ಯಾರು ಅಟೆಂಡ್ ಮಾಡ್ತಾರೆ ಅಂತ? ನಮ್ PAಗಳು ನಮ್ ಅಸಿಸ್ಟೆಂಟ್ ಇರ್ತಾರ, 3-4 ಜನ ಕೆಲಸ ಮಾಡ್ತಿರ್ತಾರ. ಯಾರೇ ಬಂದ್ರು ನಮ್ ಪರ್ಸನಲ್ ದತ್ತಾತ್ರೇಯ ಪವರ್ ಅಂತ ಇರ್ತಾರ. ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರ. ಜನ ಅವ್ರ ಬಗ್ಗೆ ಹೇಳ್ತಾರೆ, ನೀವು ಇಲ್ಲಂದ್ರು ನಿಮ್ PAಗಳು ಒಳ್ಳೆ ಕೆಲಸ ಮಾಡ್ಕೊಡ್ತಾರ ಸರ್. ಹಾಸ್ಪಿಟಲ್ ಬರ್ಲಿ, ಏನೇ ಸಣ್ಣ ಪುಟ್ಟ ಸಮಸ್ಯೆ ಬರ್ಲಿ, ನಿಮ್ಗಿಂತ ಜಾಸ್ತಿ ಸ್ಪಂದನೆ ಮಾಡ್ತಾರ ಅಂತಕ್ಕಂಥ ಕೂಡ ಜನ ಹೇಳ್ತಿರುತ್ತೆ. ಯಾವ್ದು ನಮ್ಮಲ್ಲಿ ನಾನಿಲ್ಲ ಅಂತಂದ್ರೆ ಯಾರು ಇಲ್ಲ ಅಂತಕ್ಕಂಥದ್ದಿಲ್ಲ. ನಾನಿದ್ರು ಅಷ್ಟೇ ರೆಸ್ಪಾನ್ಸ್ ಇರ್ತಾನೆ, ನಾ ಇಲ್ಲ ಅಂದ್ರೂ ಕೂತ ನನ್ಕಿಂತ ಜಾಸ್ತಿ ರೆಸ್ಪಾನ್ಸ್ ನಮ್ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೊಡ್ತಾರೆ. ಓಕೆ ವೀಕ್ಷಕರೇ, ಒಂದು ಫೋಟೋ ಗ್ಯಾಲರಿ ಇದೆ, ತುಂಬಾ ಅದ್ಭುತವಾಗಿರುವಂತಹ ಗ್ಯಾಲರಿ ಇದು. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು, ನಿತಿನ್ ಗಡ್ಕರಿ ಅವರು, ನನಗೆ ಬಹಳ ಇಷ್ಟ ನಿತಿನ್ ಗಡ್ಕರಿ ಅವರು. ಅವ್ರಿಗೂ ಕೂಡ ನಾನು ಹೇಳ್ತಿದ್ದೆ, ಸರ್ ನಿಮ್ ತರ ಯಾರು ಕೆಲಸ ಮಾಡಲ್ಲ ಮತ್ತು ನೀವು ಮಾಡಿರುವಂತ ರೋಡ್ಗಳನ್ನ ನೋಡಿ ನಿದ್ದೆ ಬರುತ್ತೆ ಸರ್ ಗಾಡಿ ಚಾಲವನ್ನೇ ಮಾಡುವಂತವ್ರಿಗೆ ಅಂತೀನಿ. ನಿತಿನ್ ಗಡ್ಕರಿ ಅವರು ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರೋಡಿನ ಕಿಂಗ್ ಅಂತಕ್ಕಂದ್ರೆ ಕಡಿಮೆನೆ ಅವ್ರಿಗೆ. ಇಡೀ ಅವ್ರು ಮಾಡ್ತಕ್ಕಂಥದ್ದು ಇವತ್ತು ಯೋಜನೆ ಜನರು ಇವತ್ತು ಆ ಸರ್ಕಾರ ಈ ಸರ್ಕಾರ ಅಂತಕ್ಕಂಥದ್ದಿಲ್ಲ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಭಾರತ ದೇಶದ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ
ಯಾವುದು ಕೂಡ ಯಾವ ಸ್ಟೇಟ್ ನಲ್ಲಿ ಬಿಜೆಪಿ ಸರ್ಕಾರ ಅದ ಇಲ್ಲ ಅಂತ ನೋಡ್ತಾ ಇರೋದು ಅವ್ರಿಲ್ಲ. ಹೌದು. ಆದರೆ ಎಲ್ಲಾ ಸ್ಟೇಟಿಗೂ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಕೂಡ ಅನೇಕ ದೊಡ್ಡ ದೊಡ್ಡ ಯೋಜನೆ, ಭಾರತ್ ಮಾಲ್ ಅಂತಕ್ಕಂಥ ದೊಡ್ಡ ಯೋಜನೆಗಳು, ಸಾವಿರಾರು ಕೋಟಿಗಳು, ಏನು 10,000 ಕೋಟಿ 20,000 ಕೋಟಿ, ಗಡ್ಕರಿ ಹತ್ತರ ಏನ್ ಕೆಲಸ ನೋಡಿದ್ರ ನನ್ಗನ್ಸ ಮಟ್ಟಿ 5,000 10,000 ಕೋಟಿ ಮೇಲ್ಪಟ್ಟಿ ಕೆಲಸಗಳು ಇರ್ತಕ್ಕಂಥದ್ದು ಒಂದೊಂದು ಪ್ರಾಜೆಕ್ಟ್ ಅವ್ರು ಅಂತಂತವ್. ಇಡೀ ದೇಶದಲ್ಲಿ ಇವತ್ತು ನಿತಿನ್ ಗಡ್ಕರಿ ಅಂತಕ್ಕಂಥ ಇಡೀ ದೇಶ ಸಣ್ಣ ಹುಡುಗರು ಕೂಡ ಯಾವ್ದನ್ನ ರೋಡ್ ನೋಡಿದ್ರೆ ನಿತಿನ್ ಗಡ್ಕರಿ ಮಾಡ್ತಾರೆ ರೋಡ್ ಅಂತಕ್ಕಂಥ ಆ ರೀತಿ. ಇನ್ಫ್ಯಾಕ್ಟ್ ನಾನು 13 ರಾಜ್ಯಗಳನ್ನ ಪರ್ಯಟನೆ ಮಾಡೋ ಟೈಮಲ್ಲಿ ರಸ್ತೆಗಳನ್ನ ನೋಡಿ ನಮ್ ಡ್ರೈವರ್ ಹೇಳ್ತಿದ್ದ, ನಿತಿನ್ ಗಡ್ಕರಿ ಅವರು ಮಾಡಿರೋ ಈ ರೋಡ್ಗಳನ್ನ ನೋಡಿ ನನಗೆ ಗಾಡಿ ಓಡಿಸಿ ನಿದ್ದೆ ಬಂದ್ಬಿಡುತ್ತೆ ಸರ್, ಎಲ್ಲೂ ಒಂದ್ ಕಡೆ ಹಳ್ಳ ಇರಲ್ಲ, ಮತ್ತೊಂದಿರಲ್ಲ, ಆರಾಮಾಗಿ ಹೋಗ್ಬೋದು ಅಂತ. ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಗಡ್ಕರಿ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು. ಸರ್, ಅಮಿತ್ ಶಾ ಅವ್ರ ಜೊತೆ ಒಂದು ಫೋಟೋ ಇದೆ, ಯಾವ ಸಂದರ್ಭದಲ್ಲಿ ತೆಗೆಸಿಕೊಂಡಂತಹ ಫೋಟೋ ಅದು ಅಂತ? ಎಲೆಕ್ಷನ್ ಪ್ರಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಓಕೆ. ನಾವೆಲ್ಲ ಅಭ್ಯರ್ಥಿಗಳಾದ್ರು ಕೂಡ ಎಲ್ಲರೂ ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳಕ್ ಕೂಡ ಪ್ರಯತ್ನ ಮಾಡಿದ್ದೆ. ಅವ್ರ ಹಳೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿ ಆಡಳಿತ ನಡೆದ ಅಂತಕ್ಕಂಥ ಕೂಡ ನಾವು ಬಿಜೆಪಿದವರು ಬೇಡ, ಅಪೋಸಿಷನ್ ಅವ್ರ ಕೈಲಿ ಕೇಳಿದ್ರು ಹೇಳ್ತಾ ಇದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರ ನೇತೃತ್ವ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂತಕ್ಕಂಥ. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನಾನು ಅಮಿತ್ ಶಾ ಅವರ ಕ್ಷೇತ್ರಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಜನ ಹೇಳ್ತಿದ್ರು, ಇನ್ಫ್ಯಾಕ್ಟ್ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ದರ್ಗಾ ಇದೆ, ಅದನ್ನ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಅಮಿತ್ ಕಾಕಾ ಕೆ ಜೈಸಾ ಕೋಯಿ ಕಾಮ್ ನಹಿ ಕರ್ತಾ ಯಹಾ ಅಂತಾರೆ. ಇಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ಇಲ್ಲೂ ಕೂಡ ಮುಸಲ್ಮಾನರು ಅಷ್ಟೇ ಈಸಿಯಾಗಿ ಬಿಜೆಪಿ ಜೊತೆ ಬೆರೀತಾರ ಅಂತ? ನನಗನ್ಸ ಮಟ್ಟಿಗೆ ಸ್ವಲ್ಪ ಪೈಲೆ ಮಾಡ್ತಾ ಇರ್ತಿದ್ರು. ಈ ಸರ್ತಿ ಈ ಕಾಂಗ್ರೆಸ್ ಸರ್ಕಾರ ಈಗ ಆಗಿದ್ಮೇಲೆ ನನ್ಗನ್ಸ ಮಟ್ಟಿಗೆ ಅವ್ರ ಫೇವರೇಬಲ್ ಜಾಸ್ತಿ ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ಕಡೆ ಫೇವರೇಬಲ್. ಓಕೆ. ಯಾಕೆ ಸರ್ ಆ ಕಮ್ಯುನಿಟಿಯ ಜನ ಒಂದು ಅಂತರ ಕಾಯ್ದುಕೊಂಡಿದಾರಲ್ಲ ಕಮಲ ಪಡೆಯಿಂದ? ಯಾಕೆ, ಹೇಗೆ ಅವರನ್ನು ಮತ್ತೆ ವಾಪಸ್ ಕರೆತರುವಂತಹ ಪ್ರಯತ್ನಗಳಾಗಬೇಕು ಅಂತ? ಕೇಂದ್ರ ಸರ್ಕಾರ ಯೋಜನೆ ಮತ್ತು ರಾಜ್ಯ ಸರ್ಕಾರ ಯೋಜನೆ ಯಾವುದೇ ಸರ್ಕಾರ ಇಲ್ಲಿ ಅತಿ ಜಾಸ್ತಿ ಉಪಯುಕ್ತ ಹೋಗ್ತಕ್ಕಂಥ ಜನ ಅದೇ ಜನನೇ. ಇವತ್ತು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳು, ಇವರು ಮೈನಾರಿಟಿಯರ, ಇವರು OBC ಇರ, ಇವ್ರು ಲಿಂಗಾಯತರ ಅಂತಕ್ಕಂಥ ಕೂಡ ಯಾವುದೇ ಯೋಜನೆ ಇಲ್ಲ. ಇಡೀ ಎಲ್ಲಾ ಯೋಜನೆಗಳು ಎಲ್ಲ ಸರಿಸಾಮಾನ್ಯ ಕೊಡ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಎಲ್ಲ ತೋಡನು ಕೂಡ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ ಬಯಸ್ತೇನೆ. ಎಲ್ಲೋ ಒಂದು ಕಡೆ ಸರ್, ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಕೆಲವರು ನಾಯಕರುಗಳು ಅವರಿಗೆ ಕೊಡುವಂತಹ ಒಂದಷ್ಟು, ಅವರು ಕೊಡುವಂತಹ ಸ್ಟೇಟ್ಮೆಂಟ್ಗಳು ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರ್ತಾ ಇದೆ ಅನ್ನುವಂಥದ್ದು ತಮ್ಗೇನಾದ್ರೂ ರಿಯಲೈಸ್ ಆಗಿದೆಯಾ? ಭಾರತೀಯ ಜನತಾ ಪಾರ್ಟಿ ಅವನು ಕೂಡ ಮೈನಾರಿಟಿ ವಿರುದ್ಧ ಇರ್ತಕ್ಕಂಥ ಪಾರ್ಟಿಯಲ್ಲಿ ನಾವ್ ಎಲ್ಲರಿಗೂ ಕೂಡ ಸರಿ ಸಮ ನೋಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ. ಆದ್ರೆ ಇದ್ದಂತ ಕಾಂಗ್ರೆಸ್ ಆಡಳಿತದಲ್ಲಿ ಆ ರೀತಿ ಬಿಂಬಿಸ್ತಾ ಇದ್ದಾರ, ಆ ರೀತಿ ಮಾಡ್ತಾ ಇದ್ದಾರ. ಆದ್ರೂ ಇವತ್ತು ಮೈನಾರಿಟಿ ಜನನು ಕೂಡ ನಾವು ಒಳ್ಳೆ ರೀತಿ ನೋಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಯಾವುದೇ ಕೂಡ ಅವ್ರಿಗೆ ಭೇದ ಭಾವ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದ್ರೆ ಇವತ್ತು ಅನೇಕ ಕಡೆ, ಇವತ್ತು UP ಕಡೆಗೆ ನೋಡಿದ್ರೆ ಮೈನಾರಿಟಿ ಜನ ಬಿಜೆಪಿ ಓಟ್ ಹಾಕ್ತಾ ಇದ್ದಾರೆ. ಇವತ್ತು ಡೆಲ್ಲಿಯಲ್ಲಿ ಮಂಚೂರಿಯಲ್ಲಿ ಕೂಡ ಮೈನಾರಿಟಿ ಜನ ಬಿಜೆಪಿ ಓಟ್ ಹಾಕಿದ್ದಾರೆ. ಇಲ್ಲಿ ಬಿ ಹಾಕ್ತಾರೆ, ಓಟ್ ಹಾಕಲ್ಲ ಅಂತೇನಿಲ್ಲ. ಆದ್ರೆ ಅವ್ರ ತಲೆಗ ಏನೇನದಂತ ಗೊತ್ತಿಲ್ಲ ನನಗ. ಆದ್ರೂ UP ಮತ್ತ ಇವತ್ತು ಡೆಲ್ಲಿ ಕಡೆ ನೋಡಿದ್ರ ಮೈನಾರಿಟಿ ಜನನು ಭಾರತೀಯ ಜನತಾ ಪಾರ್ಟಿ ಜೊತೆ ಅದಾರ. ಇವತ್ತಿಲ್ಲ ನಾಳೆ ಇವತ್ತು ನರೇಂದ್ರ ಮೋದಿ ಅವ್ರ ಆಡಳಿತ ನೋಡಿ ಇವತ್ತು ನಾಳೆನು ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆ ಬರ್ಬೋದು ಅಂತ ನಂಗೆ ಅನಿಸ್ತದೆ. ಅಮೇಜಿಂಗ್. ರಾಜನಾಥ್ ಸಿಂಗ್ ಅವರ ಜೊತೆ ಒಂದು ಅದ್ಭುತವಾಗಿರುವಂತಹ ಫೋಟೋ ಇದೆ ಸರ್. ಅವರ ಕ್ಷೇತ್ರಕ್ಕೂ ಕೂಡ ನಾನು ಹೋಗಿದ್ದೆ, ಲಕ್ನೋನಲ್ಲಿ. ಅಲ್ಲಿ ಮುಸಲ್ಮಾನರು ಅವ್ರನ್ನ ಬಿಟ್ಕೊಡೋದೇ ಇಲ್ಲ ಸರ್, ಲಕ್ನೋ ಜನ. ರಾಜನಾಥ್ ಸಿಂಗ್ ಅವರು ಪಕ್ಷ ಅವರೊಬ್ಬ ಹಿರಿಯ ನಾಯಕರು. ಇವತ್ತು ನನ್ನ ಚುನಾವಣೆ ಸಂದರ್ಭದಲ್ಲಿ 2018 ಚುನಾವಣೆ ಸಂದರ್ಭದಲ್ಲಿ ಶಾಬಾದ್ ಮತಕ್ಷೇತ್ರ ಬಂದಂತ ಪ್ರಚಾರಕ್ಕೆ ಬಂದಿದ್ರು ಅವರು. ನನ್ನ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ರು. ಏನ್ ಟೆನ್ಷನ್ ತಗೊಂಬೇಡ, 100ಕ್ಕೆ 100 ಆಪ್ ಜೀತೆ, ಟೆನ್ಷನ್ ಮತ್ಲೆ ಅಂತ ಹೇಳಿ ನಂಗೆ ಆಶೀರ್ವಾದ ಮಾಡಿ ಹೋಗಿದ್ರು. ಅವ್ರು ಬಂದಂತ ಸಂದರ್ಭದಲ್ಲಿ 18 ಚುನಾವಣೆಯಲ್ಲಿ ಶಾಬಾದ್ ನಲ್ಲಿ ಕೆನನ್ಸಿಗೆ ಬಂದು ಆಶೀರ್ವಾದ ಮಾಡತಕ್ಕಂಥದ್ದು ಫೋಟೋ ಅದು ನನಗೆ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಹಾಗೂ ನಡ್ಡಾ ಅವ್ರ ಜೊತೆ ಇದೆ ಸರ್. ಅದು ಕೂಡ ಎಲೆಕ್ಷನ್ ಟೈಮ್ ನಲ್ಲೇನಾ ಅಥವಾ ಯಾವ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ರು? ಅದು ಪ್ರಹ್ಲಾದ್ ಜೋಶಿ ಸಾಹೇಬರು ಈ ರಾಜ್ಯದ ಹಿರಿಯವರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ನಡೆಸ್ಕೊಂಡು ಬಂದಂತವ್ರು. ಆದ್ರೆ ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳಾಗಿ ಒಳ್ಳೆ ರೀತಿಯಲ್ಲಿ ಇವತ್ತು ಅನಂತ್ ಕುಮಾರ್ ಹೋದಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಯಾರು ಹೋದ್ರು ಅನಂತ್ ಕುಮಾರ್ ಜಿ, ಪ್ರಹ್ಲಾದ್ ಜೋಶಿ ಜಿ ಅಂತಕ್ಕಂಥದ್ದು ಒಂದು. ಅಲ್ಲಿ ಹೋದ್ರೆ ಅವ್ರಿಗೆ ಭೇಟಿ ಆದ್ರೆ ಪ್ರಧಾನ ಮಂತ್ರಿಗಳಿಗೆ ಭೇಟಿ ಆದಂಗ ಆಗ್ತದೆ. ಅಷ್ಟೇ ರೆಸ್ಪಾನ್ಸ್ ಆಗಿ ಕೊಟ್ಟು ನಮ್ಗೆ ಬಂದ್ರೆ ಏನ್ ಕೆಲಸ ಕುಂದಿಸ್ ಕೇಳ್ತಂಗತ್ತೆ. ಮನೆ ಕೆಲವು ದಿನಗಳು 12 ದಿವಸ ಹಿಂದ್ಗಡೆ ಬಂದಿದ್ರು ಪ್ರಹ್ಲಾದ್ ಜೋಶಿ. ಮನೆಗೂ ಕೂಡ ಬಂದಿದ್ರು, ಫ್ಯಾಮಿಲಿ ಜೊತೆಗೆ ಬಂದಿದ್ರು. ಅವತ್ತಿಲ್ಲಿ ಕೂಡ ಬಂದು ಮನೆಯಲ್ಲಿ ಕೂಡ ಟೀ ಕುಡ್ದು ಹೋಗ್ತಕ್ಕಂಥ ಕೆಲಸ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಆಶೀರ್ವಾದ ನಮ್ಮ ಮೇಲೆ ಕೂಡ ಯಾವತ್ತೂ ಕೂಡ ಇದೆ.
ಯಾವತ್ತೂ ಅವ್ರ ಜೊತೆಯಲ್ಲಿ ಅವ್ರು ಕೊಟ್ಟಂತ ಮಾರ್ಗದರ್ಶನ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಾಹೇಬರು, ಅವರೆಲ್ಲ ಅನೇಕ ಇವತ್ತು ಇಲ್ಲ ಬೊಮ್ಮಾಯಿ ಸಾಹೇಬರು, ಈ ರೀತಿ ಅನೇಕರ ಆಶೀರ್ವಾದ ನನ್ನ ಮೇಲಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಶೀರ್ವಾದದಿಂದ ನಾನು ಕೂಡ 2 ಬಾರಿ ಶಾಸಕರು, 1 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನನ್ನ ತಾಯಿ ಅಂತಕ್ಕಂಥದ್ದು ಕೂಡ ಯಾವತ್ತು ನೆನ್ಪಿಟ್ಕೊಂಡು ಕೆಲಸ ಮಾಡಬೇಕು. ಇಷ್ಟು ಹೇಳಕ್ ಬಯಸ್ತೀನಿ. ಸರ್, ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ನಿಮ್ಮ ಮತ್ತು ಅವರ ಕಾಂಬೋ ತುಂಬಾ ನನಗ್ ತುಂಬಾ ಇಷ್ಟ ಆಗುತ್ತೆ. ಅವ್ರ ಜೊತೆ ನೀವು ಓಡಾಡೋದಾಗಿರ್ಬಹುದು, ಅವ್ರ ಹಿಂದೆ ಹೋಗಿ ಕೆಲಸ ಮಾಡುವಂತದ್ದಾಗಿರ್ಬಹುದು, ಹೇಗೆ ಸಪೋರ್ಟ್ ಮಾಡ್ತಿರ್ತಾರೆ, ತಮಗೆ ಯಾವ ತರ ಬಲ ತುಂಬುವಂತಹ ಕೆಲಸ ಮಾಡ್ತಾರೆ ಅಂತ. ಚುನಾವಣೆ ಸಂದರ್ಭದಲ್ಲಿ 2023 ಚುನಾವಣೆ ಸಂದರ್ಭದಲ್ಲಿ ಕೂಡ ವಿಜಯಣ್ಣವ್ರು ಬಂದಿದ್ರು. ಎಲೆಕ್ಷನ್ ಪ್ರಚಾರದಲ್ಲಿ ಕೂಡ ಬಂದು ಭಾಗವಹಿಸಿದ್ರು. ಇದು ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮಗನಿರೋದ್ರಿಂದ ಅವರು ಕೂಡ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡ ಮೇಲೆ ಒಳ್ಳೆ ರೀತಿಯಲ್ಲಿ ರಾಜ್ಯ ಸುತ್ತಾಡಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಳ್ಳೆ ಆಡಳಿತ ಕೂಡ, ಪಕ್ಷ ಸಂಘಟನೆ ಎಲ್ಲನೂ ಕೂಡ ಅವ್ರ ನೇತೃತ್ವದಲ್ಲಿ ಇವತ್ತು ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಅಮೇಜಿಂಗ್. ವೀಕ್ಷಕರೇ, ಇಲ್ಲಿ ಅಪೋಸಿಟ್ ನಲ್ಲಿ ಒಂದು ಗ್ಯಾಲರಿ ಇದೆ, ನೀವು ನೋಡಬಹುದು. ಅನೇಕ ನೆನಪಿನ ಕಾಣಿಕೆಗಳಿದೆ ಮತ್ತು ಬಸವಣ್ಣ ಅವರ ಒಂದು ಕಂಚಿನ ಪ್ರತಿಮೆ ಇದೆ. ಸರ್, ಇದೆಲ್ಲವೂ ಕೂಡ ನೆನಪಿನ ಕಾಣಿಕೆಗಳು. ಎಷ್ಟು ಸ್ಪೆಷಲ್ ನಿಮ್ಮ ಬದುಕಲ್ಲಿ ಅಂತ? ಯಾಕೆಂತಂದ್ರೆ ಜನ ನಮಗೆ ಪ್ರೀತಿಯ ಪ್ರತಿರೂಪದಲ್ಲೇ ಕೊಡೋದೇ ಈ ನೆನಪಿನ ಕಾಣಿಕೆ. ವಿಶ್ವಗುರು ಅಣ್ಣ ಬಸವಣ್ಣ ಅಂತಕ್ಕಂಥ ಕೂಡ ಹೇಳಿದ್ದೀನಿ. ನಾನು ಅವರು ಲಂಡನ್ ದಲ್ಲಿದ್ದಂತ ಸ್ಟ್ಯಾಚ್ಯೂನ ಭೇಟಿ ಕೊಟ್ಟಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಲಂಡನ್ ನಲ್ಲಿ ಇದ್ದಂತೆ ಅಲ್ಲಿ ಕೂಡ ನಾನು ಹೋಗಿದ್ದೀನಿ. ಅಲ್ಲಿ ಹೋಗಿ ದರ್ಶನ ಕೂಡ ಮಾಡಿ ಬಂದಿದ್ದೀನಿ. ಇವತ್ತು ಪಾರ್ಲಿಮೆಂಟ್, ಇವತ್ತಿನ ಪಾರ್ಲಿಮೆಂಟ್, ಇವತ್ತು ಅಣ್ಣ ಬಸವಣ್ಣವರು ಅದೇ ಟೈಮಿಗೆ ಪಾರ್ಲಿಮೆಂಟ್ ತೋರಿಸ್ಕೊಟ್ಟಂತವ್ರು ಅಣ್ಣ ಬಸವಣ್ಣ ಅನುಭವ ಮಂಟಪ. ಇವತ್ತು ಅವ್ರ ಮೋದಿಯವ್ರನ್ನು ಕೂಡ ಬಸವಗಳ ಅನುಭವ ಮಂಟಪ ರೀತಿಲೇ ಇವತ್ತು ಪಾರ್ಲಿಮೆಂಟ್ ಕೂಡ ಕಟ್ಟಿಸಿ ಇವತ್ತು ಅಲ್ಲಿ ಕೂಡ ನಡೀತಾ ಇರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಆ ಟೈಮಿಗೆ ಯಾರು ಕೂಡ ಯಾವುದೇ ಜಾತಿ ಸೀಮಿತ ಆದಂತ ಅಣ್ಣ ಬಸವಣ್ಣಲ್ಲ, ಎಲ್ಲಾ ಜಾತಿ ಒಂದೇ ಅಂತಕ್ಕಂಥದ್ದು ಕೂಡ ತಗೊಂಡು ಹೋಗ್ತಕ್ಕಂಥ ಅಣ್ಣ ಬಸವಣ್ಣವ್ರು ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಸರ್, ಈ ಕಡೆ ಪುಸ್ತಕ ಭಂಡಾರ ಇದ್ದಂತಿದೆ, ಸೊ ಲೈಬ್ರರಿ ತರ ಕಾಣಿಸ್ತಿದೆ. ಡೈಲಿ ಬುಕ್ ಓದೋದಕ್ಕೆ ಆಗ್ತದ, ಸಮಯ ಸಿಗ್ತದ ಅಂತ? ಸಮಯ ಸ್ವಲ್ಪ ಸಿಕ್ಕರು ಅದರಲ್ಲಿ ಸ್ವಲ್ಪ ನೋಡ್ತಾ ಇರ್ತೀವಿ, ಪೇಪರ್ನಾಗಲಿ ಬುಕ್ಗಳಲ್ಲಿ ಸ್ವಲ್ಪ ಓದ್ತಾ ಇದ್ವಿ. ಯಾವ್ದಾದ್ರು ಆತ್ಮಕಥನಗಳು ಆ ತರದ್ದು ಓದಿದ್ದಲ್ಲಿ? ಜಾಸ್ತಿ ಯಾವ ಪತ್ರಿಕೆಗಳು ಜಾಸ್ತಿ ನೋಡ್ತಕ್ಕಂಥದ್ದು. ನ್ಯೂಸ್ ಚಾನೆಲ್ ನೋಡಕ್ ಬೋರ್ ಆಗಲ್ವಾ ಸರ್ ತಮಗೆ? ನೋಡ್ಲೇಬೇಕಾಗ್ತದೆ, ಬೋರ್ ಅನ್ನಕ್ತದೆ. ಒಳ್ಳೇದು ಇರ್ತೈತೆ, ಅದ್ರಲ್ಲಿ ಕೆಟ್ಟದ್ದು. ನಾವೇನು ಒಳ್ಳೇದ್ ಮಾಡ್ತಾ ಇದ್ದೀವಿ, ನಾವು ಕೆಟ್ಟದ್ ಮಾಡ್ತಾ ಇದ್ದೀವಿ, ಏನೇ ಇದ್ರು ಕೂಡ ನೀವು ನ್ಯೂಸ್ ಚಾನೆಲ್ ನಾವು ತಿಳ್ಕೋಬಹುದು. ನಾವು ಜನರಿಗೆ ಏನೇನು ಅಪೇಕ್ಷೆ ಪಟ್ಟಿರ್ತಾರ ಜನರ ಸುದ್ದಿ ನೀವು ಮಾಡ್ತಾ ಇರ್ತೀರಿ. ನಾವೇನ್ ಜನರ ಹತ್ರ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಇಲ್ಲ ಅಂತ ತೋರಿಸ್ತಾ ಇರ್ತೀರಿ. ಅದೊಂದು ನೋಡಿ ಒಳ್ಳೆ ಕಲೀಲಿಕ್ಕೂ ನಮ್ಮ ಅವಕಾಶ ನಿಮ್ ಮೀಡಿಯಲ್ಲಿ ಏನ್ ಸಿಗ್ತಾ ಅಂತ ಹೇಳಕ್ ಬಯಸ್ತೇವೆ. ಪಕ್ಷ ಪ್ರೇಮ ಎಷ್ಟಿದೆ ಅಂತಂದ್ರೆ ಗಣೇಶನ ವಿಗ್ರಹದ ಮೇಲೆ ಕಮಲದ ಛಾಯೆ ನಾವು ಗಮನಿಸಬಹುದು. ಸರ್, ಯಾರ್ದು ಸರ್ ಐಡಿಯಾ ಇದು? ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಡೆಲ್ಲಿಯಲ್ಲಿ ಮಾಡಿಸಿದೆ. ಅಲ್ಲಿ ನೋಡಿದ ಒಂದು ಶಾಪ್ ನಲ್ಲಿ ಮನಿ ಸಾಮಾನ್ ಪರ್ಚೇಸ್ ಹೋದಾಗ ಅಲ್ಲಿ ಸರಿ ಅನ್ನಿಸ್ತು, ತಗೊಂಡೆ. ಎಷ್ಟು ಸ್ಪೆಷಲ್ ಸರ್ ಬಿಜೆಪಿ? ಯಾಕೆಂತಂದ್ರೆ ಬಿಜೆಪಿಯಲ್ಲಿರುವಂತಹ ಶಾಸಕರುಗಳು ಯಾರೆಲ್ಲ ಇದ್ದಾರೆ, ನಾನು ತುಂಬಾ ಜನರದ್ದು ಇಂಟರ್ವ್ಯೂ ಮಾಡಿದ್ದೀನಿ. ಅದು ನಮ್ಮ ಗುರುರಾಜ್ ಗಂಟಿಹೊಳಿ ಅವರಾಗಿರ್ಬೋದು, ಅಥವಾ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಗೀರಥಿ ಮುರಳ್ಳಿ ಆಗಿರ್ಬಹುದು. ಈ ತರ ತಳಮಟ್ಟದಿಂದ ಬಂದಂತವ್ರು ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ಬಿಜೆಪಿಯಲ್ಲಿ ಮಾತ್ರ ಇರುತ್ತೆ ಅಂತ. ಇವತ್ತು ಕೆಳಮಟ್ಟದಲ್ಲಿ ಸಣ್ಣ ಒಬ್ಬ ಕಾರ್ಯಕರ್ತನು ಕೂಡ ಶಾಸಕರಾಗ್ಬೇಕು, ಮಂತ್ರಿಗಳಾಗ್ಬೇಕು, ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ. ಇವತ್ತು ಸಾಮಾನ್ಯ ಕಾರ್ಯಕರ್ತರು ಇವತ್ತು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಾನು ಕೂಡ ಒಬ್ಬ ಬಿಜೆಪಿ 2 ಬಾರಿ ಶಾಸಕ, 1 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನ ಇದ್ದ ಭಾರತೀಯ ಜನತಾ ಪಾರ್ಟಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಗುರುತಿಸಿ ಇವತ್ತು ನಮ್ಮ ಹೈಕಮಾಂಡ್ ನಮ್ಗೊಂದು ಟಿಕೆಟ್ ಕೊಟ್ಟು ಗೆದಿಸ್ಕೊಂಡ್ ಬರ್ತಕ್ಕಂಥ ಕೆಲಸ ಇವತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರ ಆಶೀರ್ವಾದದಿಂದ ನಾನು ಕೂಡ ಆಗಿದ್ದೇನೆ. ಸರ್, ಬೇರೆ ಬೇರೆ ಆಪ್ಷನ್ಗಳು ಕೂಡ ತಮ್ಮ ಮುಂದೆ ಇತ್ತು ಅಂತ ಅನ್ಕೋತೀನಿ, ಕಾಂಗ್ರೆಸ್ ಆಗ್ಲಿ ಮತ್ತೊಂದು ಪಕ್ಷ. ಯಾಕೆ ಬಿಜೆಪಿನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನಾನು ಮೊದಲೇ ಹಿಡಿದು ನಾನು ಕೂಡ ಬಿಜೆಪಿನೇ. ಸೇಡಂದಲ್ಲಿ ನಾನು 2016ಕ್ಕಿಂತಲೂ ರಾಜ್ಕುಮಾರ್ ಪಾಟೀಲ್ ಅಂತಕ್ಕಂಥ ನನಗೆ ಇವತ್ತು ನನ್ನ ರಾಜಕೀಯಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನನ್ನ ಪಾಲಿಗೆ ಅವರೇ ಅಂತಕ್ಕಂಥದ್ದು ನಿಮ್ಮ ಪೈಲೇನು ಹೇಳಿದ್ದೀನಿ. ಇವತ್ತು ಅವ್ರು ಬಿಜೆಪಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರಲಿಂದ ಹಂಗೆ ಓಡಾಡ್ಕೊತಾ ನಾನು ಭಾರತೀಯ ಜನತಾ ಪಾರ್ಟಿನ ಆಯ್ಕೆ ಮಾಡ್ಕೊಂಡು ಅವ್ರ ಜೊತೆಗೆ ಇದ್ದೀನಿ. ನಿಮ್ಮ ರಾಜಕೀಯ ಗುರುಗಳ ಬಗ್ಗೆ ಮಾತಾಡ್ಲೇಬೇಕು ಸರ್. ಯಾಕೆಂತಂದ್ರೆ ಪ್ರತಿಯೊಬ್ರು ಕೂಡ ತಮ್ಮ ಗುರುಗಳನ್ನ ನೆನ್ಪು ಮಾಡ್ಕೋತಾರೆ, ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಎಂಟ್ರಿ ಆಯ್ತು ಅಂತ ಈ ಫೀಲ್ಡ್ ಅಲ್ಲಿ? ನಾನು ಭಾರತೀಯ ಜನತಾ ಪಾರ್ಟಿ ಎಂಟ್ರಿ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜ್ಕುಮಾರ್ ಪಾಟೀಲ್ ಅಂತಕ್ಕಂಥ ಸೇಡಂ ಮಾಜಿ ಶಾಸಕರು. ನನ್ನ ಶಾಸಕರಾಗ್ಬೇಕು, ನನ್ನ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ.
ಓಕೆ. ಅವರು ನನಗೆ 2018ರಲ್ಲಿ ಇವತ್ತು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬರ್ತಕ್ಕಂಥ ಕೆಲಸ ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಆಶೀರ್ವಾದ ಅಂತಕ್ಕಂಥ. ಓಕೆ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಅವರ ಆಶೀರ್ವಾದ ನನ್ನ ಮೇಲೆ ಇದೆ. ಹಾ. ರಾಜ್ಯ ನಾಯಕರು ಯಾಕಂತಂದ್ರೆ ನಾನು 2018 ಎಂಟ್ರಿ ಆಗ್ಬೇಕು ಅಂತಕ್ಕಂಥದ್ದು ಇದ್ದಂತ ಸಮಯದಲ್ಲಿ BS ಯಡಿಯೂರಪ್ಪ ಅವರ ಆಶೀರ್ವಾದ. ಓಕೆ, ಮತ್ತೊಂದು ಕಡೆ ಗೋವಿಂದ ಕಾರಜೋಳ ಅವರು ಹಾಗೂ ಆರ್ ಅಶೋಕ್ ಅವರ ಜೊತೆ ಕೂಡ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಫೋಟೋ ಇದೆ. ಹೇಗೆ ಲೈಕ್ ಇನ್ಸ್ಪೈರ್ ಆಗ್ತಾರೆ ಸರ್ ಈ ಇಬ್ಬರು ಕೂಡ? ಗೋವಿಂದ ಕಾರಜೋಳ ಸಾಹೇಬರು ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಇವತ್ತು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಟಿಕೆಟ್ ಸಂದರ್ಭದಲ್ಲಿ ಕೂಡ ನಮ್ಮ ಸಮಾಜದವ್ರಿಗೆ ಒಂದು ಟಿಕೆಟ್ ಅಲ್ಲಿ ಕೊಡಬೇಕು ಅಂತಕ್ಕಂಥ ಕೂಡ ಕಾರಜೋಳ ಸಾಹೇಬರನ್ನು ಕೂಡ ಆಶೀರ್ವಾದ ಮಾಡಿದರು. ಇವತ್ತು ಅವ್ರ ನೇತೃತ್ವದಲ್ಲಿ ಶಾಸಕರಾಗಿ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ನಮ್ದು ರಾಜಕೀಯದಾಗೆ ನಮ್ಮ ಸಮಾಜದ ಒಬ್ಬ ಹಿರಿಯ ನಾಯಕರು ಗೋವಿಂದ ಕಾರಜೋಳ ಸಾಹೇಬ್ ಅಂತಕ್ಕಂಥ ಹೇಳಿ ಬಯಸ್ತಾ ಇದ್ದೀವಿ. ಆರ್ ಅಶೋಕ್ ಅವ್ರ ಬಗ್ಗೆ ನಾವು ಮಾತಾಡ್ತೇವೆ. ಆರ್ ಅಶೋಕ್ ಅನ್ನೋ ಜೊತೆ ಅವ್ರ ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿ ಮತ್ತೆ ನಮ್ಮ ಇವತ್ತು ವಿಧಾನ ಸಭೆಯಲ್ಲಿ ಅಪೋಸಿಷನ್ ಲೀಡರ್ ಆಗಿ ಯಾರದೇ ಏನೇನು ಸಮಸ್ಯೆಗಳಿದ್ರು ಕೂಡ ಅವ್ರಿಗೆ ಹೋಯ್ತು ತಲುಪಿಸಿದ್ರು. ನೀನ್ ಮಾತಾಡು ಏನ್ ಸಮಸ್ಯೆ ಕ್ಷೇತ್ರ ಬಗ್ಗೆ ಕೇಳಂತಕ್ಕಂಥ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಅಪೋಸಿಷನ್ ಆರ್ ಅಶೋಕ್ ಅನ್ನೋ ಲೀಡರು, ಚಲುವದಿ ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಒಗ್ಗಟ್ಟಿನಲ್ಲಿ ಇವತ್ತು ನಾವೆಲ್ಲ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಆರ್ ಅಶೋಕ್ ಬಗ್ಗೆ ತುಂಬಾ ಜನ ಬಿಜೆಪಿಯಲ್ಲಿರುವಂತವ್ರು ಒಂದು ಮಾತು ಹೇಳ್ತಾರೆ ಸರ್, ಅವರು ಇನ್ನಷ್ಟು ಸ್ಟಡಿ ಮಾಡಿ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಅವರು ಇನ್ನಷ್ಟು ತೂಕ ತುಂಬಬಹುದಿತ್ತು ಅಂತ. ಯಾಕೆ ಅಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಮಾತಾಡುವಂತಹ ಅವಕಾಶ ಇದ್ರೂ ಕೂಡ ಅದರಲ್ಲಿ 6-4 ಗಳನ್ನ ಹೊಡೆಯೋ ಕೆಲಸ ಮಾಡಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಡ್ತಾರೆ ಅಂತಾರೆ. ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದೇನು ಪ್ರಶ್ನೆ ಇಲ್ಲ. ಅವ್ರು ಪೈಲೆ ಹಿಡಿದನೆ ಅದೇ ರೀತಿಯಾಗಿ ಬಂದಂತವ್ರು ಇದ್ರು. ಯಾಕಂದ್ರೆ ನಾನು ಈಗ ಈ ಕಡೆ ನಾನು ನೋಡ್ತಾ ಇದ್ದೀನಿ, ಅವ್ರೊಬ್ಬ ಹಿರಿಯವರಲ್ಲ, ಅವ್ರಿಗೆ ಹೇಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಅವ್ರ ಅನೇಕ ಬಹಳ ನನ್ಗನ್ಸ್ಬಿಡಿ 8-9 ಸರ್ತಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಳ್ಳೆ ರೀತಿಲಿ ಇವತ್ತು ಅಪೋಸಿಷನ್ ದಲ್ಲಿ ಇದ್ದು ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಕೂಡ ಅವ್ರ ನೇತೃತ್ವದ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಶಾಸಕರಿಗೆ ಏನೇ ಸಮಸ್ಯೆಗಳಿದ್ರು ಸ್ಪಂದನೆ ಮಾಡ್ತಾರ. ಅದ್ರ ಬಗ್ಗೆ ಏನ್ ಎರಡನೇ ಮಾತು. ಅಮೇಜಿಂಗ್. ಓಕೆ ವೀಕ್ಷಕರೇ, ಈಗ ಗ್ರೌಂಡ್ ಫ್ಲೋರ್ ಇಂದ ನಾವು ಫಸ್ಟ್ ಫ್ಲೋರ್ ಗೆ ಹೋಗ್ತಾ ಇದೀವಿ. ಇದೆಲ್ಲವೂ ಕೂಡ ಕಚೇರಿಯ ಭಾಗ. ಈಗ ಮನೆಯತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಲೆಟ್ಸ್ ಫಾಲೋಸ್. ಓಕೆ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಕಡೆ ಹೋಗ್ತಾ ಇದೀವಿ. ಸೊ ಬನ್ನಿ. ಓಕೆ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಕುಟುಂಬ ಸದಸ್ಯರು ಇರುವಂತಹ ಜಾಗದಲ್ಲಿ ನಾವಿದೀವಿ. ಸೊ ನಾವು ಬಂದ ತಕ್ಷಣ ವೆಲ್ಕಮ್ ಮಾಡೋದಕ್ಕೆ ಅತಿಥಿ. ಸೊ ಇದು ಗ್ರ್ಯಾಂಡ್ ವೆಲ್ಕಮ್ ಆಕ್ಚುಲಿ. ಸರ್ ಏನ್ ಹೆಸರು ಇಟ್ಟಿದ್ದೀರಿ? ಓರಿಯೋ ಅಂತ ಇಟ್ಟಿದ್ದೆ. ಓರಿಯೋ. ಆಕ್ಚುಲಿ ನನ್ನ ಪೆಟ್ ಹೆಸರು ಕೂಡ ಓರಿಯೋ. ನಮ್ಮನೇಲೂ ಸೇಮ್ ಇದೇ ತರದ್ದಿದೆ. ನಮ್ಮ ಮಗಳು ಹುಟ್ಟಹಬ್ಬದಲ್ಲಿ ಅವ್ರ ಫ್ರೆಂಡ್ ತಂದು ಕೊಟ್ಟರು ಗಿಫ್ಟ್ ಇದು. ಓಕೆ. ಹಿಂಗಾಗಿ ನಮ್ಮ ಮಗಳ ಹೆಸರು ಓರಿಯೋ ಅಂತ ಹೇಳಿ ಇಟ್ಕೊಂತ. ಓಕೆ ಸರ್. ಓಕೆ ಬಂದೇ ಬಿಡ್ತಲ್ಲ. ಹಾಯ್ ಓರಿಯೋ, ನಮಸ್ಕಾರ ಮಾಡಲಿ. ಓಕೆ ಡನ್. ಸರ್ ಟಿವಿ ಹಾಲ್ ಇದೆ. ಟಿವಿ ನೋಡ್ಲಿಕ್ಕೆ ಸಮಯ ಸಿಗ್ತದ ಅಂತ ಫಸ್ಟ್ ಆಫ್ ಆಲ್? ಸ್ವಲ್ಪ ಸಾಯಂಕಾಲ ಏನೋ ಜಲ್ದಿ ಬಂದೆ ಅಂದ್ರೆ, ನನ್ನ ಮಧ್ಯಾಹ್ನದಲ್ಲಿ ಊಟಕ್ಕೆ ಬಂದೆ ಅಂದ್ರೆ 15 ನಿಮಿಷ ಕೊಡ್ತೀನಿ, ನೋಡ್ತೀನಿ. ಓಕೆ. ವೆಬ್ ಸೀರೀಸ್ ಏನಾದ್ರು ನೋಡ್ತೀರಾ ಸರ್? ಏನ್ ನ್ಯೂಸ್ ಜಾಸ್ತಿ ನೋಡ್ತಕ್ಕಂಥ. ನ್ಯೂಸ್ ಅಷ್ಟೇ. ಈಗ ನಮಗ್ ಸಿಗದೆ ಸ್ವಲ್ಪ ಸಮಯ, ಅದರಲ್ಲಿ ಏನೇ ರಾಜ್ಯದಲ್ಲಿ ನಡೀತಾ ಇದೆ ಅಂತಕ್ಕಂಥ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗಾಗಿ ಅದ್ರಲ್ಲಿ ಸಮಯ ಕೊಡ್ತೀವಿ, ಒಂದ್ 15 ನಿಮಿಷ ಟೈಮ್ ಸಿಕ್ಕಾಕ. ಅದು ತಂದೆ ತಾಯಿ ಅವ್ರ ಫೋಟೋನ ಸರ್? ಆಕ್ಚುಲಿ ನಿಮ್ಮ ಮಗ ಪೋಸ್ಟ್ ಮಾಡಿದ್ರು ನನ್ನ ಅಜ್ಜ ರೈತ ಅಂತ ಹೇಳಿ. ಸೊ ರೈತನ ಮಗನಾಗಿ ಮತ್ತು ಶಾಸಕನಾಗಿ ಎಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತ. ಯಾಕೆಂತಂದ್ರೆ ರೈತರ ಮಕ್ಕಳು ಶಾಸಕರಾಗೋದೇ ಒಂದು ಶಕ್ತಿ ಬಂದ ಹಾಗೆ. ಅನೇಕ ಅವರು ಕಷ್ಟಪಟ್ಟು ನಮ್ಗೆ ಓದಿಸ್ತಕ್ಕಂಥ ಕೆಲಸ ಮಾಡಿದಾರ. ಇವತ್ತು ನಾವು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅವ್ರ ಶ್ರಮ ಕೂಡ ಬಹಳಷ್ಟಿದೆ. ನಾವ್ ಇರ್ತಕ್ಕಂಥದ್ದು ನಾವು 3 ಮಂದಿ ಅಣ್ಣ ತಮ್ಮದಿರು, 2 ಸಿಸ್ಟರು, ಎಲ್ಲಕ್ಕಿಂತ ಸಣ್ಣ ನಾನೇ. ಹಿಂಗಾಗಿ ನನ್ ಮೇಲೂ ಕೂಡ ಜಾಸ್ತಿ ಪ್ರೀತಿ ಅವ್ರಿಗೆ ಇರೋದ್ರಿಂದ ನಮ್ಮ ಫಾದರ್ ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ಹೇಳ್ತಾ ಇದ್ರು, ನೀನೊಂದ್ಸಲ MLA ಆಗ್ತಪ್ಪ ಅಂತಕ್ಕಂತ ಹೇಳಿದ್ರಿ. ನಾನು MLA 3-4 ಮಂತ್ಸ್ ಇತ್ತು, ಎಕ್ಸ್ಪರ್ಟ್ ಆಗಿದ್ರು ಅವರು. 2018ರಲ್ಲಿ ಇನ್ನೊಂದ್ 3 ತಿಂಗಳು ಉಳಿದಿತ್ತು ನಾವು ಶಾಸಕರಾಗ್ಬೇಕಾದ್ರೆ. ಅದ್ರಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇರ್ಲಿಲ್ಲ, ಎಕ್ಸ್ಪರ್ಟ್ ಆಗಿದ್ರು. ಅಂದ್ರೆ ತಂದೆಯ ಶ್ರಮ ತುಂಬಾ ದೊಡ್ಡದಿರುತ್ತೆ ಸರ್, ಪ್ರತಿಯೊಬ್ಬ ಮಗನ ಕನಸನ್ನ ಬಿಲ್ಡ್ ಮಾಡುವಂತಹ ನಿಟ್ಟಿನಲ್ಲಿ.
ನಾವು ಪಡೆದುಕೊಳ್ಳುವಂತಹ ಸಾಧನೆಯನ್ನ ಕಣ್ತುಂಬ ನೋಡಿ ಖುಷಿ ಪಡೋರೇ ತಂದೆ ತಾಯಂದ್ರು. ತುಂಬಾ ಫೀಲ್ ಆಗ್ತದ ಅದನ್ನ ನೆನ್ಪು ಮಾಡ್ಕೊಂಡಾಗ ಅಂತ. ಇವತ್ತು ಅವ್ರು ಮಾಡಿದಂತ ಕೆಲಸಗಳು ಹ್ಮ್. ನಾವು ನೋಡಿರ್ತಿದ್ದೆವು. ಓಕೆ. ಅವ್ರ ಶ್ರಮ ಎಷ್ಟಿತ್ತು ಅಂತಕ್ಕಂಥ ನಾವು ನೋಡ್ತಿದ್ದೆವು. ಹ್ಮ್ ಹ್ಮ್ ಇವತ್ತು ನಾವು ಈ ಮಟ್ಟಿಗೆ ಬೆಳಿಬೇಕಾದ್ರೆ ಹ್ಮ್. ಅವ್ರ ಹಿಂದೆ ಮಾಡಿದಂತ ಬಹಳ ದೊಡ್ಡ ಶ್ರಮ. ಓಕೆ. ಹಗಲು ರಾತ್ರಿ ಅಲ್ಲದೆ ದುಡಿತಕ್ಕಂತ ಕೆಲಸ ನಮ್ಮ ಹ್ಮ್. ತಾಯಿ ತಂದೆ ಮಾಡ್ತಾ ಇದ್ರು. ಹ್ಮ್ ಹ್ಮ್ ಇಲ್ಲಿ ಪಕ್ಕದ ಒಂದು 25 ಕಿಲೋಮೀಟರ್ ನನ್ನ ಸ್ವಂತ ಗ್ರಾಮ ಮತ್ತಿಮೂಡ ಅಂತಕ್ಕಂಥದ್ದು. ಹ್ಮ್ ಹ್ಮ್ ಅಲ್ಲೇ ಹುಟ್ಟಿ ಬೆಳೆದಿ ಅನೇಕ ರೀತಿಯಿಂದ ಅವರು ಶ್ರಮ ಪಟ್ಟಾರಂತ ನಾನು ಹೇಳಿ ಬಯಸ್ತಾ ಇದ್ದೆ. ಯಾವತ್ತು ಲೈಕ್ ಲೈಫ್ ಅಲ್ಲಿ ನಮಗೇನಾದ್ರೂ ಬೇಕು ಅಂತಂದ್ರೆ ಅದನ್ನ ಕೇಳಿ ಪಡ್ಕೊಳ್ಳೋದೇ ತಂದೆಯ ಕಡೆಯಿಂದ. ಕೆಲವೊಂದ್ ಟೈಮ್ ಅನಿಸ್ತದೆ ಲೈಕ್ ಯಾರ ಹತ್ರ ಕೇಳೋಣ, ಯಾರ ಹತ್ರ ಹೇಳ್ಕೊಳ್ಳೋಣ ಅಂತ. ಆ ಸಂದರ್ಭವನ್ನ ಹೇಗ್ ನೋಡ್ತೀರಿ ತಾವು ಅಂತ? ಅವರೆಲ್ಲ ಅವ್ರಿಗೆ ಇನ್ನೊಂದು ಖುಷಿ ಪಡ್ತಕ್ಕಂಥದ್ದು, ಹ್ಮ್. ನಮ್ಮ ಮಕ್ಕಳು ಬಿ ನಮ್ಮ ಎದುರೇ ಒಳ್ಳೆ ರೀತಿಲಿ ಆದ್ರು, ಓಕೆ. ನಾವ್ ಹಿಂದೆ ದುಡಿತಕ್ಕಂತ ಶ್ರಮ ಇವತ್ತು ನಮಗ ಒಳ್ಳೇದಾಗಿದೆ, ಹ್ಮ್ ಹ್ಮ್ ಅದೇ ಒಂದು ನಾವು ಖುಷಿ ಪಡ್ಬೋದು. ಹ್ಮ್ ಹ್ಮ್ ಯಾಕಂತಂದ್ರೆ ಅವ್ರು ಎಲ್ಲಾ ರೀತಿಲಿ ನೋಡಿ ಹೋಗಿದ್ದಾರೆ. ನಮ್ಮ ಮದರ್ ಇದು ಮನಿ ಇನ್ನೊಂದು 2-3 ಮಂತ್ಸ್ ಅಲ್ಲಿ ಓಪನಿಂಗ್ ಮಾಡ್ತಂದ್ರೆ ಎಕ್ಸ್ಪರ್ಟ್ ಆಗಿದ್ರು. Okay. ಅವ್ರಿದ್ದಂತ ಸಮಯದಲ್ಲಿ ನಾನು ಪೂಜೆ ಮಾಡಿದೆ ಇದು. ಹ್ಮ್ ಅವರು ಕೂಡ ಪೂಜೆದಾಗೆಲ್ಲ ಇದ್ರು ನಮ್ಮ ಮದರ್. ಹ್ಮ್ ಹಾಗೆ ಇನ್ನೊಂದು 3-4 ಮಂತ್ಸ್ ಅಲ್ಲಿ ಗ್ರ್ಯಾಂಡ್ ಓಪನಿಂಗ್ ಇತ್ತಂತ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಓಕೆ. ನನಗ್ ಬಹಳ ಆಶ್ಚರ್ಯ ಆಗುತ್ತೆ ಸರ್, ಯಾಕೆಂದ್ರೆ ಶಾಸಕರಾಗುವ ಸಂದರ್ಭದಲ್ಲಿ ತಂದೆನ್ ಕಳ್ಕೊತೀರಿ, ಕನಸಿನ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ತಾಯಿನ ಕಳ್ಕೊತೀರಿ. ಆ ತ್ರಾಸನ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಜನಕ್ಕೆ ಅಂತ? ಏನಿಲ್ಲ, ಅವ್ರ ಆಶೀರ್ವಾದ ನಮ್ಮ ಮೇಲದ. ನಮ್ಮ ಪಾಲಿಗೆ ಅವ್ರು ಇಲ್ಲ ಅಂದ್ರೂ ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಲ್ಲಿ ಅವ್ರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಇರ್ತಾ ಇದ್ದೀವಿ. ಓಕೆ. ಅವ್ರು ನಮ್ಮ ತಾಯಿ ತಂದೆ ಹೇಳ್ತಾ ಇರೋದು, ಹ್ಮ್. ನಿಮ್ ಕೈಲಿಂದ ಏನ್ ಒಳ್ಳೇದಾಗ್ತದ ಅದು ಅಷ್ಟೇ ವಿಚಾರ ಮಾಡ್ಬೇಕು. ಹ್ಮ್. ನಿನ್ ಕೈಲಿ ಒಳ್ಳೇದ್ ಮಾಡೋದ್ ಆಗಲ್ಲ ಅಂದ್ರೆ ಅವ್ರ ಬಗ್ಗೆ ಕೆಟ್ಟು ಕೂಡ ವಿಚಾರ ಮಾಡ್ಬಾರ್ದು ಯಾವ್ದು ಅಂತ. ಓಕೆ. ನಮ್ ತಾಯಿನೂ ಹೇಳ್ತಿದ್ರು, ನಮ್ಮ ತಂದೆನೂ ಹೇಳ್ತಿದ್ರು. ಹ್ಮ್ ಹ್ಮ್ ಮನೆಗೆ ಯಾರೇ ಬಂದ್ರು, ಅವ್ರು ಏನೇ ಕೆಲ್ಸಗಳು ತಗೊಂಬಂದ್ರು, ಏನೇ ಕೇಳಕ್ ಬಂದಿದ್ರು, ನಿನ್ ಕೈಲಿ ಮಾಡೋದಾಗ್ತಿತ್ತು ಮಾಡ್ಕೊಡೋದು. ಓಕೆ. ಇಲ್ಲಾಂದ್ರೆ ಅವ್ರ ಬಗ್ಗೆ ಸಿಟ್ಟಿ ಬರೋದಲ್ಲಿ, ಅವ್ರ ಬಗ್ಗೆ ಕೆಟ್ಟ ವಿಚಾರ ಮಾಡ್ತಕ್ಕಂಥದ್ದಾಗ್ಲಿ ಯಾವುದೇ ರೀತಿಲಿ ಮಾಡ್ಬಾರ್ದು ಅಂತಕ್ಕಂಥದ್ದು. ಓಕೆ ಸರ್, ನಾನು ಇನ್ಫ್ಯಾಕ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲವನ್ನೂ ಕೂಡ ಅಪ್ಡೇಟ್ ಗಳನ್ನು ಫಾಲೋ ಮಾಡ್ತಾ ಇರ್ತೀನಿ. ನಿಮ್ಮ ಮನೆಗೆ ಯಾರೇ ಕಲಬುರಗಿಗೆ ನಾಯಕರು ಬಂದ್ರು, ಯಾರೇ ಬಂದ್ರು ಕೂಡ ನಿಮ್ ಮನೆಗೆ ವಿಸಿಟ್ ಮಾಡಿ ಚಹಾ ಕುಡ್ದೆ ಹೋಗ್ತಾರೆ ಅಂತ. ಇನ್ನೊಂದೇನದ ಏರ್ಪೋರ್ಟ್ ರೋಡಿಗೆ ಇರ್ತಕ್ಕಂಥದ್ದು, ಹ್ಮ್. ಸಮೀಪನೂ ಆಗ್ತದ ಹೋಗಕ್ ಬರ್ಲಕ್ ಅಂತ ಹೇಳಿ ಹ್ಮ್. ನಮ್ನು ಕಾಯಸ್ ಕರ್ಕೊಂಡ್ ಬರೋಣ, ಮನೆಗೆ ಒಂದ್ ಕಪ್ ಟೀ ಕೊಡೋಣ ಅಂತಕ್ಕಂಥದ್ದು ಕೂಡ ನಮ್ ಕಾಯಸ್. ಹ್ಮ್ ಹ್ಮ್ ನಮ್ ಪಾರ್ಟಿ ನಾಯಕರು ಎಲ್ಲರೂ ಬಂದಾಗ ಎಲ್ಲರೂ ಮನೆಗೆ ಕೂಡ ಹೋಗ್ತಕ್ಕಂಥ ಕೆಲಸ ಮಾಡ್ತಾರ. ಓಕೆ. ಭಾರತೀಯ ಜನತಾ ಹಿರಿಯ ನಾಯಕರು, ಸಚಿವರು ಯಾರೇ ಬಂದ್ರು ಹ್ಮ್ ಹ್ಮ್ ಎಲ್ಲರ ಮನೆಗೆ, ಎಲ್ಲಾ ಕಾರ್ಯಕರ್ತರ ಮನೆಗೆ ವಿಸಿಟ್ ಮಾಡ್ಬಿಡ್ತಾರೆ. ಈ ಸಲ ನಮ್ಮ ಮನೆಗೆ ಮುಂದೆ ನೆಕ್ಸ್ಟ್ ಅಲ್ಲ ಮತ್ತೊಂದು ಮನೆಗೆ, ಮತ್ತೊಬ್ಬರ ಮನೆಗೆ ಅಂತಕ್ಕಂಥ. ಹ್ಮ್ 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 ಎಲ್ಲಿ ಹೋಟೆಲ್ನಾಗ ಹೋಗ್ಬೇಕು, ಹೋಟೆಲ್ನಾಗ ಊಟ ಮಾಡ್ಬೇಕು ಇರ್ಬೇಕಂತಕ್ಕಂಥದ್ದು ಬಿಜೆಪಿಯಲ್ಲಿ ಯಾರು ಇಲ್ಲ. ಕರೆಕ್ಟ್. ಎಲ್ಲರೂ ಒಬ್ಬರ ಮನೆ, ಕಾರ್ಯಕರ್ತರ ಮನೆಗೆ ಹೋಗ್ಲೇಬೇಕಂತಕ್ಕಂಥದ್ದು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ. ಓಕೆ ಸರ್, ನನಗೆ ನಾವು ಆರಂಭದಲ್ಲಿ ಮಾತಾಡೋ ಟೈಮಲ್ಲಿ ಹೇಳ್ತಾ ಇದ್ರಿ ನಾನು ಕೂಲಿ ಕೆಲ್ಸಕ್ಕೂ ಹೋಗಿದ್ದಿದೆ ಅಂತ. ಅಂತ ಸಂದರ್ಭದಲ್ಲಿ ನಾವು 1996-97 ಹಿಂದ್ಗಡೆ ಹ್ಮ್. ಒಂದೊಂದು ಸಂದರ್ಭದಲ್ಲಿ ನಮ್ಗೆ ನಮ್ ತಾಯಿ ತಂದಿನ ಕೂಡ ಮತ್ತೊಬ್ಬರ ಹತ್ರ ದುಡಿತಾ ಇದ್ರು ಅವಾಗ. ಪೈಲೆ ಅವಾಗ ಆಗಿದ್ಮೇಲೆ ನಾವು ಕೂಡ ಇಲ್ಲಿ ಸ್ಟಾರ್ಟಿಂಗ್ ದಲ್ಲಿ ಇಲ್ಲಿ ಮಿಲಿನ್ ಕಾಲೇಜ್ ಅಡ್ಮಿಷನ್ ಮಾಡಿದಾಗೆ ಹ್ಮ್. ಹಾಸ್ಟೆಲ್ ಹತ್ಲ ಬಡ್ಡಿ ನಾವು ಅಲ್ಲಿ ಕೆಲಸ ಮಾಡ್ಕೊಡೋ ಜೀವನ ಮಾಡಿದಂತವ್ರು. ಓ. ಮತ್ತೆ ನಾನು ಇಲ್ಲಿಂದ 9th ಹೋಗಿ ಗುಂಡ್ಗುರ್ತಿಯಲ್ಲಿ ಅಡ್ಮಿಷನ್ ಮಾಡಿದ್ದು. ಹ್ಮ್ ಹ್ಮ್ ಅಲ್ಲಿ ಕೂಡ ನಾನು ಕಲ್ತಿದ್ದೆ. ನಾನು ನಡ್ಕೋತ 4-5 ಕಿಲೋಮೀಟರ್ ಡೈಲಿ ಹೋಗೋದು ಬರೋದು ಮಾಡ್ತಿದ್ದೆ. ಅಲ್ಲಿ ಕೂಡ ನಾನು ಜೀವನ ಕಳೆದಿದ್ದೀನಿ. ಓಕೆ ಸರ್, ಮನೆಯಲ್ಲಿ ಹೆಚ್ಚು ಮುದ್ದು ಮಾಡೋದೇ ಕೊನೆ ಮಗ ಮತ್ತು ಮೊದಲನೇ ಮಗನಿಗೆ. ಕೊನೆ ಮಗನಿಗೆ ಒಂದ್ ಸ್ವಲ್ಪ VVIP ಟ್ರೀಟ್ಮೆಂಟ್ ಜಾಸ್ತಿ. ಸೊ ಅದೇ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದದ್ದ ಅಥವಾ ತುಂಬಾ ಕಷ್ಟಗಳನ್ನ ನೋಡೇ ಬಂದದ್ದ ಅಂತ? ನಮ್ ತಾಯಿ ತಂದೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿನಿ. ಹ್ಮ್. ಎಲ್ಲಕ್ಕಿಂತ ಸಣ್ಣ ನಾನು ಇರೋದ್ರಿಂದ ಹ್ಮ್. ಇಬ್ಬರದು ಪ್ರೀತಿ ನನ್ನ ಮೇಲೆ ಜಾಸ್ತಿನಿ. ಓಕೆ ಸರ್, ಯಾವತ್ತೂ ಕೂಡ ಸ್ಟಡೀಸ್ ವಿಚಾರದಲ್ಲಾಗ್ಲಿ ಅಥವಾ ಏನೇ ಪಡ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಯಾವತ್ತು ತೊಂದರೆ ಆಗಕ್ ಬಿಟ್ಟಿಲ್ವಾ ಅಂತ? ತೊಂದರೆ ಆಗ್ತಕ್ಕಂತ ಪ್ರಶ್ನೆನೇ ಇಲ್ಲ. ಅವ್ರಂತೂ ಓದ್ ಬರ್ದವ್ರಲ್ಲ. ಓಕೆ. ನಾವೇನು ಓದ್ತೀವಿ, ನಾವ್ ಬರ್ತೀವಿ ಅದೇ ಅವ್ರು ಓಕೆ ಅಂತಕ್ಕಂಥದ್ದು. ಯಾಕಂದ್ರೆ ಬಾಕಿ ಎಜುಕೇಶನ್ ಫೀಲ್ಡ್ ನಲ್ಲಿ ಅವ್ರು ಇರ್ಲೇ ನಮ್ ತಂದಿನೂ ಓದಿರ್ಲಿಲ್ಲ, ನಮ್ ತಾಯಿನೂ ಓದಿರ್ಲಿಲ್ಲ. ಓಕೆ. ಹಿಂಗಾಗಿ ಅಗ್ರಿಕಲ್ಚರ್ ಮಾಡ್ತಕ್ಕಂಥದ್ದು, ಹೊಲ್ದ ಕೆಲಸ ಮಾಡ್ಕೊಂತ ಬಂದವ್ರು. ಮುಂದೆ ನಾವು ಓದ್ತೀವಪ್ಪ ಅಂತಂದ್ರೆ ಬಹಳ ಖುಷಿಲಿಂದ ಓದಿಸ್ತಕ್ಕಂಥ ಕೆಲಸ ಮಾಡಿದ್ರು. ಓಕೆ. ಮಕ್ಕಳು ಸಾಲಿ ಕಲೀಲಿ, ಒಳ್ಳೇದಾಗ್ಲಿ ಅಂತಕ್ಕಂಥ. ಅವ್ರು ಎಷ್ಟೇ ಕಷ್ಟದಲ್ಲಿ ಇದ್ರು ನಮ್ಗೆ ಯಾವ್ದೇ ರೀತಿ ಕಡಿಮೆ ಮಾಡದಂಗ್ ಸಾಲಿ ಕಲಿಸ್ಬೇಕಂತಕ್ಕಂಥದ್ದು. ಅಮೇಸಿಂಗ್. ಓಕೆ, ಸೊ ಈ ಭಾಗದಲ್ಲಿ ದೇವರ ಕೋಣೆ ಇದೆ. ತುಂಬಾ ಅದ್ಭುತವಾದಂತಹ ಒಂದು ಶೈಲಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲೊಂದು ಡೈನಿಂಗ್ ವ್ಯವಸ್ಥೆ ಕೂಡ ಇದೆ. ಬಟ್ ಬಹುತೇಕ ಸಂದರ್ಭಗಳಲ್ಲಿ ಅಲ್ಲೆಲ್ಲೋ ಕಾರ್ಯಕರ್ತರ ಜೊತೆ ಊಟ ಮಾಡ್ಬೇಕು, ಯಾರೋ ನಾಯಕರು ಬಂದ್ರು ಅಂದ್ರೆ
ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು, ಆ ತರದ ಸನ್ನಿವೇಶಗಳೇ ಹೆಚ್ಚು. ಸರ್, ಕೆಲವರು ಹೇಳ್ತಾ ಇದ್ರು ನಾವು ಫ್ಯಾಮಿಲಿ ಜೊತೆನೇ ಊಟ ಮಾಡ್ಬೇಕು ಅಂತ ಹೇಳಿ ಈ ಟೈಮಲ್ಲಿ ಫಿಕ್ಸ್ ಮಾಡ್ಕೊಂಡಿದೀವಿ, ಈ ಟೈಮಲ್ಲಿ ಬಿಟ್ರೆ ಬೇರೆ ಟೈಮೇ ಸಿಗಲ್ಲ ಅಂತ. ನಿಮ್ದು ಹತ್ರ ಏನಾದ್ರು ಶೆಡ್ಯೂಲ್ ಇದೆಯಾ ಅಂತ? ಬೆಳಿಗ್ಗೆ ಅಷ್ಟೇ ನನ್ನ ಟೈಮಿಂಗ್ ಫಿಕ್ಸ್, ಮನೇಲಿ ರೆಡಿ ಹೋಗ್ತಕ್ಕಂಥ ಟೈಮಿಂಗ್ ಅಷ್ಟೇ ಫಿಕ್ಸ್. ಅದಿಷ್ಟೇ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡೋದಲ್ಲಿ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಅದೊಂದ್ ಬೇಕು. ಮತ್ತೆ ಆಮೇಲೆ ಟೈಮ್ ನಮ್ದು ಯಾವ್ದು ಫಿಕ್ಸೇ ಇರೋದಿಲ್ಲ. ಹೊರಗಡೆ ಹೋದ ಯಾವಾಗ ಬರ್ತೀವಿ ಅಂತಕ್ಕಂಥದ್ದೇ ಕೂಡ ನಮ್ ಸರಿ ಟೈಮ್ ಗೊತ್ತಿರಲ್ಲ. ದೇವರ ಕೋಣೆ ಮುಂದೆ ನಿಂತಿದೀವಿ ಸರ್. ನಿಜವಾಗ್ಲೂ ಕೂಡ ಲೈಕ್ ಯಾವ್ದು ದೇವಸ್ಥಾನಕ್ಕೆ ಬಂದ ಫೀಲ್ ಇದೆ. ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಅಲ್ಲಿ ದೇವರ ಕೋಣೆನ ನಿರ್ಮಾಣ ಮಾಡಿದಿರಿ. ಲೈಕ್ ಪೀಸ್ಫುಲ್ ಮೈಂಡ್ ಇಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಅಂತ. ಬೆಳಿಗ್ಗೆ ನಾವು ಎಷ್ಟು ಬಿಜಿ ಇದ್ರು ಬೆಳಿಗ್ಗೆ ಬಂದು ಸ್ನಾನ ಮಾಡಿ ದೇವ್ರ ಮೇಲೆ ಬಂದು ಒಂದು ನಮಸ್ಕಾರ ಮಾಡಿ ಅದೊಂದು ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು. ನಮ್ಮ ಮನೆ ನಮ್ಮ ವೈಫ್ ಅವರಂತೂ ಡೈಲಿ ಪೂಜೆ ಮಾಡೋದು. ಶ್ರಾವಣ ಅಂತೇನಲ್ಲ, ಡೈಲಿ ಬೆಳಿಗ್ಗೆ ರೆಗ್ಯುಲರ್ ಪೂಜೆ ಮಾಡೋದು. ಮನೆ ದೇವರು ನಮ್ ತುಳಜಾಪುರ ಅಂಬಾಭವಾನಿ ಅಂತ. ಪವಾಡಗಳನ್ನ ಮಾಡಿದಾಳ ಸರ್ ದೇವಿ ಬದುಕಲ್ಲಿ? ಬಹಳ ಫೇಮಸ್ ಇದ್ದಂತ ದೇವಸ್ಥಾನ ನಮ್ಮ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ತುಳಜಾಪುರ ಅಂತ ಬಹಳ ದೊಡ್ಡ ದೇವಸ್ಥಾನ, ಅಂಬಾಭವಾನಿ ಅಂತ ತುಳಜಾಪುರ. ಸೊ ಮತ್ತೊಂದು ಕಡೆ ತಾಯಿ ದುರ್ಗೆಯ ಒಂದು ವಿಗ್ರಹವನ್ನ ಕೂಡ ನಾವು ಗಮನಿಸಬಹುದು. ಹಾಗೆ ಅನೇಕ ದೇವರುಗಳ ಒಂದಷ್ಟು ಫೋಟೋಗಳು ಕೂಡ ಇದೆ. ಲೈಕ್ ಸರ್, ದೇವರಿಗೆ ಪ್ರತಿನಿತ್ಯ ಇಷ್ಟು ಸಮಯ ಅಂತ ಫಿಕ್ಸ್ ಮಾಡಿರ್ತೀವಿ. ಸೊ ನೀವು ಮುಂಜಾನೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪೂಜೆಗೆ ಅಂತ? ಬೆಳಿಗ್ಗೆ 8 ಗಂಟೆ ನನ್ನ ರೆಡಿಯಾಗಿ ಬಂದಂದ್ರೆ ನಾನೇನ್ ಪೂಜೆ ಮಾಡೋದಿಲ್ಲ, ದರ್ಶನ ಮಾಡಿ ಹೋಗ್ಬಿಡ್ತೀನಿ. ಮೇಡಮ್ ಅವ್ರ 1 ಅವರ್ ಎಲ್ಲ ಅವ್ರಿ 1 ಅವರ್ ಕಂಪಲ್ಸರಿ ಪೂಜೆ ಅವ್ರು ಬೆಳಿಗ್ಗೆ. ಮಕ್ಕಳೆಲ್ಲ ಹೇಗೆ ಸರ್? ಯಾಕೆಂತಂದ್ರೆ ಈ ಕಾಲದ ಮಕ್ಕಳು ಒಂದ್ ಸ್ವಲ್ಪ ಮಾಡ್ರನ್ ಅಂತಾರೆ. ಸೊ ನಿಮ್ಮ ಮಕ್ಕಳು ಹೇಗೆ ದೇವರ ವಿಚಾರದಲ್ಲಿ ಅಂತ? ಅವ್ರ ಮದರ್ ಹೆಂಗಿದಾರೆ ಅವ್ರಕ್ಕಿಂತ ಹೆಚ್ಚಿಗೆ ಇದಾರೆ ಇಬ್ರು. ದೇವರು ದಿಂಡ್ರು ಪೂಜೆಗಳಲ್ಲಿ ಎಲ್ಲಾನು ಕೂಡ ಅವರು ಇಬ್ರು ಹಂಗೆ, ಮಗ ಮತ್ತು ಮಗಳು. ಅವ್ರ ನಮ್ಮ ಮನೆಗೆ ಇರ್ಲಿಲ್ಲ ಊರಲ್ಲಿ, ನಾವೇನಂದ್ರೆ ನಮ್ಮ ಮಗಳು ಪೂಜೆ ಮಾಡ್ತಾರೆ. ಸರ್, ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳು ಬಹುತೇಕರು ದೇವ್ರಿಗೆ ತುಂಬಾ ಬೇಗ ಕನೆಕ್ಟ್ ಆಗೇ ಇರ್ತಾರಲ್ಲ, ಯಾಕೆ ಅಂತ? ಅದೊಂದು ಮನುಷ್ಯಗೆ ಒಂದು ಶಾಂತಿ. ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದ್ ಮನೆಯಲ್ಲಿದ್ದಂತ ಪೂಜೆ ರೂಮ್ ನಲ್ಲಿ ಹೋಗಿ ಒಂದ್ ದರ್ಶನ ಮಾಡಿ ಒಂದು ಕುಂಕುಮೆಯನ್ನ ಹಚ್ಕೊಂಡು ಹೊರಗಡೆ ಬಂದ ಒಂದು ಮನುಷ್ಯಗೆ ಒಂದು ಶಾಂತಿ, ನೆಮ್ಮದಿ ಅನಿಸ್ತದೆ. ಸರ್, ಲೈಕ್ ತೀರ್ಥಯಾತ್ರೆಗಳನ್ನು ಮಾಡುವಂತದ್ದಾಗಿರ್ಬಹುದು ಅಥವಾ ಪ್ರತಿ ವರ್ಷದಲ್ಲಿ 1 ಮಂತ್ ಅಂತ ಹೇಳಿ ಯಾವ್ದಾದ್ರು ಫಿಕ್ಸ್ ಮಾಡ್ಕೊಂಡಿದ್ರೆ ಆತರ ಏನಾದ್ರು ಇದೆಯಾ? ನಾವು ತುಳಜಾಪುರ ಹೋಗ್ತಾ ಇದ್ವಿ. ತುಳಜಾಪುರ ಯಾವಾಗಲೂ ಕೂಡ 2 ತಿಂಗಳಿಗೆ 3 ತಿಂಗಳಿಗೆ. ಲಾಸ್ಟ್ ಟೈಮ್ ನಮ್ಮ ಮಿಸ್ಸಸ್ ನಾವೆಲ್ಲ ಕೂಡ ನಡ್ಕೊಂಡು ಹೋಗಿದ್ದೇವೆ. ನಾವು ಸೋಲಾಪುರ್ಲಿಂದ ತುಳಜಾಪುರ 45 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ. ಅಂದ್ರೆ ಏನಾದ್ರು ಹರಕೆ ಹೊತ್ಕೊಂಡು? ಏನಿಲ್ಲ, ನಮ್ ಕಾರ್ಯಕರ್ತರು ಹೋಗೋಣ ನಡ್ಕೋತ, ನಾವು ನಿಮ್ ಚುನಾವಣೆ ಸಂದರ್ಭದಲ್ಲಿ ಬೇಡ್ಕೊಂಡಿದ್ದೇವೆ, ಹೋಗೋಣ ನಡಿ ಹೋಗೋಣ ಅಂತ ಅವ್ರ ಜೊತೆ ಹೋಗಿದ್ವಿ. ಮತ್ತೆ ಈ ವರ್ಷನೂ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಡನ್. ವೀಕ್ಷಕರೇ, ದೇವರ ಕೋಣೆ ಆಯ್ತು. ಈಗ ಮತ್ತೊಂದು ಕಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಸೊ ಈ ಭಾಗದಲ್ಲಿ ನೀವು ಗಮನಿಸಬಹುದು, ತುಂಬಾ ಅದ್ಭುತವಾಗಿರುವಂತಹ ಸ್ಟ್ರಕ್ಚರ್ ಇದೆ. ಮನೆಗೆ ಯಾರೇ ಅತಿಥಿಗಳು ಬಂದ್ರು ಅಥವಾ ಯಾರೇ ಗೆಸ್ಟ್ ಗಳು ಬಂದ್ರು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸೊ ಬನ್ನಿ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಹೋಗೋಣ, ಇನ್ನಷ್ಟು ರಾಜಕೀಯ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಳೆದ 2.5 ವರ್ಷಗಳಲ್ಲಿ ಏನೆಲ್ಲ ಈ ಕ್ಷೇತ್ರದ ಜನರಿಗೆ ಮಾಡೋದಕ್ಕೆ ಸಾಧ್ಯ ಆಯ್ತು, ಏನೆಲ್ಲ ಕೆಲಸಗಳಾಗಿದೆ ಇಲ್ಲಿ ಅಂತ? ಈ 2 ವರ್ಷದಲ್ಲಿ ಜಾಸ್ತಿ ಅಭಿವೃದ್ಧಿ ಕೂಡ ಏನಾಗ್ತಾ ಇಲ್ಲ. ಹಿಂದೆ 5 ವರ್ಷ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1500-1600 ಕೋಟಿ ತಂದು ಅಭಿವೃದ್ಧಿ ಮಾಡಿದೆ 5 ವರ್ಷದಲ್ಲಿ. ಯಡಿಯೂರಪ್ಪ ಸಾವ್ರ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಸರ್ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ. ಈ ಸರ್ಕಾರ ಆಗಿದ್ಮೇಲೆ 2 ವರ್ಷ ಆಯ್ತು, ಎಲ್ಲ ಗ್ಯಾರಂಟಿ ಅಂತಕ್ಕಂಥದ್ದು ಕೂಡ ಹಿಂಗಾಗಿ ಅಭಿವೃದ್ಧಿ ಸ್ವಲ್ಪ ಬಹಳ ಕಡಿಮೆಯಾಗಿ ನಡೀತಾ ಇದೆ. ಎಲ್ಲ ರಸ್ತೆಗಳು ಹಾಳಾಗೋಗಿವೆ, ದುಡ್ಡು ಬರ್ತಾ ಇಲ್ಲ. ಜನರಲ್ ಡೈಲಿ ಇವತ್ತು ಸ್ಕೂಲಿಗೆ ಹೋಗ್ತಕ್ಕಂತ ಸ್ಟೂಡೆಂಟ್ಗಳು ರಸ್ತೆ ಖರಾಬ್ ಆದ್ರೂ ಬಸ್ಗಳು ಹೋಗಂಗಿಲ್ಲ. ಬಸ್ ಹೋಗ್ಬೇಕಾದ್ರೆ ರಸ್ತೆ ಮಾಡ್ಬೇಕಾದ್ರೆ ಅನುದಾನ ಇಲ್ಲ. ಈ ರೀತಿ ತೊಂದರೆಗಳು ಬಹಳಷ್ಟು ಈ 2 ವರ್ಷದಲ್ಲಿ ನಡೀತಾ ಇದೆ. ಎಷ್ಟು ಅನುದಾನ ಬಂದಿದೆ ಸರ್ ಈ ಪೀರಿಯಡ್ ದಲ್ಲಿ? ನನಗೆ KKD ಬಿಟ್ರೆ ಬಾಕಿ ಜಾಸ್ತಿ ಯಾವ್ದು ಅನುದಾನ ಬರ್ತಾ ಇಲ್ಲ. ಈಗ ಓನ್ಲಿ KKD ಅನುದಾನ ಸದ್ಯ ಬರ್ತಕ್ಕಂಥದ್ದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ.
ಅದು ಬಿಟ್ರೆ ಯಾವುದು ಬರ್ತಾ ಇಲ್ಲ. ಓಕೆ ಸರ್, ನಾ ಕಲಬುರಗಿಯಲ್ಲಿ ಒಂದಷ್ಟು ಪ್ರದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ನನಗೆ ಬಹಳ ಬೇಸರ ಆಯ್ತು, ಏನ್ ಕಲಬುರಗಿ ಇವತ್ತು ಹೀಗೆ ಇದೆಯಲ್ಲ ಅಂತ. ಯಾಕೆಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇಲ್ಲಿದ್ದಂಥವ್ರು, ಧರ್ಮ್ ಸಿಂಗ್ ಅವ್ರು ಇಲ್ಲಿದ್ದಂಥವ್ರು, ಅವರು ಮನ್ಸು ಮಾಡಿ ಇರ್ತಿದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬಹುದಿತ್ತು. ಆದ್ರೂ ಕೂಡ ಯಾಕೆ ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಈ ಪ್ರದೇಶಗಳು ಅಂತ? ಇದು ಮಾತು ಅವ್ರಿಗೆ ಕೇಳಿದ್ರೆ ಒಳ್ಳೇದು ಅನಿಸ್ಬೋದು. ಯಾಕಂತಂದ್ರೆ ಓಕೆ. ನಾವು ಈ ಕಡೆ ಬಂದಂತವ್ರು ಹ್ಮ್ ಅನೇಕ ವರ್ಷಗಳ ರಾಜಕೀಯದಾಗಿದ್ದಂತ ಖರ್ಗೆ ಸಾಹೇಬರಾಗಿರ್ಬೋದು, ಧರ್ಮ್ ಸಿಂಗ್ ಸಾಹೇಬರಾಗಿರ್ಬೋದು, ಹ್ಮ್ ಹ್ಮ್ ಈ ಭಾಗದ ವೀರೇಂದ್ರ ಪಟ್ಲು ಕೂಡ ಮುಖ್ಯಮಂತ್ರಿ ಆದಂತವ್ರು, Okay. ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಂತವ್ರು. ಹ್ಮ್ 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 ಅನೇಕ ಜನರು ಹೇಳ್ತಾರೆ ಅಭಿವೃದ್ಧಿ ಬಹಳಷ್ಟು ಆಗ್ಬೇಕಾಗಿತ್ತು ಅಂತ. Correct. ಅಷ್ಟು ಹೇಳ್ಕೊಪ್ಲೆ ಆಗಿಲ್ಲ. ಓಕೆ ಸರ್, ನಾ ಪಕ್ಕದ ಜಿಲ್ಲೆಗೆ ಹೋಗಿದ್ದೆ, ರಾಯಚೂರು ಈ ಕಡೆ, ಯಾದಗಿರಿಯಿಂದ ಆ ಕಡೆಗೆ. ಅಲ್ಲಿ ಇರುವಂತಹ ಕಾಂಗ್ರೆಸ್ನವ್ರು ಹೇಳ್ತಾರೆ ಇಲ್ಲಿ ಬಹಳ ಇಂಟರ್ಫೇರ್ ಆಗ್ತಾರೆ ಪ್ರಿಯಾಂಕ್ ಖರ್ಗೆ ಅವರು, ಮತ್ತು ಆ ಕಲಬುರ್ಗಿ ಫ್ಯಾಮಿಲಿ ತುಂಬಾ ಇಂಟರ್ಫೇರ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಈ ಆಡಳಿತ ವೈಖರಿಯಲ್ಲಿ ಆಗಿರ್ಬಹುದು ಅಥವಾ ಕ್ಷೇತ್ರದ ವಿಚಾರಗಳಲ್ಲಿ ಆಗಿರಬಹುದು, ಕೆಲವೊಂದು ಕಡೆಗಳಲ್ಲಿ ಹಾಸನ ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜು ಅವರು ಹೇಳ್ತಿದ್ರು ತಾಲೂಕು ಆಡಳಿತದಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಅದೇ ಪಾರುಪತ್ಯ ಜಾಸ್ತಿ ಇರುತ್ತೆ ಅಂತ. ಆ ತರದ್ದು ನಿಮ್ಗೆ ಏನಾದ್ರೂ ತೊಂದರೆಗಳಾಗ್ತಿದ್ಯಾ ಇಲ್ಲಿ? ಇಲ್ಲಿ ಹಾಗೆ ಇದೆ. ಹ್ಮ್ ನಂಬಲ್ಲಿ ಬಿ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದಂತವ್ರೆ ಜಾಸ್ತಿ ನಡೀತಾ ಇರೋದು. ಹ್ಮ್ 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 ಸರ್ಕಾರ ಇದೆ ಅಂತ ಹೇಳಿ ಹ್ಮ್ ಎಲ್ಲನೂ ಕೂಡ ಅವ್ರ ಪ್ರಕಾರ ಆಗ್ಬೇಕು, ಹ್ಮ್ ಹ್ಮ್ ಎಲ್ಲರದನ್ನು ಕೂಡ ಕೈ ಆಡ್ತಕ್ಕಂತ ಕೆಲಸ ಹ್ಮ್ ಇಲ್ಲಿ ಬಿ ನಡೀತಾನೆ ಇದೆ. ಓಕೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿದೀರಾ ಯಾಕೆ ಈ ತರ ಆಗ್ತಿದೆ, ಹೇಗೆ? ಅನೇಕ ಬಾರಿ ಪ್ರಿಯಾಂಕಾ ಖರ್ಗೆ ಅವ್ರ ಬಳಿ ಹೋಗಿ ಹ್ಮ್ ನಮ್ಮ ಕ್ಷೇತ್ರ ಸಮಸ್ಯೆಗಳು ಹ್ಮ್ ಆತಕ್ಕಂತ ತೊಂದರೆಗಳು ಕೂಡ ನಮ್ ಸರಿಯಾಗಿ ಮಾತಾಡಿಲ್ಲ, ಓಕೆ. ರೆಸ್ಪಾನ್ಸ್ ಕೊಡ್ಲಿಲ್ಲ. ಅನೇಕ ಬಾರಿ ಹೋಗಿದ್ದೀನಿ ನಾನು, ಹಾ ಈ ರೀತಿ ನಡೀತಾ ಇದೆ ಸರ್, ನಿಮ್ಮ ಹೆಸರು ಈ ರೀತಿ ಮಾಡ್ತಾ ಇದ್ದಾರೆ ಸರ್, ನೀವು ಸ್ವಲ್ಪ ಹೇಳಿ ಅಂದ್ರೆ ಅವ್ರು ವಿಚಾರಣೆ ಮಾಡಿಲ್ಲ ಒಂದ್ ನಿಮಿಷ ಆ ಮಾತುಗಳಿಗೆ. ಓಕೆ. ಏನ್ ಕಾರಣ ಸರ್, ಯಾಕೆ ಅಷ್ಟೊಂದು ಬಗೆತನ ಅಂತ ಬಿಜೆಪಿ ಅವ್ರ ಮೇಲೆ? ಅವ್ರಿಗೆ ಕೇಳ್ಬೇಕು ಇವೆಲ್ಲನು. ನಾನು ಹೇಳೋದು ಅವ್ರಿಗೆ ಹೇಳ್ದೆ, ಹ್ಮ್ ಸರ್ ನಿಮ್ಮ ಹೆಸರು ಹೇಳಿ ಈ ರೀತಿ ಮಾಡ್ತಾ ಇದಾರ, ಹ್ಮ್ ಹ್ಮ್ ನೀವು ಅದು ಸ್ವಲ್ಪ ಮಾತಾಡಿ ಹೇಳ್ರಿ. ಹ್ಮ್ ಹ್ಮ್ ಮಾತಾಡಿ ಹೇಳಿಲ್ಲ ಅವ್ರು ಯಾವ್ದು. ಓಕೆ ಸರ್, ನಾನು ಒಂದಷ್ಟು ವಿಡಿಯೋಗಳನ್ನು ನೋಡ್ತಿದ್ದೆ. ನಿಮ್ ಮಗ ನಿಮಗೆ ಟೆಕ್ನಾಲಜಿ ಬಗ್ಗೆ ಪಾಠ ಮಾಡ್ತಾ ಇದ್ರು, ಲೈಕ್ ಮೊಬೈಲ್ ಅಲ್ಲಿ ಹೇಗೆ ಅಪ್ಡೇಟ್ ವರ್ಷನ್ಸ್ ಗಳಿರತ್ತೆ ಅಂತ. ನಾವು ಮಕ್ಕಳಿಗೆ ಕಲಿಸೋದು ಬೇರೆ, ಮಕ್ಕಳು ನಮಗೆ ಹೇಳಿಕೊಡೋದೇ ಬೇರೆ. ಲೈಕ್ ಹೇಗೆ ಮಗ ರಾಜಕೀಯದಲ್ಲೂ ಕೂಡ ಆತರ ಗೈಡ್ ಮಾಡುವಂತ ಕೆಲಸ ಮಾಡ್ತಾನೆ ಹೇಗೆ ಅಂತ? ರಾಜಕೀಯ ಇಂಟ್ರೆಸ್ಟೆಡ್ ಇದೆ, ಅವನಿಗೆ ಬಿಸ್ನೆಸ್ ಮಾಡ್ಬೇಕಂತ ಕೂಡ ಇಂಟ್ರೆಸ್ಟೆಡ್ ಇದೆ. ಹ್ಮ್ 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 ನಾನು ಹೇಳ್ತೀನಿ ಬಿಸ್ನೆಸ್ ಮಾಡಪ್ಪ, ರಾಜಕೀಯ ಏನ್ ಮಾಡ್ತಿ ಅಂತ ನಾನು ಹೇಳ್ತಾ ಇರೋದು. ಓಕೆ. ಈಗ ನೀನು ರಾಜಕೀಯ ಯಾವಾಗ್ಲೂ ಮಾಡ್ಬೋದು, ಹಾ ಈ ಸಂದರ್ಭನು ಎಜುಕೇಶನ್ ಸಂದರ್ಭದಲ್ಲಿ ಮಾಡು. ಹ್ಮ್ ಹ್ಮ್ ಪುನಲ್ಲಿ LLB ಮಾಡಿದೆ ಸಿಂಬೋಸಿಸ್ ಕಾಲೇಜ್. ಓಕೆ. ಅಲ್ಲಿ ಮುಗಿಸಿ ಆ ಕಾಲೇಜ್ ಕಡೆನೆ 1 ಮಂತ್ ಇವತ್ತು ನೆದರ್ಲ್ಯಾಂಡ್ ಹೋಗಿದ್ದಾನ. ಹ್ಮ್ ಹ್ಮ್ ಇವತ್ತು 4-5 ಡೇಸ್ ಅಲ್ಲಿ ವಾಪಸ್ ಬರ್ತಾನೆ. ಓಕೆ ಸರ್, ನೀವು ಟ್ರಾವೆಲ್ ಮಾಡುವಂತಹ ಟೈಮಲ್ಲಿ ಮಹಾಗಾಂವ್ನಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು, ಗಾಡಿನ ನಿಲ್ಸಿ ನೀವೇ ಹೋಗಿ ಅವ್ರಿಗೆಲ್ಲ ಹೆಲ್ಪ್ ಮಾಡುವಂತದ್ದೆಲ್ಲ ಮಾಡಿದ್ರಿ. ಲೈಕ್ ಹೇಗೆ ಅಂದ್ರೆ ಒಬ್ಬ ಶಾಸಕನಿಗೆ ಮಾನವೀಯ ಮೌಲ್ಯಗಳು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ? ನಾನು ಒಂದು ಪ್ರೋಗ್ರಾಮ್ ಹೋಗ್ತಾ ಇದ್ದೆ, ಯಾವುದೋ ಒಂದು ಏನೋ ಅಡ್ಡು ಬರಲಿಂದ ಬಿದ್ದಿದೆ, ನಮ್ಮ ಕ್ಷೇತ್ರದವ್ರು ಆಗಿದ್ರು ಅವರು. ಮತ್ತೆ ಆಂಬುಲೆನ್ಸ್ ತರಿಸಿ ಎಲ್ಲ ವ್ಯವಸ್ಥೆ ಮಾಡಿ ಆಂಬುಲೆನ್ಸ್ ಕಳಿಸ್ತಕ್ಕಂಥ ಕೆಲಸ ಮಾಡಿದೆ. ಈ ರೀತಿ ಯಾರೇ ಆಗ್ಲಿ ನಮ್ಮ ಎದುರಿಗೆ ಆದಂತ ಸಂದರ್ಭದಲ್ಲಿ ನಾವು ನೋಡಿನೂ ಹಾಗೆ ಹೋಗೋದು ಸರಿಯಲ್ಲ. ಅದು ಓಕೆ. ನಮ್ಲಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನಾವು ಮಾಡ್ಲೇಬೇಕು. ಪಾಪ ಅವ್ರಿಗೆಲ್ಲ ರೆಡಿ ಮಾಡಿ ಹಾಸ್ಪಿಟಲ್ ಕಳಿಸ್ಕೊಟ್ಟೆ. ಸರ್, ನನಗೆ ತುಂಬಾ ಖುಷಿ ಆಗೋದು ಅಂತಂದ್ರೆ ನಿಮ್ ಮಗ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲೈನ್ ಬರೆದಿದ್ರು, ಏನಂತಂದ್ರೆ ಕಳೆದುಕೊಂಡಿದ್ದನ್ನೆಲ್ಲ ದೇವರು ಕೊಡದೇ ಇರಬಹುದು, ಆದ್ರೆ ಕೇಳಿದ್ದನ್ನೆಲ್ಲ ಕೊಡಿಸೋ ಅಪ್ಪ ನನ್ನ ಹತ್ರ ಇದ್ದಾನೆ ಅಂತ. ನಾನೇನ್ ನೋಡಿಲ್ಲ ಬರ್ದಿದ್ದು, ಅದನ್ನ ನೀವು ಹೇಳ್ತಾ ಇದ್ದೀರಿ. ಹಾ. ಅದ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾನ. ನಾವು ಎಲ್ಲಾನು ಕೂಡ ಇವತ್ತು 21-22 ಏಜ್ ಒಂದ್ ಇದ್ರು ಮನಿಯಲ್ಲಿ ಅಂತಕ್ಕಂಥದ್ದು, ಬಿಸ್ನೆಸ್ ಅಂತಕ್ಕಂಥದ್ದು ಎಲ್ಲ ನೋಡ್ತಾನ. ಎಜುಕೇಶನ್ ಬಿ ಮಾಡ್ತಾನ, ಬಿಸ್ನೆಸ್ ಬಿ ನೋಡ್ತಾನ. ಎಲ್ಲಾನು ಸಮಯ ಕೊಟ್ಟು ಅವನಿಗೆ ಬಿಸ್ನೆಸ್ ಮಾಡ್ಬೇಕಂತಕ್ಕಂಥ ಕೂಡ ಅಷ್ಟೇ ಜೋಶ್ ಇದೆ, ರಾಜಕೀಯನೂ ಬರ್ಬೇಕಂಬುದು ಅಷ್ಟೇ ಜೋಶ್ ಇದೆ. ಅಮೇಜಿಂಗ್. ಸರ್, ಮಕ್ಕಳು ಹೆಚ್ಚಾಗಿ ಯಾರ ಜೊತೆನೂ ಬೆರೆಯೋದಿಲ್ಲ, ತುಂಬಾ ಬೇಗ ಹಚ್ಕೊಳ್ಳೋದು. ಅವ್ರಿಗೆ ಲೈಕ್ ಅನ್ನಿಸ್ಬೇಕು, ಎಸ್ ಪಾಸಿಟಿವ್ ಅಟಿಟ್ಯೂಡ್ ಇದೆ, ಇವ್ರು ಮಾತ್ರ ನಮ್ಮನ್ನ ಒಂದಷ್ಟು ಪ್ರೀತಿ ಹಂಚಬಹುದು ಅಂತ ಹೇಳಿ ಚಿಕ್ಕ ಮಕ್ಕಳಲ್ಲಿ ದೇವರಿದ್ದಾನೆ ಅಂತ ಹೇಳ್ತೀವಿ. ನಿಮ್ಮ ಮಗನ್ ಜೊತೆ ಅಷ್ಟು ಈಸಿಯಾಗಿ ಹೇಗ್ ಬೆರೀತಾರಲ್ಲ ಎಲ್ಲಾ ಮಕ್ಕಳು ಕೂಡ ಅಂತ? ಒಂದು ಸಂಸ್ಕೃತಿನ ಸ್ಟಾರ್ಟಿಂಗ್ ಹೇಳಿದ ಸಂಸ್ಕೃತಿನೇ ಅವ್ರ ಮದರ್ ಹಂಗೆ ಕಳ್ಸಿಕೊಟ್ಟಿವಿ. ಓಕೆ. ನಾವ್ ಯಾರು ಮನೆಗೆ ಇರ್ಲಿಲ್ಲ ಅಂದ್ರೂ, ಯಾರೇ ಮನೆಗ್ ಬಂದ್ರು ನಾನು ಯಾವ ರೀತಿ ಕೂತ್ ಮಾತಾಡ್ತೀನಿ, ಏನ್ ಕೇಳ್ತೀನಿ, ಅವ್ರ ಕೂಡ ಒಂದ್ ಕಪ್ ಚಾ ಕುಡ್ದಿ ಏನ್ ಸಮಸ್ಯೆ ಏನಂತ ಕೇಳ್ತೀನಿ, ಅದನ್ನು ಕೂಡ ಅವ್ರು ಮಾಡ್ತಾರೆ. ನಾನು ಯಾರೇ ಬರ್ಲಿ ನನಗ್ ಫೋನ್ ಮಾಡತ್ತಾನ, ಪಾಪ ಇಂಥವ್ರು ಬಂದಿದ್ರು, ಈ ಕೆಲಸ ಹೇಳಿದ್ರು, ನಮ್ಮ PA ಗಳಿಗೆ ಅಲ್ಲಿ ನಮಗಲ್ಲಿ
ಓಕೆ. ನಮ್ಮನೆ ನಮ್ಮ ಮಕ್ಕಳು ನಮ್ಮ ವೈಫ್ ಎಲ್ಲ ಜನ ಬಂದು ಮೇಂಟೈನ್ ಮಾಡ್ತಾರೆ. ಓಕೆ. ಇನ್ಫ್ಯಾಕ್ಟ್ ಸರ್, ಗೋರಕ್ಷಣೆಯ ವಿಚಾರದ ಬಗ್ಗೆ ಮಾತಾಡ್ಲೇಬೇಕು. ತಾವು ಶಾಸಕರಾದ್ರೂ ಕೂಡ ಗೋರಕ್ಷಣೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಇದೆ. ತಾವು ಕೂಡ ರಸ್ತೆಯಲ್ಲಿ ವಾಹನವನ್ನ ತಡೆದು ಪೊಲೀಸರಿಗೆ ಗೋವುಗಳನ್ನ ಒಪ್ಪಿಸುವಂತಹ ಕೆಲಸ ಮಾಡಿದ್ರಿ. ಲೈಕ್ ಹೇಗೆ ಇವೆಲ್ಲವೂ ಕೂಡ ಯಾಕೆ ಪದೇ ಪದೇ ಈ ತರದ ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ? ಯಾಕೆಂತಂದ್ರೆ ಹಿಂದೂಗಳಿಗೆ ಗೋಭಕ್ಷಣೆ ಇಷ್ಟ ಆಗುದಿಲ್ಲ ಅಂತಂದ್ರೂ ಕೂಡ ಪದೇ ಪದೇ ಅದನ್ನೇ ಮಾಡುವಂತಹ ಪ್ರಯತ್ನಗಳು ಯಾಕಾಗತ್ತೆ ಅಂತ. ಇಲ್ಲಿ ಜಾಸ್ತಿ ಹೋದ್ಸಲ ಇಷ್ಟು ಇರ್ಲಿಲ್ಲ. ಈ ಸರ್ಕಾರ ಆಗಿದ್ಮೇಲೆ ಬಹಳಷ್ಟು ಮಾಡಿದ್ರು ಅವ್ರನ್ನ. ನಾನೊಂದು ಪ್ರೋಗ್ರಾಮ್ಗೆ ಹೋಗಿ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ವೆಹಿಕಲ್ ಸಾಗಿಸ್ತಾ ಇದ್ರು. ನನ್ನ ಗಾಡಿ ನಿಂದ್ರಿಸಿ ಕಾಂಪೇಟ್ ಮಾಡಿ ಕರೆಸಿ ಎಲ್ಲ ಒಯ್ದು ಬಿಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೆ. ಅವಕ್ಕೆಲ್ಲ ಇವತ್ತು ಅನೇಕ ಕಿಡಿಗಾರ ಎಷ್ಟೇ ಹೇಳಿದ್ರು ಇವತ್ತು ಡಿಪಾರ್ಟ್ಮೆಂಟ್ದವರು ಸ್ಪಂದನೆ ಮಾಡಿಲ್ಲ. ಅದಕ್ಕೆ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸನೇ ಆಗಿತ್ತು. ಓಕೆ ಸರ್, ಇಲ್ಲಿ ಒಂದು ದರ್ಗಾ ಕೂಡ ತುಂಬಾ ಫೇಮಸ್, ಬಂದೇ ನವಾಜ್ ಅನ್ನುವಂಥ ದರ್ಗಾ. ಹೋಗ್ತೀರಾ ದರ್ಗಾಗಳಿಗೆ? ನಾನು ಹೋಗ್ತಿದ್ದೆ ಬಹಳಷ್ಟು ಪೈಲೆ ಹಿಡಿದು ಬಂದಾಗ ಎಲ್ಲ ಜನ ಇಲ್ಲಿ ಬಂದಂತರ ಇಲ್ಲಿ ನಮ್ಮಲ್ಲಿ ಬಂದೇ ನವಾಜ್ ದರ್ಗಾ, ಶಾನ್ ಬಸವೇಶ್ವರ ಟೆಂಪಲ್, ಬುದ್ಧ ವಿಹಾರ ಇಲ್ಲೆಲ್ಲ ಬಂದಂತ ಎಲ್ಲ ವಿಸಿಟ್ ಮಾಡ್ತಾರೆ. ಎಲ್ಲರೂ ಹೋಗ್ತಾರೆ ಬರ್ತಾರೆ, ಅದ್ರಾಗ ಏನು ತೊಂದರೆ ಇಲ್ಲ. ಓಕೆ ವೀಕ್ಷಕರೇ, ಈಗ ಮನೆಯ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವಿದೀವಿ. ಸೊ ಇಲ್ಲೊಂದು ಫುಲ್ ಫ್ಲೋರ್ ಇದೆ, ಕಂಪ್ಲೀಟ್ ಫ್ಯಾಮಿಲಿ ಗ್ಯಾಲರಿ ಇರುವಂತಹ ಫ್ಲೋರ್ ಇದು. ಸೊ ನೋಡಬಹುದು, ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಸೊ ಒಂದು ಕಡೆ ನಮ್ಮ ಓರಿಯೋ, ಮತ್ತೊಂದು ಕಡೆ ನಮ್ಮ ಅತಿಥಿಗಳು, ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು. ಇಲ್ಲೊಂದಷ್ಟು ಫೋಟೋ ಗ್ಯಾಲರಿ ಇದೆ. ಈ ಫೋಟೋ ಗ್ಯಾಲರಿ ಬಗ್ಗೆ ಮೇಡಮ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ಸಂದರ್ಭದಲ್ಲಿ ತೆಗ್ಸಿರುವಂತಹ ಫೋಟೋಗಳು ಇವೆಲ್ಲ ಅಂತ? ಇವೆಲ್ಲ ಟ್ರಿಪ್ ಹೋಗದ್ ಫೋಟೋಗಳಿದೆ. ಮಗ ಮತ್ತೆ ಮಗಳು, ಯಾವಾಗ ಮಗಳು ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿ ಲಂಡನ್ ದಲ್ಲಿ ಹೋಗೋ ಟ್ರಿಪ್ ಇದೆ. ಅಂಡ್ ಸ್ವಂತ ಊರಿನಲ್ಲಿ ದಸರಾದಲ್ಲಿ ಪೂಜಾ ಮಾಡ್ತೀವಿ, ಅವಾಗ ನಮ್ಮಿಬ್ಬರು ಫೋಟೋ ಇದೆ. ಈ ಫೋಟೋ ಹೌದು, ದಸರಾ ಟೈಮಿಗೆ. ಅಂಡ್ ಲಂಡನ್ ದಲ್ಲಿ ಬಸವೇಶ್ವರ ಅವರಿಗೆ ಹಾರ ಹಾಕೋದದ್ದು ಫೋಟೋ ಇದೆ. ಮಗಳದ್ದು ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅದು ಫೋಟೋ ಇದೆ. ಸೊ ಇವೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಟ್ರಿಪ್ ಹೋಗುದ್ ಫೋಟೋಗಳು. ಮಕ್ಳೇನಾದ್ರೂ ಸಿನಿಮಾಗ್ ಬರ್ಬೇಕು ಅನ್ನುವಂತಹದ್ದು ಇದೆಯಾ ನಿಮಗೆ ಅಂತ? ಇಲ್ಲ, ಹಾಗೇನಿಲ್ಲ. ಯಾಕೆಂದ್ರೆ ತುಂಬಾ ಸ್ಟೈಲಿಶ್ ಲುಕ್ ಅಲ್ಲಿ ಇದ್ದಾರೆ ಇಬ್ರು ಕೂಡ. ಮಗ ಜಾಸ್ತಿ ಸ್ಟೈಲಿಸ್ಟ್ ಇದ್ದಾನೆ, ಮಗಳು ಬಹಳ ಡಿಸೆಂಟ್ ಇದ್ದಾಳೆ. ಸೊ ಲೈಕ್ ಬಟ್ ಇಬ್ರು ಅವ್ರಿಗೆ ಏನ್ ಅನಿಸ್ತದೆ ಅವ್ರ ಫಾದರ್ ಫುಲ್ ಸಪೋರ್ಟ್ ಇದೆ. ಓಕೆ ಮೇಡಮ್, ಮಹಾರಾಷ್ಟ್ರದವರಾದ್ರೂ ಕೂಡ ಕನ್ನಡ ಅಷ್ಟು ಸ್ಪಷ್ಟತೆ ಹೇಗೆ ಅಂತ? ನನಗ ಆಕ್ಚುಲಿ ಹುಟ್ಟು ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ, ಬಟ್ ಲಗ್ನ ಆದ್ಮೇಲೆ ಕರ್ನಾಟಕದಲ್ಲಿ ಬಂದು, ಬೇಸಿಕ್ಲಿ ಫಾದರ್ ಕೂಡ ಬೌಂಡ್ರಿ ಕರ್ನಾಟಕದಲ್ಲಿನೇ ಇದೆ. ಬಟ್ ಜಾಬ್ ಪರ್ಪಸ್ ಮಹಾರಾಷ್ಟ್ರದಲ್ಲಿ ಅವರು ಫುಲ್ 60 ವರ್ಷ ಎಲ್ಲ ಅಲ್ಲೇ ಕಳೆದ್ರು. ಹಾಗಾಗಿ ನಮ್ಗೆ ಟೋಟಲಿನೇ ಕನ್ನಡ ಸ್ವಲ್ಪ ಅಷ್ಟು ಜಸ್ಟ್ ಬೇಸಿಕ್ಲಿ ಗುರುತಿತ್ತು. ಬಟ್ ಮ್ಯಾರೇಜ್ ಆದ್ಮೇಲೆ ಹೇಗಾಯ್ತು, ಹಸ್ಬೆಂಡ್ ಫ್ಯಾಮಿಲಿ ಎಂಟೈರ್ ಅವ್ರಿಗೆ ಹಿಂದಿನೂ ಬರ್ತಿರ್ಲಿಲ್ಲ, ಮರಾಠಿನೂ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನೇ ಎಲ್ಲರ ಜೊತೆ ಕನ್ನಡ ಅಡ್ಜಸ್ಟ್ ಮಾಡ್ಕೊಂಡ್ರು. ನನಗೆ ಏನ್ ತಪ್ತಿತ್ತು ಅಂದ್ರೆ ಕೋ ಸಿಸ್ಟರ್ ಇರ್ಬೋದು, ಫ್ಯಾಮಿಲಿದೆಲ್ಲಾರ ಜನರು ನನಗೆ ಅರ್ಥ ಮಾಡ್ಕೊಂಡಿ ಹೇಳಿ ಎಲ್ಲಾನೇ ಸಪೋರ್ಟ್ ಮಾಡಿದ್ರು. ಆಮೇಲೆ ನನಗ್ ಒಂದಿತ್ತು, ನನ್ ಮಕ್ಕಳು ಹುಟ್ಟಿದ್ಮೇಲೆ ನಾನು ಅವ್ರಿಗೆ ಕನ್ನಡ ಕಲಿಸ್ಬೇಕು ಅನ್ನೋಂಥದ್ದು ಒಂದು ನನಗೊಂದು ಇಚ್ಛಾ ಇತ್ತು. ಸೊ ಹಾಗಾಗಿ ಫಸ್ಟ್ ನಾನು ಕನ್ನಡ ಕಲ್ತೆ, ಹಿಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಕನ್ನಡ ಕಲ್ತಿ ಮಾತಾಡಿ ಇವಾಗ ಅದು ಬಹಳಷ್ಟು ಯೂಸ್ ಆಗ್ತದೆ. ಅಂದ್ರೆ ನಿಮ್ಮ ಪತಿಯೇ ನಿಮ್ಮ ಗುರುಗಳು? 100%. ನಾನು ಏನ್ ಕಲಿತೀನಿ ಅಂದಕ್ಕೆ 100% ಅವ್ರ ಸಪೋರ್ಟ್ ಇರುತ್ತೆ. ಅಂಡ್ ಏನರೇ ಹೊಸದಾಗ ಏನೈತಿ ಇದು ಮಾಡು, ಇದು ಕಲಿ, ಅಥವಾ ಯಾರು ಜನರು ಬಂದ್ರು ಕೂಡ ಅವ್ರಿಗೆ ಭೇಟಿ ಮಾಡಿಸ್ತಾರ, ಅವ್ರಿಗೆ ಹೇಳ್ತಾರೆ, ಮಾತಾಡಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರ. ಅಂದ್ರೆ ನೀನು ಮಾಡ್ಬೋದು, ಇಲ್ಲಿ ತನ ಯಾವುದೇ ಒಂದು ನಾನು ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಆಮೇಲೆ ಕುಕಿಂಗ್ ಆಗಿರ್ಬೋದು, ರಂಗೋಲಿ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ನನಗೆ ಏನೇನ್ ಡ್ರೈವಿಂಗ್ ಆಗಿರ್ಬೋದು, ನಾನು ಎಲ್ಲ ಇವು ಆಕ್ಟಿವಿಟೀಸ್ ಮ್ಯಾರೇಜ್ ಆದ್ಮೇಲೆ ಕಲ್ತದ್ದು. ಬರೀ ನಾನು ಇದು ಕಲಿತೀನಿ ಅಂದಾಗ ಕರ್ಕೊಂಡಿ ಬೈಕ್ ಮೇಲೆ ಒಯ್ತೆ ಅವರೇ ಬಿಡ್ತಿದ್ರು ನನಗೆ, ನೀನು ಕಲಿ, ನೀನು ಓದು, ಇನ್ನ ಇಷ್ಟ ಏನ್ ನಿನಗ ಅನಿಸ್ತದ ನೀನು ಮಾಡು, ಆ ಸಾಮರ್ಥ್ಯ ನಿನ್ ಬಲ್ಲಿ ಅದ, ನೀನು ಸ್ಟ್ರಾಂಗ್ ಇದ್ದೆ, 100% ಕಲಿ. ಇವಾಗ ಕೂಡ ಇವತ್ ಮಾರ್ನಿಂಗ್ ಹೇಳಿದ್ರು, ಸಾಕಷ್ಟು ಬುಕ್ಸ್ ಗಳು ಕನ್ನಡದ ಓದು, ನಿನಗ್ ಇನ್ನ ಇಷ್ಟು ನೀ ಇಂಪ್ರೂವ್ ಆಗ್ಬೋದು ಅಂತ
ಹೇಳ್ತಾ ಇರ್ತಾರ. ಓಕೆ, ನಾನು ಒಬ್ರು ಕಲಾವಿದರನ್ನ ಭೇಟಿಯಾಗಿದ್ದೆ. ಅವ್ರು ಹೇಳ್ತಾ ಇದ್ರು ಭಾಷೆಯನ್ನ ಕಲಿಬೇಕು ಅಂತಂದ್ರೆ ಫಸ್ಟ್ ಅದರ ಬೈಗಳನ್ನ ಕಲಿಬೇಕು ಅಂತ ಹೇಳ್ತಿದ್ರು. ನಮ್ಮ ಉತ್ತರ ಕರ್ನಾಟಕ ಅದ್ರಲ್ಲಿ ಸ್ಪೆಷಲ್ ಯಾವ್ದಾದ್ರು ಪರ್ಟಿಕ್ಯುಲರ್ ಬೈಗಳು, ಬೀಪ್ ಸೌಂಡ್? ಆಕ್ಚುಲಿ ಆ ತರ ಏನ್ ಫ್ಯಾಮಿಲಿದಲ್ಲಿ ಶಾಸಕರೇನೆ ಮಕ್ಕಳಿಗೆ ಏಕವಚನ ಆಗ್ಲಿ ನನಗಾಗ್ಲಿ ಮಾತಾಡೋದಿಲ್ಲ. ಆಮೇಲೆ ಮಕ್ಕಳಿಗೆ ಕೂಡ ಯಾವುದೇ ಒಂದು ನಮ್ದು ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ನಮ್ಮ ಮಾವ್ರು ಕೂಡ ಬಹಳ ಸಾಫ್ಟ್ ಮನಿತನ, ಬಹಳ ಸಾಫ್ಟ್ ಆಗಿ ಮಾತಾಡೋದು. ನನಗ್ ಕೂಡ ಯಾವತ್ತು ಜಯಶ್ರೀ ಅಂದಿಲ್ಲ, ಅವರು ಯಾವತ್ತು ಜಯಮ್ಮ ಅಂತ ಕರಿತಿದ್ರು. ಭಾವರಾದ್ರು ಕೂಡ ಹಾಗೆ, ಕೋ ಸಿಸ್ಟರ್ಸ್ ಆದ್ರು ಹಾಗೆ. ಸೊ ಹಾಗಾಗಿ ಬೈಯೋದು, ಏಕವಚನ ಮಾತಾಡೋದು ಈ ಮನಿತನದಲ್ಲಿ ಇಲ್ಲೇ ಇಲ್ಲ. ಸ್ಪೆಷಲಿ ನಮ್ದ ಮನಿ ಒಳಗ ಮಕ್ಕಳಿಗೆ ಅವ್ರ ಸ್ಕೂಲ್ದಾಗ ಹೋದಾಗ ನನ್ ಮಗ ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಇದ್ದ. ಅವಾಗ ಮನೆಗ್ ಬಂದ್ ಮಮ್ಮ ಇವತ್ ಕ್ಲಾಸ್ನಾಗ ಅವ ಲೇ ಹಚ್ಚಿ ಮಾತಾಡ್ತಾನ ಅನ್ನಂತದ್ ವರ್ಡ್. ಯಾಕಂದ್ರೆ ಅವ್ರಿಗೆ ಅದು ವರ್ಡ್ಸೇ ಗುರುತಿಲ್ಲ. ಏನೇ ಇರ್ಲಿ ರೆಸ್ಪೆಕ್ಟ್ ರೀ ಹಚ್ಚಿ, ಇವನ್ ನಮ್ ಕೂಡ ಜೊತೆ ಪಪ್ಪ ರೀ ಮಮ್ಮಿ ರೀ ಅಂತ ಮಾತಾಡ್ತಾರ, ರೆಸ್ಪೆಕ್ಟ್ ಕೊಟ್ಟಿ ಮಾತಾಡ್ತಾರ. ಸೊ ಹಾಗಾಗಿ ಬೇಗಳ ಅನ್ನೋದ್ ವರ್ಡೇ ಮನೆಯೊಳಗಿಲ್ಲ. ಸರ್, ನಿಮ್ಮ ಗಾಡಿ ನಂಬರ್ ನೋಡ್ತಾ ಇದ್ದೆ ನಾನು, 9955. ಏನ್ ಸ್ಪೆಷಾಲಿಟಿ ಸರ್? ಏನಿಲ್ಲ, ನಾನು ಫಸ್ಟ್ ನನ್ನ ಬ್ರದರ್ ಅವರು ನನ್ಕಿಂತ ದೊಡ್ಡ ಗುರುರಾಜ್ ಅಂತ ಹೇಳಿ ಓಕೆ. ಫಸ್ಟ್ ಒಂದು 4 ಗಾಡಿ ತಗೊಂಡಿದ್ರು. ಅವ್ರು ನನಗೆ ಕಳಿಸಿದ್ರು ಓಕೆ. RTO ಆಫೀಸ್ಗೆ, ಹಾ. ಗಾಡಿ ಯಾವ್ದು ನಂಬರ್ ಹೋಗಿ ನೀನೆ ತಗೋ ಅಂತ ಹೇಳಿ. ಓಕೆ. ಫಸ್ಟ್ ಬೊಲೆರೋ ಗಾಡಿ ಖರೀದಿ ಮಾಡಿದ್ರು ಅವರು. ಅವಾಗ 9955 ನಂಬರ್ ನಾನೇ ಪಸ್ ಮಾಡಿ ತಗೊಂಡೆ. ಓಕೆ. ಅವತ್ತಿನವರೆಗೆ ಇವತ್ತಿನ ತನಕ ನಾವು ಎಲ್ಲಾ ಗಾಡಿಗಳ ನಂಬರ್ 9955. ಓ, ಅದೇನು ವಿಶೇಷ ಅಂತೇನಿಲ್ಲ, ಯಾರು ಹೇಳಿ ನಂಬರ್ ಅಂತೇನಲ್ಲ. ಓಕೆ. ಅದು ನಾನು ಖುದ್ದಾಗಿ ಪಸಂದ್ ಮಾಡಿದ್ದು. ನಾನೇ ಖುದ್ದಾಗಿ RTO ಆಫೀಸ್ಗೆ ಹೋಗಿದ್ದೆ. ಅವಾಗ ಓಕೆ. ನಾನು ಅನ್ಸೋ ಮಟ್ಟಿಗೆ 99 ಫಸ್ಟ್ ತೊಗೊಂಡಿದ್ದವ್ರ ಗಾಡಿ. ನಾನು ಮದುವೆ ಆಗಿ ವರ್ಷನೇ ಓಕೆ. ಫಸ್ಟ್ ವೆಹಿಕಲ್ ತೊಗೊಂಡಿದ್ದೆ. ಅವಾಗ ಅಲ್ಲಿ ಹೋಗಿ ತೊಗೊಂಡಿದ್ದೆ. ಹಿಂಗಾಗಿ ಅವತ್ತಿನವರೆಗೆ ಹಿಡ್ಕೊಂಡು ಇವತ್ತಿನ ತನೂ ಅದೇ ಗಾಡಿ ನಂಬರ್ಗಳು ತೊಗೊಂಡಿದ್ದೆ. ಓಕೆ. ಮೇಡಮ್, ಶಾಸಕರಲ್ಲದಿದ್ದ ಸಂದರ್ಭದಲ್ಲೂ ತಾವು ನೋಡಿದಿರಿ, ಶಾಸಕರಾದ ನಂತರವೂ ಕೂಡ ತಾವು ನೋಡಿದಿರಿ. ಅವರಲ್ಲಿ ಏನಾದ್ರೂ ಚೇಂಜಸ್ ಕಂಡಿದ್ಯಾ ಅಂತ? ಇಲ್ಲ, ಚೇಂಜಸ್ ಕಂಡಿಲ್ಲ. ಅಂದ್ರೆ ಅವಾಗ ಬಿಫೋರ್ ಪಾಲಿಟಿಕ್ಸ್ ಸಾಕಷ್ಟು ಲೈಕ್ ಟ್ರಿಪ್ಗಳು ಹೋಗ್ತಿದ್ವಿ. ನಮ್ದೇ ಅನ್ನೋಂಥದ್ದು ಒಂದ್ ಟೈಮ್ ಇತ್ತು. ಬಿಸ್ನೆಸ್ ಮ್ಯಾನ್ ಇದ್ದ ಸಲುವಾಗಿ ಯಾವಾಗ್ನು ಅವ್ರು ಸ್ವತಃ ಎಲ್ಲಿ ಹೋಗ್ಬೇಕಂದ್ರೆ ಟೈಮ್ ಇದು ಮಾಡ್ತಿದ್ರು. ಇವಾಗೆಲ್ಲ ಶೆಡ್ಯೂಲ್ ನೋಡ್ಕೊಂಡೆ ಲೈಕ್ ಯಾವಾಗ ಏನ್ ಕಾರ್ಯಕ್ರಮಗಳು ಇಲ್ಲ ಅವಾಗ ಲೈಕ್ ಟೈಮ್ ಇದು ಮಾಡ್ಬೇಕಾಗ್ತದೆ. ಬಟ್ ಚೇಂಜಸ್ ಏನ್ ಆಗ್ತಿಲ್ಲ. ಇನ್ನ ಇಷ್ಟು ಜಾಸ್ತಿ ಲೈಕ್ ಅವರು ಒಂದು MLA ಆದ್ಮೇಲೆ ಮುಂಚೆಕ್ಕಿಂತ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಅಂಡ್ ಇನ್ನ ಇಷ್ಟು ಎಲ್ಲರ ಜೊತೆ ಈಗ ಪುರಾಣಕ್ ಹೋಗ್ಕೂಡದು. ಯಾಕಂದ್ರೆ ಅವ್ರು ಜಾಸ್ತಿ ದೇವ್ರು ಇವೆಲ್ಲ ಇದು ನಂಬಲ್ಲ. ಸ್ವತಃ ನಾವು ದುಡಿಬೇಕು. ನಾವು ಸ್ವತಃ ದುಡ್ದಾಗ ಮಾತ್ರ ದೇವ್ರ ಆಶೀರ್ವಾದ ಮಾಡ್ತಾನ. ಕುಂತಾಗ ಆರಾಮ್ ರೆಸ್ಟ್ ಮಾಡಿದಾಗ ದುಡ್ಡು ಯಾವತ್ತೂ ಬರಲ್ಲ. ನಾವು ದುಡಿಬೇಕು. ದುಡ್ದಾಗ ಮಾತ್ರ ನಮ್ಗೆ ಐಶ್ವರ್ಯ ಬರುತ್ತೆ ಅಂತ ಅವ್ರದ್ದು ಒಂದು ಲೈಕ್ ಇಲ್ಲಿ ತನನು ನೀವು ರಾತ್ರಿ 3 ಗಂಟೆಗೆ ಬಂದ್ ಮಲ್ಕೊಂಡ್ರು ಮತ್ತೆ ಆಸ್ ಇಟ್ ಈಸ್ ಅವ್ರು 6 o'clock ಎದ್ದು ಬಿಡ್ತಾರ. ಸೊ ಹಾಗಾಗಿ ಅವ್ರು ಏನು ಚೇಂಜ್ ಆಗಿಲ್ಲ. ಇನ್ನ ಇಷ್ಟು ಹೊಸ ಥಿಂಗ್ಸ್ ಗಳನ್ನು ಕಲಿತಾ ಇದಾರ. ನಿಮಗೆ ಒಂದು ಆಸೆ ಇದ್ದೇ ಇರುತ್ತೆ, ಲಾಂಗ್ ಡ್ರೈವ್ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ. ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ರಾ ಅಂತ? ಆಲ್ವೇಸ್ ನಾನು ಅವ್ರಿಗೆ ಹೇಳ್ತಿರ್ತೀನಿ, ಯಾಕಂದ್ರೆ ಅವ್ರಿಗೂ ಗುರುತು. ಸೊ ಸಮ್ಟೈಮ್ಸ್ ಬೇಜಾರಾದಾಗ ಅಥವಾ ಏನು ಕಾಲ್ ಮಾಡಿದೆ, ಇವತ್ತು ಹೋಗ್ಬೇಕಾಗಿದೆ ಲಾಂಗ್ ಡ್ರೈವ್. ಓಕೆ, ನನ್ಕಿಂತ ಮುಂಚೆ ಅವ್ರೇ ಹೇಳಿರ್ತಾರ, ಆಯ್ತು ರೆಡಿ ಆಗು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಿರ್ತಾರೆ. ನನಗ್ ಬಹಳ ಖುಷಿ, ಲೈಕ್ ಇಷ್ಟ ಆಗ್ತದ. ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಟ್ರಿಪ್ ಹೋಗ್ಬೇಕು, ದೆನ್ ಹೋಟೆಲ್ಸ್, ಮೂವೀಸ್, ಎವ್ರಿಥಿಂಗ್ ಲೈಕ್ ಎಂಜಾಯ್ ಮಾಡ್ಬೇಕಂತ ಅನಿಸುತ್ತೆ. ಸ್ಪೆಷಲಿ ಇಬ್ರು ಹೋದಾಗ, ಯಾಕಂದ್ರೆ ಕಮ್ಯುನಿಕೇಶನ್ಸ್ ಏನೇನ್ ಮಾತಾಡ್ಬೇಕು ಅನ್ನೋಂಥದ್ದೆಲ್ಲ ನೆನಪಾಗುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ವಾಕ್ ಆಗ್ಲಿ, ಸಮಟೈಮ್ಸ್ ಅಥವಾ ಲಾಂಗ್ ಡ್ರೈವ್ ಹೋದಾಗ್ಲಿ ಅವ್ರನ್ನೇ ಇದ್ರಿಂದ ಅಥವಾ ಸಮಟೈಮ್ಸ್ ಫೇಸ್ ರೀಡಿಂಗ್ ಬಹಳ ಮಾಡ್ತಾರ. ಎವ್ರಿ ಮೂಮೆಂಟ್ ಬಂದೆ, ಈವನ್ ಮಾರ್ನಿಂಗ್ ಕರೆಕ್ಟ್ ಇತ್ತು, ಆಫ್ಟರ್ನೂನ್ ಸ್ವಲ್ಪ ಬೇಜಾರಾದಂದ್ರೂ ಇಮಿಡಿಯೇಟ್ಲಿ ಫೇಸ್ ರೀಡಿಂಗ್ ಮಾಡ್ಕೊಂಡು ಏನೋ ಆಗಿದೆ, ಸ್ವಲ್ಪ ಹೋಗ್ಬಿಡೋಣ, ಹೊರಗೆ ಹೋಗೋಣ, ಫ್ರೆಶ್ ಆಗ್ತದ ಅಂತ. ಅದರ್ವೈಸ್ ಕೂಡಿಸ್ಕೊಂಡಿ ಏನಾಗಿದೆ ಪ್ರತಿ ಮಂತ್ ಲೈಕ್ ಎಷ್ಟು ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಇದೆ ಅವ್ರ ಲೈಫ್ನಾಗ, ಮೋರ್ ದನ್ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ ಅಂತ ನನಗ ಅನ್ಸುತ್ತೆ. ಯಾಕಂದ್ರೆ ಅದ್ರ ಫ್ಯಾಮಿಲಿ ಸಲುವಾಗಿ ಅವ್ರ ಹತ್ರ ಒಂದ್ ಪರ್ಟಿಕ್ಯುಲರ್ಲಿ ಟೈಮ್ ಇರ್ಲಿಲ್ಲ ಅಂದ್ರೂ ಟೈಮ್ ತೆಗ್ದಿ ಆ ಟೈಮ್ ಅವ್ರು ಕೊಡ್ತಾರ. ಅದು ಬಹಳ ನಾನು ಬಹಳ ಲೈಕ್ ಮಾಡ್ತೀನಿ. ಅದ್ರ ಸಲುವಾಗಿ ಅವ್ರ ಮಂತ್ನಾಗ ಇವನ್ ಪಾಸಿಬಲ್ ಆಗಿಲ್ಲ 1-2-3 days ಕೊಟ್ರು ನಾವು ಹೋಲ್ 30 days ಕವರ್ ಮಾಡ್ತೀವಿ. ಸೊ ಹಾಗಾಗಿ
ಅವ್ರ ಒಂದ್ ಕರಿಯರ್ ಇದ್ದಾಗ ಅವ್ರ ಮಕ್ಕಳು ಕೂಡ ಅಷ್ಟೇ ಸಪೋರ್ಟ್. ಇಲ್ಲ ಪಾಪ ಟೈಮ್ ಇಲ್ಲ, ಓಕೆ ನೋ ಪ್ರಾಬ್ಲಮ್ ಮಮ್ಮ ನಾವು ಇದು ಮಾಡೋಣ, ನೀವು ಸಪೋರ್ಟ್ ಮಾಡ್ರಿ, ನೀವು ಇದು ಮಾಡ್ರಿ. ಯಾಕಂದ್ರೆ ಮಕ್ಕಳದು ಒಂದು ದೊಡ್ಡ ಸಪೋರ್ಟ್ ಅವರಿಗಿದೆ. ಸರ್, ಮನೋವಿಜ್ಞಾನ ಏನಾದ್ರು ಅಧ್ಯಯನ ಮಾಡಿದೀರಾ ಅಂತ? ಅದೇನಿಲ್ಲ. ಫೇಸ್ ರೀಡ್ ಹೇಗ್ ಮಾಡ್ತೀರಿ ಸರ್? ಅಲ್ಲ, ನಾವು 25 ವರ್ಷ ಅವ್ರ ಜೊತೆ ಕಳೆದ ಮೇಲೆ ಮತ್ತ ಅವ್ರ ಮನುಷ್ಯನಾಗ ಏನಂತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೇನು ಉಪಯೋಗ ಇದೆ ನಮ್ಗೆ? ಕರೆಕ್ಟ್. ಎಷ್ಟೇ ನಾವು ಬಿಜಿ ಇದ್ರು ಅವ್ರು ಮಾತಾಡಿದ ಮೇಲೆ ಮಾತಿನ ಮೇಲೆ ಕಂಡು ಹಿಡಿತಿದ್ದೀನಿ. ಅವ್ರು ಮಾತಾಡೋ ಸ್ಟೈಲ್ ಮ್ಯಾಗೆ ಗೊತ್ತಿಡಿತೀನಿ ಅವ್ರು ಬೇಜಾರ್ನಾಗಾರ ನಾವು ಖುಷಿ ಅದಾರ ಅಂತೇಳಿ. ಅದೇ ತಿಳ್ಕೊಂಡೆ ನಾನು ಮನೆಗೆ ಬರಕ್ಕಿಂತ ಪೈಲೆ ಹೇಳ್ತೀನಿ, ರೆಡಿ ಆಗು, ಹೊರಗೆ ಹೋಗೋಣ, ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ ಅಂತ. ಯಾಕಂದ್ರೆ ಎಷ್ಟೇ ನಾವು ರಾಜಕೀಯದಾಗ ಬಿಜಿ ಇದ್ರು, ನಾವ್ ಇಡೀ ದಿನ ಬಿಜಿ ಇದ್ರು 1 ಅವರ್ ಆದ್ರೂ ಮನೆ ಟೈಮ್ ಕೊಟ್ರು, ಇಡೀ ದಿನ ಹೊರಗಿಂದ ನಮ್ಮದು ಒಳ್ಳೇದು ಕೆಟ್ಟದು ಖುಷಿ ಏನೇ ಇದ್ರು ಮನೇಲಿ ನಮ್ಮನ್ನ ಕಂಟ್ರೋಲ್ ಮಾಡ್ಕೋಬಹುದು. ಹೌದು. 1 ತಾಸು ಅರ್ಧ ತಾಸು ಟೈಮ್ ಕೊಟ್ರು ಪರವಾಗಿಲ್ಲ. ನಾವು ಫಸ್ಟ್ ಹಿಡ್ಕೊಂಡೆ, ನಾವು 99 ಮದುವೆ ಆಗಿದ್ದ ದಿನಾನೇ ನಮ್ಮಲ್ಲಿ 4 ವೀಲರ್ ಗಾಡಿ ಇರ್ಲಿಲ್ಲ. ನಾವಿಬ್ರು 2 ವೀಲರ್ ಗಾಡಿ ಮ್ಯಾಗ ನಾವು ಗಣಗಾಪುರ ಮತ್ತು ಗತ್ತರಿಗೆ ಭಾಗಮ್ಮ 2 ವೀಲರ್ ಮ್ಯಾಗೆ ಹೋಗಿದ್ದು ದರ್ಶನ್ಗೆ. ಮ್ಯಾರೇಜ್ ಆದ್ಮೇಲೆ ಮ್ಯಾರೇಜ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ತಿವಲ್ಲ 99 2 ವೀಲರ್ ಮ್ಯಾಗೆ ನಾವೆಲ್ಲ ತಿರುಗಾಡಿದ್ವಿ. ಇಲ್ಲ ಅದು. ಈಗ ಒಂದ್ 7-8 years ಆಯ್ತು ತೆಗೆದ್ ಬಿಟ್ಟಿದ್ದಾರೆ. ಬಟ್ ಅದು ಲೈಫ್ ಒಂದ್ ಬೇರೆ. ಬೈಕ್ ಮೇಲೆ ಆ ಟೈಮ್ ಅಂದ್ರೆ ಅದು ಒಂದ್ ಮಜಾ. ಸೊ ಇವತ್ತು ನಾವು bike ಮೇಲೆ ತಿರುಗಾಡೋದು ಬಾಳ ಖುಷಿ. ಇವತ್ತು ಬಾಳ ಖುಷಿ ಸಿಗುತ್ತೆ ಸರ್. ಐತೆ ನಮ್ ಕಡೆ ಐತೆ. ಸಮ್ಟೈಮ್ಸ್ ಅವ್ರ ಏನ್ ಮಾಡ್ತಾರ, ಪಾಪ ಡ್ರೈವರ್ಗಳು ಮನಿಗ್ ಹೋದ್ರು, ಅದರ್ವೈಸ್ ಇರ್ಲಿಲ್ಲ ಅಂತಂದ್ರೆ ನಾ ಹೇಳ್ತಿರ್ತೀನಿ, ವೇಟ್ ಮಾಡಿ ಕರೆಸ್ತೀನಿ ಡ್ರೈವರ್. ಬೇಡ ಬೇಡ ಪಾಪ ಹೋಗ್ಲಿ ಬಿಡು, ಏನದನ್ನ ಬೈಕ್ ತಗೊಂಡ್ ಹೋಗ್ಬಿಡ್ತೀನಿ ಬಿಡು. ಅಲ್ಲ ಯಾಕೆ ಸಮ್ಟೈಮ್ಸ್ ಸಲೂನ್ ಹೋಗೋದಾಗ್ಲಿ ಅವ್ರಿಗೆ, ಅಥವಾ ಏನೋ ಅರ್ಜೆಂಟ್ ಕೆಲ್ಸ ಇತ್ತು ಫ್ರೆಂಡ್ ಮನಿಗ್ ಹೋಗೋದಿತ್ತಂದ್ರೆ ಸ್ವತಃ ಬೈಕ್ ತಗೊಂಡಿ ಹೋಗಿರ್ತಾರ. ಆಮೇಲೆ ಸಮ್ಟೈಮ್ಸ್ ನನಗೂ ಅಂತ ನಡಿ ಬೈಕ್ ಮೇಲೆ ಹೋಗಿ ಪಾನಿಪುರಿ ತಿಂದ ಬರೋಣ ಅಂತ. ಅಂದ್ರೆ ಅಷ್ಟು ಸಿಂಪ್ಲಿಸಿಟಿ ಅವ್ರ ಹತ್ರ ಇದೆ. ಯಾವಾಗನು ಅಹಂಕಾರನ ಅಂತದ್ದು ದೇವ್ರವ್ರಿಗೆ ಕೊಟ್ಟೇ ಇಲ್ಲ, ಮುಂದೂನು ಬರಲ್ಲ. ಯಾಕಂದ್ರೆ ಯಾವ ಮನುಷ್ಯನ ಬಳಿ ಸರಳತೆ ಇರುತ್ತೆ ಆ ಮನುಷ್ಯ ಇನ್ ಬಿಟ್ವೀನ್ ಕಲಿಯಕ್ ಸಾಧ್ಯ ಇಲ್ಲ. ಅದು ಯಾವಾಗ ಬೈ ಬರ್ತ್ ಇಂದ ಬರ್ಲಿಕ್ ಸಾಧ್ಯ. ಯಾಕಂದ್ರೆ ಇವನ್ ಸಣ್ಣ ಮಗು ಇದ್ರು ಕೂಡ ಅವರು ಅಷ್ಟೇ ಪ್ರೀತಿದಿಂದ, ಅವ್ರಕ್ಕಿಂತ ಏಜ್ ಚಿಕ್ಕದಾದ್ರೂ ಕೂಡ ಅವ್ರಿಗೆ ಅನಾಂತ ರೆಸ್ಪೆಕ್ಟ್ ದಿಂದ ಕರೆದಿ, ದೊಡ್ಡವ್ರ ಎದುರ ರೆಸ್ಪೆಕ್ಟ್ ಕೊಟ್ಟಿ, ಆ ರೀತಿ ಅವ್ರ ಬಲ್ಲಿ ಇವಾಗೆ ರಾಜಕಾರಣದಾಗ ಬಂದಿಲ್ಲ. ಅದು ಬೈ ಬರ್ತ್ ಹಿಡ್ಕೊಂಡೆ ಅವರು ಒಂದು ರೈತ ಪರಿವಾರದಿಂದ ಬಂದ್ರು ಕೂಡ ಅದು ಒಂದು ಸಂಸ್ಕಾರ ಅವರಲ್ಲಿ ಬಹಳ ಇದೆ. ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟಿ, ಬರ್ರಣ್ಣ ಕೂಡ್ರಣ್ಣ, ಎದ್ರಿನವ್ರು ಅವ್ರಿಗೆ ಗುರುತಿದೆ ಆತ ಬಹಳ ಇವ್ರಿಗೆ ಒಂದು ಕೆಟ್ಟದ್ ಬಯಸ್ತಾ ಇದ್ದಾನ, ಇವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ, ಆದ್ರೂ ಕೂಡ ಅಣ್ಣ ನೀವು ಬರ್ರಿ ಕೂಡ್ರಿ, ಅವ್ರದೇ ಚೇರಿ ಅವ್ರ ಎದ್ ನಿಂತಿ ಅವ್ರಿಗೆ ಕೂಡಿಸ್ತಾರ. ಸೊ ಇಂತ ಒಂದು ಸರಳತೆದಿಂದ ದೇವ್ರ ಅವರಿಗೆ ಆಶೀರ್ವಾದ ಸದೈವ ಇರ್ತದ ಅಂತ ನಂದು ಒಂದು ಅಂತರಾತ್ಮದ ಒಂದು ನನಗ ಅದು ಅನಿಸ್ತದ ನನಗೆ. ಓಕೆ, ನಾನು ಇನ್ಫ್ಯಾಕ್ಟ್ ನೀವು ಯಮಹಾ ಬೈಕ್ ಬಗ್ಗೆ ಮಾತಾಡ್ತಿರುವಾಗ ನನಗೆ ಸಲ್ಮಾನ್ ಖಾನ್ ಒಂದಷ್ಟು ಮೂವೀಸ್ ನೆನಪಾಗ್ತಾ ಇದೆ. ತುಂಬಾ ಜನ ಹೇಳ್ತಾರೆ ಇವತ್ತು ಐಷಾರಾಮಿ ಕಾರಲ್ಲಿ ಓಡಾಡಿದ್ರು ಬೈಕಲ್ಲಿ ಹೋಗಿದ್ ಫೀಲ್ ಇರಕ್ ಸಾಧ್ಯನೇ ಇಲ್ಲ ರೀ ಅಂತ. ನೀವು ಹೇಗ್ ಫೀಲ್ ಮಾಡ್ತೀರಿ ಅದನ್ನ ಅಂತ? ಬಹಳ ಫೈನಲ್ ಚೆನ್ನಾಗ್ ಅನಿಸುತ್ತೆ. ಯಾಕಂದ್ರೆ ಅದು ಒಂದು ಬೈಕ್ ಮೇಲೆ ಹೋಗೋದು, ಯಾಕಂದ್ರೆ ನನಗ ಅವಾಗ ಬೈಕ್ ಅಂದ್ರೆ ಒಂದು ವಾವ್ ಅನಿಸ್ತಿತ್ತು 99ದಲ್ಲಿ. ಅದು ಒಂದ್ ದೇವ್ರ ದರ್ಶನ. ನಾವು ಆ ರೂಟ್ ಹೋದಾಗ ನಾನು ಎವ್ರಿ ಥರ್ಸ್ಡೇ ಗಾನ್ಗಾಪುರ್ಕ್ ಹೋಗ್ತೀನಿ. ಸೊ ಅವ್ರ ಮೆಮೊರೀಸ್ ನೆನಪ್ ಬರ್ತಿರ್ತದ. ಅಫ್ಜಲ್ಪುರದಿಂದ ಗತ್ತರ್ಗಿಗೆ ಗಾನ್ಗಾಪುರ್, ಇವನ್ ಲೋಕಲ್ ಎಲ್ಲಿ ತನ ನಮ್ 4 ವೀಲರ್ ನಾವು ತಗೊಂಡಿಲ್ಲ ಅಲ್ಲಿ ತನ ಎಕ್ದಮ್ ಎಂಜಾಯ್ ಜಾಲಿ ಆಗಿ ನಾವು ಹೋಟೆಲ್ಗೆ ಹೋಗೋದಾಗ್ಲಿ, ಮಾರ್ಕೆಟಿಂಗ್ ಆಗ್ಲಿ ಎಕ್ದಮ್ ಬೈಕ್ ಮೇಲೆ. ಇವಾಗ ಕೂಡ ಐ ಥಿಂಕ್ ಲಾಸ್ಟ್ ಮಂತ್ ನಾಗೆ ನಾವು ಬೈಕ್ ಮೇಲೆ ಹೋಗಿ ತಿರುಗಾಡ್ ಸುತ್ತಾಕೊಂಡ್ ಬರ್ತೀವಿ. ಏನು ಅನ್ಸದಿಲ್ಲ, ಖುಷಿ ಅನಿಸ್ತದೆ. ಯಾಕೆ ತಿರುಗಾಡಬಾರ್ದು ಬೈಕ್ ಮೇಲೆ? 4 ವೀಲರ್ ಬಂದಾಗ ಯಾಕ ನಮ್ದು ರಿಯಲ್ ಸ್ಥಿತಿ ನಾವು ಯಾಕೆ ಮರಿಬೇಕು ಅಂತ ಇಬ್ಬರದು ಒಪಿನಿಯನ್. ನಾವು ಎಷ್ಟೋ ರಿಚ್ ಆದ್ರೂ ಕೂಡ ನಾವು ಎಲ್ಲಿಂದ ಬಂದೀವಿ ಮತ್ತೆ ಅದೇ ಸ್ಥಾನಕ್ಕೆ ನಿಂತಾಗ ಮಾತ್ರ ನಂಬಲ್ಲಿ ಅಹಂ ಬರಲ್ಲ. ಓಕೆ, ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಏನಿಲ್ಲ, ಈಗ ನಾವು ನಮ್ ಫ್ಯಾಮಿಲಿ ಬಗ್ಗೆ ಅಂತ ಎಲ್ಲ ಕೇಳಿದ್ರಿ. ನಮ್ ಫ್ಯಾಮಿಲಿಗೆ ಎಷ್ಟು ನನ್ನ ಮುಖ್ಯನೋ ನನ್ನ ಕ್ಷೇತ್ರ ಜನ ನನ್ಗೆ ಅಷ್ಟೇ ಮುಖ್ಯ. ಯಾಕಂತಂದ್ರೆ ಇವತ್ತಿನ ದಿನ ನಾನು ಶಾಸಕರಾಗಿದ್ದೀನಿ ಅಂತಕ್ಕಂಥದ್ದು 1% ನನ್ನ ಹತ್ರ ಇಲ್ಲ. ಶಾಸಕರನಿಗೆ ಯಾರು ಮಾಡ್ಯಾರ ಅಂತಕ್ಕಂಥವ್ರ ಬಗ್ಗೆ ನಾನು ಮುಖ್ಯ. ನನಗೆ ಅದು ಮುಖ್ಯ ಇಟ್ಕೊಂಡು ಹೋದ್ರೆ ಮಾತ್ರ ನಮ್ಮ ಮುಂದೆ ಇರ್ಲಿಕ್ಕೆ ಸಾಧ್ಯ. ಅದು ಇವತ್ತು ಶಾಸಕರಾಗಿರ್ಬೋದು, ಮುಂದೆ ಏನೇ ಆಗ್ಬೋದು ಹೋಗ್ಬೋದು, ಅದು ಪ್ರಶ್ನೆ ಇಲ್ಲ. ಆದ್ರೆ ನಮ್ ಸಲಕ್ಕ ನಾವು ಶಾಸಕರಾಗೋದಕ್ಕೋಸ್ಕರ ಆಗಿ ಇಡೀ ಕ್ಷೇತ್ರ ಜನ ಕಷ್ಟ ಎಷ್ಟು ಪಟ್ಟಿದಾರ,
ಇವತ್ತು ಹಳ್ಳಿ ಊರಲ್ಲಿ ಎಲೆಕ್ಷನ್ ಹೆಂಗಿರ್ತದಂದ್ರೆ ಕಾಂಗ್ರೆಸ್ ಬಿಜೆಪಿ ಅಂತಕ್ಕಂಥದ್ದು ಜನರಲ್ ಫೈಟ್. ಕರೆಕ್ಟ್. ನಾವು ಆಗಂತ ಅಭ್ಯರ್ಥಿಗಳು ಬಿ ಅಷ್ಟು ಟೆನ್ಷನ್ ತೋಲಿಕ್ಕಿಲ್ಲ. ಕ್ಷೇತ್ರದ ಜನ ಇರ್ತಕ್ಕಂಥ ಅಷ್ಟು ಟೆನ್ಷನ್ ಎಲೆಕ್ಷನ್ ಮಾಡ್ತಾರೆ. ಹೌದು. ನಮ್ದು ಏನೇ ಪ್ರಿಫರೆನ್ಸ್ ಇದ್ರು ಫಸ್ಟ್ ನನ್ನ ಪಾಲಿನಿಂದ ನನ್ನ ಕ್ಷೇತ್ರ ಜನ. ಯಾಕಂತಂದ್ರೆ ನಾವು ಫ್ಯಾಮಿಲಿಗೆ ಯಾವ ರೀತಿ ನೋಡ್ಕೋತೀವಲ್ಲ, ಅದಕ್ಕಿಂತ ಹೆಚ್ಚಿನ ಸಮಯ ಹೆಚ್ಚಿಂದ ಅವ್ರ ಕೂಡ ನಾವು ಓಡಾಟ ಇರ್ಬೇಕು. ಯಾವತ್ತು ನಾನು ಶಾಸಕನಾಗಿ ಅಂತ ಯಾವತ್ತೂ ಬರಬಾರ್ದು. ಅದು ಇರೇಬಾರ್ದು ನಮ್ಮ ಹತ್ರ, ಅಂದ್ರೆ ನಾವು ಇನ್ನೂ ಮುಂದೆ ಬೆಳಿಲಿಕ್ಕೆ ಸಾಧ್ಯ. ಇವತ್ತು ಹೇಳಿದೆ ನಮ್ದು ಎಷ್ಟೇ ನಮ್ಮಲ್ಲಿ ಗಾಡಿಗಳಿದ್ದು ಇವತ್ತಿನ ಡೇಟಿಗೂ ನಾವು ಟೂ ವೀಲರ್ ಮೇಲೆ ತಿರ್ಗಾಡಬೇಕು. ಸಾದಾ ಸಿಂಪಲ್ ಆಗಿ ಇರ್ಬೇಕು ಜನರು ಕೂಡ. ಇವತ್ತು ನಂಗೆ ಅದಕ್ಕೆ ಖುಷಿ ಪಡ್ತೀನಿ. ನಮ್ಮಲ್ಲಿ ಏನೇ ಗಾಡಿ ಇದ್ರು ಯಾವ್ದೇ ಒಂದು ಕೋಟಿ ಗಾಡಿಗಳನ್ನ ತಿರ್ಗಾಡಿದ್ರು ನಾವು ಖುಷಿ ಆಗಂಗಿಲ್ಲ. ಒಬ್ಬ ಜನರ ಹತ್ತಿರ ನಮ್ಮ ಕಾರ್ಯಕರ್ತರ ಒಂದು ಟೂ ವೀಲರ್ ಗಾಡಿ ಅವ್ರ ಮನೆಗೆ ಹೋದೆ ಅಂದ್ರೆ ಎಷ್ಟು ಖುಷಿ ಪಡ್ತಾರ ಅವರು. ಜನರಿಗೆ ಏನ್ ಬಯಸ್ತಾರ ಅದ್ರ ತಕ್ಕ ಜನರ ತಕ್ಕ ನಾವು ಗೊತ್ತಿರ್ಬೇಕು. ತಾವೇನ್ ಹೇಳ್ತೀರಿ? ತಾವು ಇವತ್ತ ಹೋಮ್ ಟೂರ್ ಅಂತ ಸಡನ್ಲಿ ಸರ್ಪ್ರೈಸ್ ಕೊಟ್ರಿ ನನಗೆ. ಆಕ್ಚುಲಿ ಬಹಳ ಖುಷಿ ಆಯ್ತು. ಅಂಡ್ ನೋಡಿದ್ದೀನಿ, ನಾನು ಸಾಕಷ್ಟು ಎಪಿಸೋಡ್ ನೋಡ್ದೆ. ಅನ್ಕೊಂಡಿದ್ದೆ ನಂಬಲ್ಲಿ ಯಾವಾಗ ಬರ್ಬೋದು ಅಂತ ಅನ್ನಿಸ್ತು. ಬಟ್ ಇವತ್ ತಾವು ಬಂದ್ರಿ, ಬಹಳ ಖುಷಿ ಆಯ್ತು. ನಿಮ್ಮ ಮೂಲಕ ನಮ್ದು ಫ್ಯಾಮಿಲಿ ಡಿಸ್ಕಷನ್ ಇವತ್ತು ಆಯ್ತು. ಸೊ ತಮ್ಗ ಧನ್ಯವಾದ ಹೇಳ್ತೀನಿ ನಾನು. ಆಮೇಲೆ ಇದು ನಿಮ್ಮ ಜರ್ನಿ ಸದೈವ ಇನ್ನ ಸಾಕಷ್ಟು ಒಂದು ಜನರದ ಮನದಾಳದ ಮಾತುಗಳನ್ನು ತಾವು ಕೇಳಿ ಅವ್ರು ಅದೊಂದ್ ಮೆಮೊರೀಸ್ ತರ್ತೀರಿ. ಅದು ಬಹಳ ಒಂದು ಖುಷಿ ಕೊಡ್ತದ. ಸೊ ನಿಮ್ಮ ಕಾರ್ಯಕ್ರಮ ಹೀಗೆ ಮುಂದೆ ಚೆನ್ನಾಗಿ ಹೋಗ್ಲಿ. ಅಂಡ್ ನನ್ನ ಫ್ಯಾಮಿಲಿ, ನನ್ನ ಗ್ರಾಮೀಣ ಫ್ಯಾಮಿಲಿ ಯಾವತ್ತು ನಾವು ಅವ್ರ ಜೊತೆ ಇರ್ತೀವಿ, ಅದೇ ನನ್ನ ಕನಸು. ಆಮೇಲೆ ಶಾಸಕರ ಜೊತೆ ಯಾವತ್ತು ಯಾವುದೇ ಸಂದರ್ಭ ಬರ್ಲಿ, ಯಾವುದೇ ಒಂದು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ಯಾವುದೇ ಇದ್ರೂ ನಾನು ಇರತನ ಅವ್ರ ಜೊತೆಯಲ್ಲಿ ಯಾವತ್ತು ನಾನು ಇದ್ದೇ ಇರ್ತೀನಿ ಅಂತ ಒಂದು ನಿಮ್ಮ ಇದರಿಂದ ಹೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮಿಬ್ಬರ ಜೊತೆ ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಬಸವರಾಜ್ ಅವರ ಜೊತೆ ಜಯ ಸದಾ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಕಲಬುರಗಿಯಿಂದ.